ಹರಿ ತತ್ಸತ್. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದೋ ವ್ಯಾಸಃ ಯಸ್ಯಾಸ್ಸ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದು ಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಧರ್ಮ ಪ್ರೋಜ್झित ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋ ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುದ್ಧತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತಾಕ್ಷಣಾತ್. ನಿಗಮಕಲ್ಪ ತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಾ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭವೆ ಭಾವುಕಾಃ. ಆದೌ ದೇವಕಿ ದೇವಿ ಗರ್ಭಜನನಂ ಗೋಪೀಗೃಹೇ ವರ್ಧನಂ ಮಾಯಾಪೂತನ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀಸುತಾನ್ ಪಾಲನಂ. ಏತದ್ಭಾಗವತಂ ಪುರಾಣಕಥಿತಂ ಶ್ರೀಕೃಷ್ಣಲೀಲಾಮೃತಂ ಶ್ರೀಕೃಷ್ಣಲೀಲಾಮೃತಂ. ಓಂ ಹರಯೇ ನಮಃ ಓಂ ಹರಯೇ ನಮಃ ಓಂ ಹರಯೇ ನಮಃ. ಹರಿ ಓಂ ತತ್ಸತ್. ನನ್ನ ಪ್ರೀತಿಯ ಆಧ್ಯಾತ್ಮ ಬಂಧುಗಳೇ ಹಾಗೂ ಭಗಿನಿಯರೇ, ನೀವೆಲ್ಲರೂ ಕೂಡ ಭಾಗವತದ ಹೃದಯದಂತಿರ್ತಕ್ಕಂಥ ಭಗವಂತನ ಕಥಾರವಿಂದವನ್ನು ಸವಿತಿರ್ತಕ್ಕಂತಹ ಮಹಾಭಾಗವತೋತ್ತಮರು. 7 ದಿವಸಗಳ ಕಾಲ ತಮ್ಮಲ್ಲಿ ಬಹುಮಂದಿ ಕಥಾಶ್ರವಣ ಮಾಡಿದ್ದೀರಾ. ಇದೊಂದು ಬಹಳ ಸಂತೋಷದ ವಿಷಯ. ಯಾಕೆಂದರೆ ಈ ಭಾಗ್ಯ ಸರ್ವರಿಗೂ ಪ್ರಾಪ್ತಿಯಾಗೋದಿಲ್ಲ. ಅದು ಪ್ರಾಪ್ತಿ ಆಗಬೇಕಾಗಿದ್ರೂ ಕೂಡ ಬಹುಕಾಲದ ಪುಣ್ಯ ವಿಶೇಷ ಬೇಕು. ಒಂದೇ ಜನ್ಮದ ಅಲ್ಲ, ಮತ್ತು ಬಹುಜನ್ಮದ ಹಿಂದಿನ ಜನ್ಮಗಳಿಂದ ಆರ್ಜನೆ ಮಾಡಿರ್ತಕ್ಕಂತಹ ಪುಣ್ಯ ವಿಶೇಷ ಇದ್ದರೆ ಮಾತ್ರ ಇದು ಲಭ್ಯವಾಗದೆ. ಯಾಕೆ ಹೇಳ್ತೇನೆ ಅಂದರೆ,
ಈ ಭಾಗವತ ಪುರಾಣ ಅಂತಕ್ಕಂಥದ್ದು ಸಮಸ್ತ ಪುರಾಣಿಗಳ ತಿಲಕ ಇದೆ, ತಿಲಕ ಮಣಿ. ಯಾರು ಇದನ್ನ ಅಧ್ಯಯನ ಮಾಡಿದ್ರ, ಯಾರು ಇದನ್ನ ವಕ್ತ ಹೇಳಿದ್ರ, ಯಾರು ಅದನ್ನ ಕೇಳಿಸಿಕೊಂಡಿದ್ದಾರ, ಅವರು ಮತ್ತೆ ಬೇರೆ ಪುರಾಣಿಗಳನ್ನು ನೋಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದು ಸಾಕ್ಷಾತ್ ಪರಬ್ರಹ್ಮನದ್ದೇ ಒಂದು ಮಹಾತ್ಮೆ. ಆ ಪರಬ್ರಹ್ಮನ ಒಳಗೆ ನೆಲೆಸಿರ್ತಕ್ಕಂಥ ಯಾವ ಭಗವತಿ ಮಹಾಮಾಯ ಇದ್ದಾಳಲ್ಲ, ಆ ಮಹಾಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಆಮೇಲೆ ಆ ಪುರುಷ ಆಗಿರ್ತಕ್ಕಂಥ ಭಗವಂತನನ್ನ ಒಟ್ಟು ಸೇರಿಸಿ ಅಧ್ಯಯನ ಮಾಡಿದ ಹಾಗಾಯ್ತು. ನಾವು ಸತಿಪತಿಯರ ಅಂತ ಕೇಳಿದ್ರೆ ಹಾಗೂ ಹೇಳ್ಬೋದಾಗಿ ಶಿವ ಮತ್ತೆ ಶಕ್ತಿ. ಶಿವ ಅಂದ್ರೆ ಮಂಗಳಕರವಾಗತಕ್ಕಂಥವನು ಅಂತ, ಶಕ್ತಿ ಅಂದ್ರೆ ಅವನ ಶಕ್ತಿ. ಅಂತಹ ಜಾಗೃತಗೊಂಡಿರ್ತಕ್ಕಂಥ ಶಕ್ತಿಯನ್ನು ಒಡಗೂಡಿಕೊಂಡಿರ್ತಕ್ಕಂಥ ಭಗವಂತ ಬಹಳವಾಗಿರ್ತಕ್ಕಂತಹ ಪ್ರಭಾವದಿಂದ ಕೂಡಿರತಕ್ಕಂತಹ ಒಂದು ದೈವ. ಅದಕ್ಕಿಂತ ಮೇಲೆ ದೈವ ಅನ್ನುವಂಥದ್ದೇ ಇದೆ. ಅತ್ಯಂತ ಮೇಲೆ ದೈವವಾಗಿರ್ತಕ್ಕಂಥ ಆಯಾ ಪರಬ್ರಹ್ಮನನ್ನೇ ಕುರಿತು ಅವನದ್ದೇ ಪುರಾಣವನ್ನು ರಚಿಸಿ ಅದನ್ನೇ ನಾವೆಲ್ಲರೂ ಕೇಳದ ಕಾರಣ ಇಲ್ಲ ಬೇರೆ ಬೇಡ, ಇದು ಅಮೃತ ಸದೃಶವಾಗಿರ್ತಕ್ಕಂಥದ್ದು. ಈಗ ನಿಮಗೆ ಅಮೃತ ಅಂತಕ್ಕಂಥದ್ದು ಬಿತ್ತು, ನಿಮ್ಮ ಹೃದಯಕ್ಕೆ ಅಮೃತ ಬಿತ್ತು. ಈ ಅಮೃತ ನಿಮ್ಮನ್ನ ಹಾಗೇ ಬಿಡೋದಿಲ್ಲ, ಅದು ಬೀಜ ರೂಪವಾಗಿ ಬಿಟ್ಟಿದೆ. ಸಕಾಲದಲ್ಲಿ ನೋಡಿ ಅದು ಅಲ್ಲಿ ಫಲವತ್ತಾಗತಕ್ಕಂಥ ಸಮಯ ಬಂದವಾಗ ಅದು ಮೊಳಕೆ ಬಂದು ಮರವಾಗಿ ಫಲವನ್ನು ಕೊಡ್ತದೆ. ಮಹಾಫಲ ಅದು. ಎಂಥ ಫಲ ಅಂತಂದ್ರೆ ಅದು ಮೋಕ್ಷ ಫಲ. ಆ ಮೋಕ್ಷ ಫಲ ಪ್ರಾಪ್ತವಾಗುವುದು ಯಾವಾಗ? ಈ ಶರೀರವನ್ನ ಬಿಟ್ಟು ಮೇಲಕ್ಕೆ ಹೋಗುವಾಗ. ಪರೀಕ್ಷಿತ್ ಮಹಾರಾಜ ಇವತ್ತು ಅಂಥದೇ ಒಂದು ಸ್ಥಿತಿಗೆ ಬರ್ತಾನೆ, ಕೊನೆಯ ಸ್ಥಿತಿಗೆ ಬರ್ತಾನೆ. ಇಲ್ಲಿ ಬರ್ತಾನೆ, ಇಲ್ಲಿದ್ದಾನೆ ಅವನು. ಈ ಜ್ಞಾನದ ಈ ಯಾವ ಕ್ಷೇತ್ರ ಇದೆ ಅಲ್ಲಿ ಇದ್ದಾನೆ, ಪುರಾಣ ಶ್ರವಣ ಮಾಡ್ತಾ ಇದ್ದಾನೆ 7 ದಿವಸಗಳ ಕಾಲ. ಪ್ರಾಯೋಪವೇಶ ಪ್ರವೇಶ ವ್ರತದೊಂದಿಗೆ. ಪ್ರಾಯೋಪವೇಶ ಅಂದ್ರೆ ಅನ್ನ, ನೀರು, ಹಣ್ಣು, ಹಂಪಲು, ಪತ್ರೆ ಗಿತ್ರೆ ಯಾವುದನ್ನು ಮುಟ್ಟಲ್ಲ. ಕೇವಲ ಅನ್ನು ಉಣ್ಣತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಕಥಾ ಅಮೃತ. ಅಂತಹ ಕಥಾಮೃತವನ್ನು ನಾವೆಲ್ಲ ಕುಡಿದು ನಾವು ನಮ್ಮ ಈ ಒಂದು ಜೀವನವನ್ನ ಸಾರ್ಥಕಗೊಳಿಸತಕ್ಕಂತಹ ಘಟ್ಟ ಇದು. ಇವತ್ತು ನಾವು ಇದರ ಸಮಾರೋಪವನ್ನ ಮಾಡ್ತಾ ಇದ್ದೇವೆ. ಕೆಲವು ಕಥೆಗಳು, ಬಹಳ ಉತ್ತಮವಾಗಿರ್ತಕ್ಕಂಥ ಕಥೆಗಳು ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಇವತ್ತು ನೀವು ನಾನು ನಿನ್ನೆ ಹೇಳಿದ್ದೇನೆ, ಒಂದು 30 ನಿಮಿಷಗಳನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಟುಕೊಂಡು ಬನ್ನಿ ದಯವಿಟ್ಟು ಅಂತ. ಇದಕ್ಕೆಂತಲೇ ಅಲ್ಲ, ನಮ್ಮ ಏನು ಪ್ರಸಾದ ವಿತರಣೆ ಇದೆ ಆ ಪ್ರಸಾದ ಇತ್ಯಾದಿಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡು ಹೋಗು, ಅಷ್ಟು ಹೊತ್ತು ಆಗತ್ತೆ ಅಂತ ನಾನು ಹೇಳಿದ್ದಷ್ಟೇ, ಗಾಬರಿ ಮಾಡೋದು ಬೇಡ. ಹಾಗೆ ಈಗ ಇವತ್ತು ನಾವು ಯಾವ ಕಥೆಯನ್ನ ಮುಂದುವರಿಸಬೇಕು ಅಂತಂದ್ರೆ, ನಿನ್ನೆ ಕಂಸವಧೆ ಆದಲ್ಲಿಗೆ ನಾವು ನಿಲ್ಲಿಸಿದ್ದೇವೆ. ಆ ನಂತರದ ಕಥೆಯನ್ನು ನಾವಿವತ್ತು ನಾವು ನೋಡೋಣ. ಕಂಸನ ವಧೆ ಆದ ನಂತರ ರಾಮಕೃಷ್ಣರು ಒಂದು ರೀತಿಯ ಸಮಾಧಾನದಿಂದ ಅವರು ತಮ್ಮ ಸ್ವಕ್ಷೇತ್ರದ ಕಡೆ ಬರ್ತಾ ಇದ್ದಾರೆ. ಅವರು ಎಲ್ಲವನ್ನ ಮುಗಿಸಿ ಎಲ್ಲರನ್ನ ಅಲ್ಲಿ ಅವರನ್ನ ಯಾರೆಲ್ಲ ಭೇಟಿ ಮಾಡ್ತಾರೆ ಅವರನ್ನೆಲ್ಲ ಬಹಳ ಪ್ರೀತಿಯಿಂದ ವಿನಯಪೂರ್ಣವಾಗಿ ಅವರನ್ನ ಮಾತಾಡಿಸ್ತಾ ಅವರಿಗೆ ಉತ್ತರವನ್ನು ಕೊಡುತ್ತಾ ಅವರು ಬರ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ತಮ್ಮ ಅರಮನೆಗೆ. ನಮ್ಮ ಅರಮನೆಯನ್ನು ಅವರು ನೋಡಿಲ್ಲ. ಇಬ್ಬರು ಹುಟ್ಟಿದ ಎಲ್ಲಿ? ಕಾರಾಗೃಹದಲ್ಲಿ ಹುಟ್ಟಿದ್ದಾರೆ. ಇವತ್ತು ಅವರ ಎಲ್ಲ ಕೆಲಸಗಳನ್ನ, ಬಾಲಲೀಲೆಗಳನ್ನ, ಬಾಲ್ಯದಲ್ಲಿ ಮಾಡಬೇಕಾಗತಕ್ಕಂಥ ಭೂಭಾರ ಹರಣವನ್ನ ಅವರು ಮಾಡಿ ಈಗ ಬರ್ತಾ ಇದ್ದಾರೆ. ಕಂಸಾಸುರನ ವಧೆಯಾಗಿದೆ. ದೊಡ್ಡದಾಗತಕ್ಕಂಥ ಒಂದು ಹಿಂಸಾಕಾಂಡ ಮುಕ್ತವಾಗಿ ಹೋಗಿದೆ. ಯಾರಿಗೆ ಕಾಣದಿಲ್ಲ ಅಥವಾ ಕಷ್ಟಪಡ್ತೀರಂದ್ರೆ ಇಲ್ಲಿ ಇದೆ, ಖಾಲಿ ಆಗಿದೆ.
ಇಲ್ಲಿ ಬಂದು ನೀವು ಕುಳಿತುಕೊಳ್ಬಹುದು ಧಾರಾಳವಾಗಿ. ಆ ರೀತಿಯಲ್ಲಿ ಅವರು ಸಂತುಷ್ಟರಾದ ಬರ್ತಾ ಇದ್ದಾರೆ. ಎಲ್ಲ ಮೇಲಿಂದ ಕೆಳಗಿನ ಎಲ್ಲಾ ಕಡೆಯೂ ಕೂಡ ಇರ್ತಕ್ಕಂಥ ಯದುವಂಶದ ಸಮಸ್ತರು ಕೂಡ ಆ ಮಥುರಾ ಪಟ್ಟಣದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಬಂದಿದ್ದಾರೆ. ಇಲ್ಲಿಯೂ ಕೂಡ ಹಾಗೆ ಹೆಣ್ಣು ಮಕ್ಕಳು ಹೆಚ್ಚು ಬಂದಿದ್ದಾರೆ. ಅವರು ಭಾವುಕ ಜೀವಿಗಳು, ಕೃಷ್ಣನಿಗೆ ಅತ್ಯಂತ ಹತ್ತಿರದವರು ಹೆಣ್ಣು ಮಕ್ಕಳು ಅಂತಂದ್ರೆ ಪುರುಷರಿಗಿಂತ. ಯಾಕೆ ಅಂತ ನಿನ್ನೆ ಒಂದು ಕಥೆ ನೋಡಿದ್ದೀವಿ. ಯಾವ್ದಂದ್ರೆ ಆಹಾರ ಕೊಡ್ಲಿಕ್ಕೆ ಅಂತೇಳ ಹೋಗುವ ಪುರುಷರ ಹತ್ರ ಮೊದಲು ಹೋಗಿ ಕೆಲಸ ಆಗಲಿಲ್ಲ, ಸ್ತ್ರೀಯರ ಹತ್ರ ಮೊದಲು ಅಯ್ಯೋ ತಗೊಳ್ಳಿ ಬರ್ತೇವೆ ನಾವು ಬರ್ತೇವೆ. ಎಷ್ಟು ಪ್ರೀತಿ ಅವರಿಗೆ. ಒಂದು ಸಲ ಹೆಣ್ಣು ಮಕ್ಕಳ ಮನಸ್ಸು ಆ ಕಡೆ ತೆಗಿತು ಅಂದ್ರೆ ಆದ್ರೆ ಅವರನ್ನ ಬೀಟ್ ಮಾಡಲಿ ಗಂಡು ಮಕ್ಕಳ ಸಾಧ್ಯ ಇಲ್ಲ. ಭಾವುಕ ಜೀವಿಗಳು. ಆದರೆ ಅದು ಒಂದು ವೇಳೆ ಕೆಟ್ಟ ದಾರಿಯಲ್ಲಿ ಹರಿದು ಬಿಟ್ರೆ ಮಾತ್ರ ಅದರಷ್ಟು ಕೆಟ್ಟದ್ದು ಯಾವುದೂ ಆಗುವುದಿಲ್ಲ. ಅದನ್ನು ಕೂಡ ನೆನಪಿನ ಇಟ್ಕೊಳ್ಬೇಕು. ಅದಕ್ಕೆ ವಿವೇಕವನ್ನು ಉಪಯೋಗಿಸ್ಬೇಕಂತ ಭಾಗವತ ಹೇಳಲು. ಆ ರೀತಿಯಲ್ಲಿ ಅವರನ್ನ ಸುಸ್ವಾಗತವನ್ನ ಬಯಸುತ್ತಾ ಅವರ ತಂದೆ ತಾಯಂದ್ರೆ ಎಲ್ಲ ತೋರಣಾದಿಗಳನ್ನು ಮಾಡಿದ್ದಾರೆ. ಎಲ್ಲ ಜನಗಳೆಲ್ಲ ಸಮಸ್ತವನ್ನು ಮೊದಲೇ ಸೇರಿದ್ದಾರೆ. ಅವರೆಲ್ಲ ಶ್ರೀಕೃಷ್ಣ ಬರುವುದನ್ನೇ ಗಮನಿಸ್ತಾ ಇದ್ದಾರೆ. ಎಷ್ಟು ಚಂದ ಅವರು ಬರತಕ್ಕಂತಾದ ರಾಮಕೃಷ್ಣರು ಬಂದರು, ಬರ್ತಾ ಇದ್ದಾರೆ. ಅವರನ್ನೆಲ್ಲರೂ ನೋಡ್ತಾ ಇದ್ದಾರೆ. ಜಯ 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 ಅಂತ ಹೇಳ್ತಾ ಇದ್ದಾರೆ. ಅವರ ಕಥೆಗಳನ್ನ ಕೇಳಿದ್ದಾರೆ, ಬಾಲಲೀಲೆಗಳನ್ನ ಅವರು ಸವಿದಿದ್ದಾರೆ. ಎಷ್ಟೋ ಮಂದಿ ದೂರದಿಂದಲೇ ಸವಿದಿದ್ದಾರೆ. ಈಗ ಅವರೇ ಬಂದಿದ್ದಾರೆ. ಬಂದವರು ನೇರವಾಗಿ ಬಂದುಬಿಟ್ಟು ಅಪ್ಪ ಅಮ್ಮ ಕುಳಿತಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನ ಮಾಡ್ತಾರೆ. ಬಂದ ತಕ್ಷಣ ಆ ಅಪ್ಪ ಅಮ್ಮನಿಗೆ ಇವರು ಲೋಕೇಶ್ವರರು, ಇವ್ರಿಗೆ ನಾವೇ ನಮಸ್ಕಾರ ಮಾಡ್ಬೇಕಲ್ವಾ ಅಂತ ಜಿಜ್ಞಾಸೆ ಬಂತು. ಎಷ್ಟು ದೊಡ್ಡ ವ್ಯಕ್ತಿಗಳು, ಭಗವಂತನ ಸಾಕ್ಷಾತ್ತಾಗಿ ಅವತಾರವಾಗಿದ್ದಾನೆ, ಇವನಿಗೆ ನಾವು ನಮಸ್ಕಾರ ಮಾಡ್ಬೇಕಲ್ವಾ ಅಂತ ಹೇಳುವಾಗಲೇ ಅವ್ರು ನಮಸ್ಕಾರವನ್ನ ಮಾಡಿಬಿಟ್ರು. ಆಗ ಇವರಿಗೆ ತಿಳಿತು, ಓಹೋ ಭಗವಂತನಾದ್ರೂ ಕೂಡ ಲೌಕಿಕರಂತೆ ಇತರ ಲೌಕಿಕರಂತೆ, ಮತ್ತು ಈ ಲೌಕಿಕರಿಗೆ ಬೋಧೆಯನ್ನ ಮಾಡೋದಕ್ಕೋಸ್ಕರವಾಗಿ ತಂದೆ ತಾಯಿಗಳನ್ನ ಗೌರವಿಸಬೇಕು ಅಂತಕ್ಕಂತಹ ಒಂದು ಸಂದೇಶನ ಕೊಡುವ ಸಲುವಾಗಿ ಮೊದಲಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಅಮ್ಮ, ನನ್ನನ್ನು ಹುಟ್ಟಿದ ತಕ್ಷಣ ನೀವು ಅಲ್ಲಿಗೆ ನಂದಕ್ಕೆ ಹೋಗ್ಲಿಕ್ಕೆ ಒಯ್ದಿರಲ್ಲ, ಹಾಗಾಗಿ ನನ್ನ ಬಾಲಲೀಲೆಗಳನ್ನು ನಿಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಹಸ್ತದಲ್ಲಿ ನಾವು ಯಾವ ರೀತಿ ನಿಮ್ಮ ಮಡಿಲಿನಲ್ಲಿ ನಮಗೆ ಬೆಳೆಯಲಿಕ್ಕೆ ಆಗಲಿಲ್ಲ, ನಮಗೆ ಆ ಸುಖ ಸಿಗ್ಲಿಲ್ಲ ಅಮ್ಮ ಅಂತ ಹೇಳಿದ ತಕ್ಷಣ ಬಾಚಿ ತಬ್ಬಿಕೊಂಡ್ಳು, ತನ್ನ ಮಡಿಲಿನಲ್ಲಿಟ್ಲು, ಮುದ್ದಾಡಿದ್ಲು. 8 ವರ್ಷ ಆವಾಗ ಕೃಷ್ಣನಿಗೆ. ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ವಸುದೇವನಿಗೆ ಆನಂದ ಅಷ್ಟು ಬರ್ತಾ ಇದೆ. ಹಾಗೆ ಬಹಳ ಪ್ರೀತಿಯಿಂದ ಎಲ್ಲವನ್ನ ಅವರು ಸಮಾಚಾರವನ್ನು ಮಾತನಾಡ್ತಾ ಇದ್ದಾರೆ. ಆಮೇಲೆ ಅವರನ್ನ ಕರ್ಕೊಂಡು ಹೋದ್ರು, ಒಟ್ಟಿಗಿದ್ರು. ಒಂದು ಒಳ್ಳೆಯ ಶುಭ ದಿನದಿಂದ ಅವರಿಗೆ ಉಪನಯನ ಸಂಸ್ಕಾರವನ್ನ ಮಾಡಿ, ಅವರ ಕುಲಪುರೋಹಿತರು ಗರ್ಗಾಚಾರ್ಯರು ಅಂತ ಒಳ್ಳೆ ವಿದ್ಯಾವಂತ ಜ್ಞಾನಿ ಇದ್ದಾರೆ. ಅಂಥ ಗರ್ಗಾಚಾರ್ಯರು ಬಂದರು. ಉಪನಯನ ಸಂಸ್ಕಾರಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟರು. ಅದಾದ ನಂತರ ಅವರನ್ನ ನೇರವಾಗಿ ಶಿಕ್ಷಣಕ್ಕೆ ಕಳಿಸಬೇಕು ಅಂತ ಆಯಿತು. ಭಗವಂತನಿಗೆ ಶಿಕ್ಷಣದ ಅವಶ್ಯಕತೆ ಇದೆಯೇ? ಅವನೇ ತಾನೇ ಶಿಕ್ಷಣದ ಅಧಿದೇವತೆ, ಎಲ್ಲ ಥರದ ಅಧಿದೇವತೆಯಾಮ. ಅಂತಹ ಭಗವಂತನು ಕೂಡ ತನ್ನ ಅಣ್ಣನ ಜೊತೆ ಗೂಡಿಕೊಂಡು ಶಿಕ್ಷಣಕ್ಕೆ ಹೋಗಿದ್ದಾರೆ. ಎಲ್ಲಿಗೆ ಅಂದರೆ ಅವಂತಿ ನಗರದಲ್ಲಿ ಒಬ್ಬ ದೊಡ್ಡ ಗುರುಗಳು ಇದ್ದಾರೆ, ಮಹಾಜ್ಞಾನಿಗಳು, ಬ್ರಹ್ಮ ಋಷಿ ಹೋದವರು. ಸಾಂದೀಪಿನಿ ಅಂತ ಹೆಸರು. ಸಾಂದೀಪನಿ ಅಲ್ಲ, ಸಾಂದೀಪಿನಿ ಅಂತ ಅವರ ಹೆಸರು. ಮಹಾ ಸಾಂಪ್ರದಾಯಬದ್ಧವಾಗಿರ್ತಕ್ಕಂಥ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂಥವರು, ವೇದ ಪಾರಂಗತರು, ಮಹಾಜ್ಞಾನಿಗಳು. ಕೃಷ್ಣ ಭಗವಂತನೇ ಬಂದ ಅಂತವರಿಗೆ ಗೊತ್ತಾಯಿತು. ಬಹಳ ಸಂತೋಷಪಟ್ಟರು. ಆಹಾ, ಭಗವಂತನೇ ಇಲ್ಲಿ ಚಿತ್ತೈಸಿದಿನ, ಸಂತೋಷ ಅವರಿಗೆ. ಸೇರಿಸಿಕೊಂಡಾದ ನಂತರ ಪಾಠವನ್ನ ಅವರು ಕಲೀಲಿಕ್ಕೆ ಶುರು ಮಾಡಿದ್ರು. ಒಂದು ಬಾರಿ ಹೇಳಿದ್ರೆ ಸಾಕು, ಅವನೆಲ್ಲವನ್ನು ಕೂಡ ನಿರರ್ಗಳವಾಗಿ 2 ಮಕ್ಕಳು ಹೇಳಿಬಲ್ಲವರಾಗಿದ್ದರು. ಆಶ್ಚರ್ಯ ಇಲ್ಲ, ಭಗವಂತನೇ ತಾನೆ. ಹಾಗಾಗಿ 64 ವಿದ್ಯೆಗಳನ್ನ ಅವರು 64 ದಿವಸಗಳಲ್ಲಿ ಅದನ್ನ ಕಲ್ತ್ಕೊಂಡ್ಬಿಟ್ರು. ಆಮೇಲೆ ಕೊನೆಯಲ್ಲಿ ಸಮಾವರ್ತನ ಎಲ್ಲ ಮುಗಿಸಿಬಿಟ್ಟು ಹೋಗತಕ್ಕಂಥದ್ದು. ಆವಾಗ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಇಬ್ಬರು ಸಹ ರಾಮ ಮತ್ತು ಕೃಷ್ಣ ನಮಸ್ಕಾರ ಮಾಡಿ ಕೇಳ್ತಾರೆ, ಭಗವನ್ ನಿಮಗೆ ನಾವು ಗುರುದಕ್ಷಿಣೆ ಕೊಡಬೇಕಾಗಿದೆ, ಹಾಗಾಗಿ ಅವಶ್ಯವಾಗಿ ನೀವು ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡಬೇಕು ಎಂದಾಗ ಹೇಳುವಾಗ ಏನು ಕೊಟ್ಟಿರಿ ಹೇಳ್ತೀರಾ? ಎಷ್ಟು ನಯ ವಿನಯ ಅವರ ಮಾತಿನಲ್ಲಿ.
ಆಗ ಗುರುಗಳು ಹೇಳ್ತಾರೆ, ಪತ್ನಿ ಬಂದಿದ್ದಾಳೆ, ಗುರುಪತ್ನಿ ಬಂದಿದ್ದಾಳೆ. ಅವಳ ಮುಖನೊಮ್ಮ ನೋಡ್ತಾಳೆ. ಆಗ ಅವಳು ಹೇಳ್ತಾಳೆ, ಹೇಳಿ, ನೀವೇ ಹೇಳಿ ಅಂತ. ಆಯ್ತು. ಅವಳಿಗೆ ತುಂಬ ದುಃಖ, ತಮಗೂ ಇದೆ. ಅವನು ಹೇಳಿದ ಹಾಗೆ ಅವಳಿಗೆ ತುಂಬ ದುಃಖ ಇದೆ. ಒಬ್ಬನೇ ಮಗ ಇದ್ದದ್ದನ್ನ ಮೇಲೆ ಅವನು ಎಲ್ಲ ವಿದ್ಯಾಭ್ಯಾಸನೆಲ್ಲ ಮಾಡಿ ಆನಂತರ ಇಲ್ಲ ಪ್ರಭಾತ ಕ್ಷೇತ್ರ ಅಂತ ಇದೆಯಲ್ಲ, ಅಲ್ಲೇ ಹೋಗಿ ಪ್ರಭಾಸ ಕ್ಷೇತ್ರ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿದ. ಅದು ಮತ್ತೆ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಆ ಭಾಗ. ಅದೇ ಪ್ರಭಾಸ ಕ್ಷೇತ್ರ ಅಂದ್ರೆ ಸ್ನಾನ ಮಾಡ್ತಕ್ಕಂಥ ಘಟ್ಟ ಎಲ್ಲ ಅಲ್ಲಿ ಇದೆ. ಅಲ್ಲಿ ಸ್ನಾನ ಮಾಡಿದ. ಹಾಗೆ ಸ್ನಾನಕ್ಕೆ ಹೋದ, ಹಿಂದಕ್ಕೆ ಬರಲೇ ಇಲ್ಲ. ತುಂಬ ಹುಡುಕಾಡಿಸಿದೆವು, ನಮ್ಮಿಂದ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಮೃತ ಶರೀರವೂ ಸಿಕ್ಕಲಿಲ್ಲ. ಆದ್ರೆ ಮೃತನಾಗಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಯಿತು. ಆದ್ರೆ ಏನು ಮಾಡಿದ್ರು ಅದನ್ನು ನಮಗೆ ಅದು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಾಗಲಿಲ್ಲ. ನಾವು ಮನುಷ್ಯರು ಮಾನವರು. ಹಾಗಾಗಿ ನೀನು ದೇವನು ಬಂದಿದ್ದೀಯಲ್ಲ ಸ್ವಾಮಿ, ನಿನ್ನಲ್ಲಾದ ಕಾರಣ ನಾವು ಹೇಳ್ತೇವೆ, ಈ ಒಂದು ರೀತಿಯ ದುಃಖದಿಂದ ನಮ್ಮನ್ನು ಪಾರು ಮಾಡಬೇಕು, ನಮ್ಮ ಮಗನನ್ನು ನಮಗೆ ಕರುಣಿಸಬೇಕು ಅಂತ ಹೇಳಿ ಎರಡು ಮಕ್ಕಳ ಹತ್ರ ಹೇಳ್ತಾರೆ. ಅಷ್ಟೇ ಆಗಲಿ, ನಾವು ಮಾಡ್ತೇವೆ ಅಂತ ಹೋದ್ರು. ಸೀದಾ ಪ್ರಭಾಸ ಕ್ಷೇತ್ರಕ್ಕೆ ಹೋದ್ರು. ಅಲ್ಲಿಗೆ ವರುಣ ದೇವರು ಬಂದು ನಮಸ್ಕಾರ ಮಾಡಿ ಕಪ್ಪ ಕಾಣಿಗೆ ಅಂತ ಇರ್ತಾರೆ. ಕಪ್ಪ ಕಾಣಿಗಳು ನಮಗೆ ಬೇಡ, ಇವಾಗ ನಾವೇ ಈ ಕಾಣಿ ಕೊಡ್ಲಿಕ್ಕುಂಟು. ಈಗ ನಮ್ಮ ಗುರುಪುತ್ರರು ಇಲ್ಲಿ ಸ್ನಾನಕ್ಕೆ ಬಂದಿದ್ರಂತಲ್ಲ, ಅವರ ಜೀವ ಪ್ರಾಣ ನಿನ್ನ ಕೈಯಲ್ಲಿದೆಯಾ? ನನ್ನ ಕೈಲಿಲ್ಲ ಪ್ರಭೋ, ನನ್ನ ಕೈಲಿಲ್ಲ ಅಂತ ವರುಣ. ಅವ ಹೇಳ್ತಾನೆ, ಕೆಳಗೊಂದು ಪಂಚಜನ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಅವ ಪ್ರಹ್ಲಾದ್ ಮಹಾರಾಜರಿದ್ದಾರಲ್ಲ, ಪ್ರಹ್ಲಾದ್ ಮಹಾರಾಜರು ಒಬ್ಬ ಅಣ್ಣ ಆಹ್ಲಾದ ಅಂತಕ್ಕಂಥವನ ಮಗ. ಪಂಚಜನ ಅಂತ ಮಹಾಬಿಟ್ಟ ರಾಕ್ಷಸ ಅವ ಇಲ್ಲಿ ನೆಲೆಸಿಬಿಟ್ಟಿದ್ದಾನೆ. ಅವನೊಂದ್ಸಲ ಕಳಿಸ್ಬೇಕಂತಾಗಿದ್ದು ನನಗೆ. ಈಗ ಅವನು ಇಲ್ಲಿದ್ದಾನೆ, ಅವನದೇ ಕೆಲಸ ಅದು, ಅವನು ತಿಂದಿದ್ದಾನೆ. ಡಮ್ ಅಂತ ಹೇಳಿದ್ರು. ಇಬ್ಬರು ಸಹ ಹೋದ್ರು. ಅಲ್ಲಿ ಹೋಗಿ ಆ ಪಾಂಚಜನ ಶಬ್ದಕ್ಕೆ ಎಚ್ಚರ ಆಯ್ತು ಅವನಿಗೆ. ಯಾರು ನೀವಂತ ಯುದ್ಧಕ್ಕೆ ಬರ್ತಾನೆ. ಯುದ್ಧದಲ್ಲಿ ಒಂದೇ ಪಿಂಡಿ ಅವ್ರು ನಾಶ ಮಾಡಿಬಿಟ್ಟು ಅವ್ರಿಗೆ ಯಾವ ಲೆಕ್ಕ. ಆದ್ರೆ ಅವನ ಶರೀರ ಒಳ್ಳೆ ಹೀಗಿತ್ತದು, ಶಂಖದಾಗಿತ್ತು. ಪಂಚಜನ, ಪಾಂಚಜನ್ಯ. ಆ ಪಂಚಜನನ ಶರೀರದ ಪಾಂಚಜನ್ಯ ಅಂತಕ್ಕಂಥ ಒಂದು ಹುಟ್ಟಿರ್ತಕ್ಕಂಥ ಒಂದು ಶಂಖವನ್ನ ಅವನು ತಕೊಂಡ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ. ನಡೆದಕ್ಕಂಥದ್ದೆಲ್ಲ ಬೇಡದಿರ್ತಕ್ಕಂಥಲ್ಲ ಅಲ್ಲೇ ಕೊಡವಿ ಶುದ್ಧವಾಗಿ ತೊಳೆದ್ಬಿಟ್ಟು ಒಂದು ಊದ್ತಾನೆ. ಆಗ ಬಹಳ ಸುಂದರವಾಗಿರ್ತಕ್ಕಂಥ ನಾದ ಬಂದು ಹೋಯ್ತು. ತಾನು ಶಂಖವನ್ನು ಬೇಕು ಅಂತ ಇಟ್ಕೊಂಡು, ಅದ್ರ ಕೃಷ್ಣ ಹತ್ರ ಇರತಕ್ಕಂಥ ಶಂಖ ಯಾವುದು? ಪಾಂಚಜನ್ಯ. ಅದನ್ನು ಹಿಡ್ಕೊಂಡು ಮೇಲೆ ಬಂದಿದ್ದಾರೆ. ಕೆಲಸ ಆಗಲಿಲ್ಲ ನಮ್ಮದು. ಹಾಗಾಗಿ ಈಗ ಗೊತ್ತಾಯ್ತು, ಪಂಚಜನ ಅವನನ್ನು ತಿಂದಿದ್ದಾರೆ, ಮಗನನ್ನು ತಿಂದಿದ್ದಾನೆ. ಅಲ್ಲಿಗೆ ಹೋಗೋಣ ಅಂತ ಯಮನಲ್ಲಿ ಹೋದ್ರು. ಯಮ ಕೂಡ ಕಪ್ಪು ಕಾಣಿ ತರ್ತಾನೆ. ಆಗ ಯಮನ ಹತ್ರ ಹೇಳ್ತಾನೆ, ಅಯ್ಯ, ನಿನ್ನಲ್ಲಿ ನಮ್ಮ ಗುರುವ ಒಬ್ಬ ಮಗ ಜೀವ ನಿನ್ನ ಕೈಲಿದೆ, ಅದನ್ನು ನನಗೆ ಕೊಡಬೇಕು. ಆಯ್ತು ಅಂತ ಹೇಳಿ ಅವನನ್ನೇ ತಂದು ಕೊಡ್ತಾನೆ. ಆ ಪುತ್ರ ಅಲ್ಲಿ ಇದ್ದ, ಆ ಪುತ್ರನನ್ನೇ ತಂದು ಕೊಡ್ತಾನೆ. ಅವರನ್ನು ಕರ್ಕೊಂಡು ಇವ್ರು ಹೋಗ್ತಾರೆ, ಒಪ್ಪಿಸ್ತಾರೆ. ಅವರಿಗೆ ಆನಂದ ಅಷ್ಟಿಷ್ಟಲ್ಲ, ಮಗನೇ ಸಿಕ್ಕಿದ. ನೋಡಿ, ಎಲ್ಲರಿಗೂ ಹಾಗೆ ಅಲ್ಲಿಗೆ ಎಲ್ಲಿ ಏನಂದ್ರೆ ಯಮನಾಲಯಕ್ಕೆ ಹೋದ ಮಗ ಹಾಗೆ ಸಿಕ್ತಾನ, ಅದು ಇವರಿಗೆ ಸಿಕ್ಕಿದೆ. ಹಾಗೆ ಬಹಳ ಸಂತೋಷ ಆಯಿತು. ಅಲ್ಲಿ ಮತ್ತೆ ಬೀಳ್ಕೊಡ್ತಾರೆ. ಹಾಗೆ ಬರುವಾಗ ಎಲ್ಲ ಅವನಿಗೆ ಒಂದು ನೆನಪಾಯ್ತು. ಅಯ್ಯೋ ದೇವ್ರೆ, ಆ ಪಾಪ ಆ ಹೆಣ್ಣು ಮಕ್ಕಳಿಗೆ ಬರ್ತೇನೆ ಅಂತ ಹೇಳಿದ್ರು. ಕೆಲವೇ ದಿವಸದಲ್ಲಿ ಬರ್ತೇನೆ, ನೀವು ಅಳೋದು ಬೇಡ, ನಾವು ಇದ್ದೇನೆ, ಬೇಗ ಬರ್ತೇನೆ ಅಂತ. ನನಗೆ ಚಿಕ್ಕವನಿದ್ದ ನಾನು ಕತೆ ಓದು, ನನಗೆ ಯಾವ ಕಣ್ಣೀರು ಬರ್ತದೆ. ಅಯ್ಯೋ, ಎಂಥ ಮೋಸ ಮಾಡಿದೆ ಕೃಷ್ಣ ಅವರಿಗೆ. ಪಾಪ ಎಷ್ಟು ಭಕ್ತಿಯಿಂದ ಅವರು ಕಳಿಸಿಕೊಟ್ಟಿದ್ದಾರೆ. ಬೇಗ ಬರ್ತೇನೆ ಮೋಸನೇ ಮಾಡಿಬಿಟ್ಟಲ್ಲ ಅಂತ ನನಗೇನೆ ಒಂಥರ ದುಃಖ ಬರ್ತದೆ. ಪಾಪ ಪುಸ್ತಕ ಓದುವಾಗ ಭಾಳ ಸಣ್ಣವಲ್ಲ, ದೊಡ್ಡವನೇ ನಾನು ಅಂತ ಇಟ್ಕೊಳ್ಳಿ. 18-20 ವರ್ಷ ಆವಾಗ ಓದ್ಕೊಂಡಿರ್ತಕ್ಕಂಥ ಪುಸ್ತಕ. ಅಂದರೆ ಅಷ್ಟು ಭಾವನಾತ್ಮಕವಾಗಿ ನಾವು ನಮಗೆ ಕೆಲಸ ಭಾವನೆಯನ್ನು ಅದು ಹುಟ್ಟು ಹಾಕ್ತದೆ, ಭಕ್ತಿ ಭಾವನೆಯನ್ನು. ಹಾಗೆ ಹೋಗ್ಲಿಲ್ಲವಲ್ಲ ಅಂತೇಳಿ ಮತ್ತೆ ತನ್ನ ಅತ್ಯಂತ ಹತ್ತಿರ ಸಮೀಪವರ್ತಿ ಆಗತಕ್ಕಂಥ ಉದ್ಧವನನ್ನ ಕಳಿಸಿಕೊಡ್ತಾನೆ. ಉದ್ಧವ ಅಲ್ಲಿ ಹೋಗ್ತಾನೆ. ಉದ್ಧವ ಅಲ್ಲಿ ಹೋಗಿ ಆನಂತರ ಕೃಷ್ಣನೇ ಬಂದ ಅಂತ ಅವನ ಒಳ್ಳೆಯ ರಥ ಫಳಫಳ ಅಂತಕ್ಕಂಥ ರಥ ಸಾಯಂಕಾಲ ಮುಟ್ಟಿತು. ಅವನನ್ನು ಸ್ವೀಕಾರ ಮಾಡಿದ್ರು ಕೃಷ್ಣ ಅಪ್ಪ ಅಮ್ಮನವರು. ಕೃಷ್ಣನೇ ಬಂದ ಅಂತ ತಿಳ್ಕೊಂಡ್ರು. ಸಾಯಂಕಾಲ ಗೋಧೂಳಿ ಮುಹೂರ್ತ, ದನಗಳನ್ನೆಲ್ಲ ಕರೆಯುತ್ತಾ ಇದ್ದಾರೆ. ಅಲ್ಲಿ ದನಗಳೆಲ್ಲ ಹಿಂಡ ಬರ್ತಾ ಇದೆ. ಗೋಧೂಳಿ ಧೂಳೆಲ್ಲ ಕಣ್ಣೆ ಬರ್ತಾ ಇದೆ, ರಾಚುತ್ತಾ ಇದೆ. ಹೋಗುವ ದಾರಿ ಕಾಣಿಸಲ್ಲ. ಆ ಸಮಯದಲ್ಲಿ ಅವನ ರಥ ತೆಕ್ಕೊಂಡು ಅದರ ಮನೆ ಹತ್ತಿರ ನಿಲ್ಲಿಸಿ, ಅರಮನೆ ಹತ್ತಿರ ನಿಲ್ಲಿಸಿ ಒಳ ಪ್ರವೇಶ ಮಾಡಿದ್ದಾನೆ. ಅವರು ಕೃಷ್ಣನೇ ಬಂದ ಅಂತ ಸ್ವೀಕಾರ ಮಾಡಿದ್ರು. ಆಮೇಲೆ ಉದ್ಧವ ಅಂತ ಗೊತ್ತಾಯ್ತು. ಕೃಷ್ಣ ಹೇಗಿದ್ದಾನೆ? ಚೆನ್ನಾಗಿದ್ದಾನ. ಕೃಷ್ಣ ದೊಡ್ಡವನು ಹೇಗಿದ್ದಾನೆ? ಬಲರಾಮ್ ಹೇಗಿದ್ದಾನೆ? ಚೆನ್ನಾಗಿದ್ದಾನ. ನಮ್ಮನ್ನ ನೆನಪು ಉಂಟು ಅವನಿಗೆ. ನೀವು ತಮ್ಮ ಹೆಸರು ನಾವು ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಕೃಷ್ಣನಿಗೆ ನಮ್ಮ ನೆನಪು ಬರ್ತದ ಏನು? ಅಯ್ಯೋ,
ಅವ್ನು ಬೇಕಾದಾಗಿ ನೆನಪು ಮಾಡ್ತಾ ಇದ್ದಾನೆ. ಆದರೆ ಅವನು ತುಂಬ ಬ್ಯುಸಿಯಾಗಿದ್ದಾನೆ. ಅವನು ತುಂಬ ಕೆಲಸ ಇದೆ, ಅದನ್ನೆಲ್ಲ ಅವನು ನಿರ್ವಾಹ ಮಾಡಬೇಕಲ್ಲ. ಆ ಮಥುರೆಯನ್ನೆಲ್ಲ ವ್ಯಸ್ತ ಆಗಿದೆ, ಇದನ್ನು ಸರಿಪಡಿಸಬೇಕಲ್ಲ, ತುಂಬ ಕೆಲಸದಲ್ಲಿ ಅವನಿದ್ದಾನೆ. ಆಗಲಿ, ಅವನು ಚೆನ್ನಾಗಿದ್ದರೆ ಆಯ್ತು, ನಮಗೆ ಸಂತೋಷವೇ. ಆದರೆ ಬೇಗ ಬರ್ತೇನೆ ಅಂತ ಅಂದಿದ್ದಾನೆ. ಅವನು ನಿರೀಕ್ಷೆ ಮಾಡ್ತಾ ಇದ್ದು. ನೀನಾದ್ರೂ ಬಂದಿಯಲ್ಲ, ನೀನು ನೋಡಿದಾಗ ಸಾಕ್ಷಾತ್ ಕೃಷ್ಣನ ರೂಪವನಿಗೆ ವ್ಯತ್ಯಾಸವೇ ಇಲ್ಲ. ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸ, ಅವನಿಗೆ ಸ್ವಲ್ಪ ಬೆಳ್ಳಗೆ ಜಾಸ್ತಿ, ಅವನು ಸ್ವಲ್ಪ ನೀಲವರ್ಣ ಜಾಸ್ತಿ, ಇವನು ಸ್ವಲ್ಪ ನೀಲವೇ, ಆದರೆ ಅವನಷ್ಟು ಅಲ್ಲ. ಅಂತಹ ಒಂದು ಮೈಕಟ್ಟು, ಅಷ್ಟು ಸುಂದರವಾಗಿರ್ತಕ್ಕಂತಹ ಮುಖ ಉದ್ಧವನದ್ದು ನೋಡೋದಕ್ಕೆ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ರೂಪವೇ. ಅವನೇನು ಕಡಿಮೆ ಇಲ್ಲ, ಮಹಾ ದೊಡ್ಡ ಭಕ್ತ. ಶ್ರೀಕೃಷ್ಣ ಒಟ್ಟಿಗೆ ಬೆಳೆದಿರ್ತಕ್ಕಂಥವರು. ಇಂತಹ ಅವನು ಹೇಳ್ತಾನೆ. ಆಮೇಲೆ ಮರುದಿವಸ ಬೆಳಿಗ್ಗೆ ಯಾವಾಗ ಅಲ್ಲಿ ಒಂದು ರಥವನ್ನು ಕಾಣ್ತಾರೆ ಹೆಣ್ಣು ಮಕ್ಕಳಿಗೆ. ಇದು ಕೃಷ್ಣನ ರಥ, ಕೃಷ್ಣ ಬಂದ ಅಂತೇಳಿ ಹುಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಇನ್ನೊಂದು ಹೇಳಿ, ಕೃಷ್ಣ ಅಲ್ವೇ ಇವ, ಇವ ಯಾರು ಇವ ಬಂದ್ರು. ಆಮೇಲೆ ಅವ ಹೇಳಿದ, ಯಾರು ನಿಮ್ಗೆ ಯಾರು ಬೇಕಾಗಿತ್ತು? ಕೃಷ್ಣ ಬೇಕಾಗಿತ್ತು ಅಂತ ಹೇಳಿದ್ರೆ, ನಾನು ಕೃಷ್ಣನ ಎಳೆಯ, ನನ್ನ ಹೆಸರು ಉದ್ಧವ ಅಂತ ಕೃಷ್ಣನ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಏನಂತೆ, ಅವ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಪಾಪ ಅಲ್ಲಿಯ ಹೆಣ್ಣು ಮಕ್ಕಳೆಲ್ಲ ಅವನನ್ನು ಕರ್ಕೊಂಡು ಹೋಗಿರ್ಬೋದು, ಅಲ್ಲೆಲ್ಲ ಇದ್ದಿರ್ಬೋದು, ನಮ್ಮನ್ನವರಿಗೆ ಈಗ ನೆನಪಾಗಲಿಕ್ಕಿಲ್ಲ ಹಾಗೆ ಅಂತ ಹೇಳಿದ್ರು. ಇಲ್ಲಪ್ಪ, ನಿಮ್ಮ ನೆನಪಾಗ್ತದೆ ಅವನಿಗೆ, ನಿಮ್ಮದೇ ಚಿಂತೆ ಯಾವಾಗಲೂ ಇರ್ತದೆ. ಹೌದಾ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾಗುವಾಗ, ಅವನೇ ನಮ್ಮ ಚಿಂತೆ ಎಲ್ಲಿ ಬರಬೇಕು, ನಾವು ಕಾಡು ಹಣ್ಣು, ಅವನು ಚೀಪಿ ಅಥವಾ ಅದನ್ನು ಸವಿದು ಬಿಸಾಡಿದ, ನಾವು ಹಣ್ಣುಗಳು ಕಾಡಿನ ಹಣ್ಣು, ಇಲ್ಲಿ ಅವನು ಬಿಸಾಡಿದ ಹೆಣ್ಣಾಗಿಬಿಟ್ಟಿದ್ದೇವೆ ನಾವು. ಮಣ್ಣಿಗೆ ಯಾಕೆ ನೋಡ್ಲಿಕ್ಕೆ ಬರ್ತಾನೆ ಅವನು ಎಂಬುದಾಗಿ ಅವರಿಗೆ ಹಾಗೆ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಮಾತನಾಡ್ತಾರೆ. ಉದ್ಧವ ಸಮಾಧಾನ ಮಾಡ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ, ಅವನು ಏನು ಹೇಳಿದ ಅಂತ ಹೇಳಿದ. ಆಗ ಅವನು ಹೇಳ್ತಾನೆ, ನೋಡಿ, ನೀವು ಕೃಷ್ಣನನ್ನು ಅಗಲಿದ್ದೀರಿ ಅಂತಕ್ಕಂಥ ದುಃಖ ನಿಮಗಿದೆ ಅಂತ ನನಗೂ ದುಃಖವಿದೆ. ಅದು ನನಗೆ ಬರಲಿಕ್ಕೆ ಸಮಯ ಬರಲಿಲ್ಲ. ಭಾಳ ಕೆಲಸಗಳು ಇಲ್ಲಿ ಇದ್ದಾವೆ, ಆಗ ನಾನು ಮಾಡಬೇಕಾದಂಥ ಕೆಲಸಗಳೆಲ್ಲ ಈಗ ನನಗೆ ಸಮಯವೇ ಇಲ್ಲ, ಬರೋದಕ್ಕೆ ಸಮಯವೇ ಇಲ್ಲ. ಆದರೆ ನೀವೊಂದು ವಿಷಯ ತಿಳ್ಕೊಳ್ಳಿ, ನನ್ನನ್ನು ನೀವು ಎಷ್ಟು ಹೆಚ್ಚು ನೀವು ನನ್ನನ್ನು ಚಿಂತಿಸುತ್ತೀರೋ ಅಷ್ಟು ಹೆಚ್ಚು ನಾನು ನಿಮ್ಮನ್ನು ನೆನಪಿಸ್ತಾ ಇರ್ತೇನೆ. ನೆನಪಿಟ್ಟುಕೊಳ್ಳಿ, ನನಗೆ ಭಕ್ತರು ಅಂತಂದರೆ ಬರೀ ಶರೀರದ ಸಂಬಂಧ ಮಾತ್ರ ಅಲ್ಲ, ನಮ್ಮ ಹೃದಯ ಸಂಬಂಧವೇ ಹೆಚ್ಚು ಇದೆ. ಹಾಗಾಗಿ ನಿಮ್ಮ ಹೃದಯದಲ್ಲಿ ನಾನು ಯಾವಾಗಲೂ ಇರ್ತೇನೆ, ನೀವು ಚಿಂತೆ ಮಾಡಬಾರ್ದು. ನೀವು ನನ್ನನ್ನು ಎಷ್ಟು ಹೆಚ್ಚು ಪ್ರೀತಿಸ್ತೀರಾ ಅಷ್ಟು ನೀವು ನನ್ನ ಹತ್ತಿರ ಬರ್ತಾ ಇದ್ದೀರಾ. ಹಾಗೆ ನಾವು ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಾವಿಬ್ಬರು ಯಾವಾಗಲೂ ಒಂದೇ ಇರ್ತೇವೆ, ನಾವು ವ್ಯತ್ಯಾಸ ಆಗೋದೇ ಇಲ್ಲ. ನಾನು ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅಂತ ಭಾವಿಸ್ಕೊಳ್ಳಿ ಅಂತ ಹೇಳಿದ್ದಾನೆ. ಸಮಾಧಾನ ಎಲ್ಲ ಹೇಳಿಬಿಟ್ಟು ಆಮೇಲೆ ಅವರ ಆತಿಥ್ಯ ಸ್ವೀಕಾರ ಮಾಡಿ ಹೋಗ್ತಾನೆ. ಅನಂತರ ಕೃಷ್ಣ ಎಚ್ಚರವಾಗಿದ್ದಾನೆ. ಕೃಷ್ಣ ಬಲರಾಮರು ಸರಿಯಾಗಿರ್ತದಂತ ಎಲ್ಲ ಅವರ ಹತ್ರ ಸೇನೆಗಳೆಲ್ಲ ಭದ್ರವಾಗಿದೆ. ಅತ್ಲಾಯಿಂದ ಮಗಧ ರಾಜ್ಯದ ಸುರಪ, ಅವನ ಜರಾಸಂಧ ಅಂತಕ್ಕಂಥ ಮಹಾದೊಡ್ಡ ಖಳನಾಯಕ. ಅವ ಒಂದು 10,000 ಆನೆ ಬಲ ಇರ್ತಕ್ಕಂಥವನು ಅಲ್ಲ, ಅದವನ ಅಳಿಯ ಕಂಸನಾದ್ರೂ ಹಾಗೆ 10,000 ಆನೆ ಬಲ ಇರ್ತಕ್ಕಂಥ ಕಂಸನನ್ನ 8 ವರ್ಷ ಹುಡುಗ ಎಳೆದು ಕೊಂದ ಅಂತಂದ್ರೆ ಆಶ್ಚರ್ಯ ಎಲ್ಲರಿಗೂ ಕೂಡ. ಇಷ್ಟು ಸಣ್ಣ ಹುಡುಗ 10,000 ಆನೆ ಬಲ ಇರ್ತಕ್ಕಂಥ ಕಂಸನನ್ನ ಕೊಂದಿದ್ದಾನೆ. ಅದು ಎಂಥ ಸಾಮರ್ಥ್ಯ ಇರ್ಬೋದು. ಅದನ್ನ ಅಪ್ಪ ಅಮ್ಮನೇ ಆಲೋಚನೆ ಮಾಡ್ತಾ ಇದ್ದಾರೆ. ನಮಗೆ ಕಷ್ಟ ಕೊಟ್ಟಿರ್ತಕ್ಕಂಥ ಕಂಸನನ್ನ ಇವನು ಒಂದು ನಿಮಿಷದಲ್ಲಿ ಕೊಂದು ಹಾಕಿಬಿಟ್ಟಿದ್ದಾನೆ, ಬಾಯಲ್ಲಿ ಹೇಳುದಿಲ್ಲ. ಅಂತಹ ದೊಡ್ಡ ಲೋಕೇಶ್ವರನ ಮಗ ಅಂತ ಹೇಳ್ಕೊಳ್ತಾರೆ. ಆಮೇಲೆ ಅತ್ಲಾಯಿಂದ ಅವನಿಗೆ ಬಹಳ ಸಿಟ್ಟು ಬಂದಿದೆ. ಆಸ್ತಿ ಮತ್ತೆ ಪ್ರಾಸ್ತಿ ಅಂತ 2 ಮಂದಿ ಹೆಣ್ಣು ಮಕ್ಕಳು ವಿಧವೆಯರಾಗಿದ್ದಾರೆ. ಅವರು ಇಲ್ಲಿ ಬಂದು ಹೇಳ್ತಾರೆ, ನನ್ನ ಪತಿಯನ್ನ ಕೃಷ್ಣ ಕೊಂದ ಎಂಬುದಾಗಿ ಅವರು ಹೇಳಿದ್ದಾರೆ. ಗತಿ ಇಲ್ಲ, ನಿರ್ಗತಿಕರಾಗ್ಬಿಟ್ಟಿದ್ದೇವೆ. ಹಾಗೆ ಬಹಳ ದುಃಖಿಸಿದ್ರು. ಹೋದ, ಅವರನ್ನು ಬಿಡುವೇ ಇಲ್ಲ ಅಂತೇಳಿ ಮಥುರೆಗೆ ದಂಡೆತ್ತಿ ಹೋಗ್ತಾನೆ. 23 ಲಕ್ಷ ಸೈನ್ಯವನ್ನು ತಗೊಂಡು ಹೋಗ್ತಾನೆ. ಆಮೇಲೆ ಕೃಷ್ಣ ಬಲರಾಮರ ಯುದ್ಧವನ್ನ ಮಾಡ್ತಾರೆ. ಖಾಡಿ ಯುದ್ಧವಾಗ್ತದೆ. ಆಮೇಲೆ ಆ ಯುದ್ಧದಲ್ಲಿ ಇವರ ಒಂದೊಂದು ಅಸ್ತ್ರವನ್ನು ಅವನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ರಥವನ್ನ ತುಂಡು ಮಾಡಿ ಆಯ್ತು. ಅವನ ಕೈಲಿರ್ತಕ್ಕಂಥ ಒಂದೊಂದೇ ಆಯುಧಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಹಾಗೆಲ್ಲ ತುಂಡಾಗಲಿಕ್ಕೆ ಶುರುವಾಯಿತು. ಸಾಧ್ಯವೇ ಆಗಲಿಲ್ಲ. ಈ ಮಕ್ಕಳ ಹತ್ರ ಯುದ್ಧ ಮಾಡಿ ಸಾಧ್ಯ ಆಗಲಿಲ್ಲ. ಅವನಿಗೆ ಬಹಳ ಆಶ್ಚರ್ಯವಾಗಿ ಹೋಯಿತು. 23 ಅಕ್ಷೋಣಿ ಸೈನ್ಯ ಉಂಟು ನಮ್ಮ ಹತ್ರ, ಅವ್ರ ಹತ್ರ ಹೇಳಿ ಕೇಳಿ ಒಂದು 4-5 ಅಕ್ಷೋಣಿ ಸೈನ್ಯ ಇಲ್ಲ, ಹೆಚ್ಚಂದ್ರೆ 5 ಅಕ್ಷೋಣಿ ಸೈನ್ಯ ಉಂಟು ಅಷ್ಟೇ ಅವ್ರ ಹತ್ರ. ಹಾಗಿರುವಾಗ ಇವ್ರು ನಮ್ಮ ಹತ್ರ ಹೇಗೆ ನೀವು ಯುದ್ಧ ಮಾಡ್ಯಾರಂತ ನಾನು ಆಲೋಚನೆ ಮಾಡಿದ್ರೆ ನಮ್ಮ ಸೈನ್ಯನೆಲ್ಲವನ್ನ ನಷ್ಟಗೊಳಿಸಿಬಿಟ್ಟಿದ್ದಾನಲ್ಲ ಅಂತೇಳಿ ಆಯ್ತು. ಕಡೆಗೆ ಅವನನ್ನ ಬಲರಾಮ ಬಂದು ಒಂದು ಕೊಟ್ಟದ್ದೇ ಅವನ ಕಟ್ಟಿದ್ದೆ, ಅವನನ್ನು ಕಟ್ಟಿಬಿಟ್ಟು ಕೃಷ್ಣನ ಹತ್ರ ಹಾಕಿದ. ಕೃಷ್ಣ, ಇವನು ನಾನೀಗ ಕೊಲ್ತೇನೆ. ಕೃಷ್ಣ ಆಲೋಚನೆ ಮಾಡಿದ,
ಒಂದು ನಿಮಿಷ, ಬೇಡ, ಈಗ ಕೊಲ್ಲಿ. ಯಾಕೆಂದ್ರೆ ಇವನನ್ನ ಕೊಂದ್ರೆ ಇವನ ಹತ್ರ ಎಷ್ಟು ಸಂಖ್ಯೆಯ ಸೇನೆ ಇದೆ ಗೊತ್ತಾ ನಿಮಗೆ? ಅಷ್ಟೆಲ್ಲ ಸೇನೆ ನಾವು ಕೊಲ್ಲಬೇಕು, ಇಲ್ಲದ್ರೆ ಭೂಭಾರ ಹರಣ ಆಗುದು ಹೇಗೆ? ಆ ಭೂಮಿ ದೇವರಿಗೆ ಭಾರ ಆಗ್ತಾ ಇಲ್ವಾ? ಅವರೆಲ್ಲ ನಾಶ ಮಾಡಬೇಕು ನಾವು. ಹಾಗಾಗಿ ಅಣ್ಣ ಈ ಕೊಲ್ಲುದು ಬೇಡ, ಬಿಟ್ಟಾಗವನ್ನ ಹೇಳ್ತಾ ಇದ್ದಾರೆ ಪುಣ್ಯಾತ್ಮ. ಎಂಥ ಜನಗಳಪ್ಪ ಇವರು ಅಂತ ಹೇಳಿ ಆಯ್ತು, ಸುಮ್ಮಗಿರು, ಬಂದ್ ಮಾಡ್ಲಿಕ್ಕೆ ಬಿಟ್ಟೋಗಿತ್ತು. ಆ ರೀತಿಯಲ್ಲಿ ಅವರಿಗೆ ಆಯ್ತು, ಅವನಿಗೆ ಭಯಂಕರವಾದ ದುಃಖ ಆಗಿತ್ತು, ವೇದನೆ ಆಯಿತು, ಎಂಥ ಒಂದು ಅವಮಾನ ಇದು. ಹೋಗಿದ್ದಾನೆ. ಅವನು ಹೋದ ನಂತರ ಎಲ್ಲ ಸತ್ತಿರ್ತಕ್ಕಂಥ ಎಲ್ಲ ಅವರ ಕೈಯಿಂದ ಅವರ ಎಲ್ಲ ಧನವನ್ನ ದ್ರವ್ಯಗಳನ್ನ ಎಲ್ಲ ತಗೊಂಡು ಮಥುರೆಗೆ ಸಾಗಿಸಿದ್ದಾನೆ. ಆಮೇಲೆ ಮತ್ತೆ ಕೆಲವು ಸಲ ಮತ್ತೊಂದು ಕೆಲವೇ ದಿವಸಗಳಲ್ಲಿ ಅವನು ಬೇಡ, ನನಗೆ ಇನ್ನು ಯುದ್ಧವೇ ಬೇಡ ಅಂತ ಹೇಳಿ ಕೆಲವೆಲ್ಲ ಅವನ ಮಿತ್ರರಿದ್ದಾರೆ, ಅವರೆಲ್ಲ ಮತ್ತೆ ಪೋಸ್ಟ್ ಮಾಡಿದ್ರು, ಅವನಿಗೆ ಪ್ರೋತ್ಸಾಹ ಕೊಟ್ಟರು. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ನಿನಗೆ 10,000 ಆನೆ ಬಲ ಇಲ್ವಾ? ಅವ್ರು ಎಷ್ಟಾದ್ರೂ ಹುಡುಗರು, ಅವರು ಒಂದು ಸಲಕ್ಕೆ ಅವ್ರು ಗೆದ್ದಿರ್ಬೋದು, ನೀನು ಅದೇ ಯೋಚನೆ ಮಾಡಬೇಡ, ಮುಂದುವರಿಸುವಂತೆ ಅವರು ಬಹಳ ಒಳ್ಳೆ ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ಅದೇ ಪ್ರಕಾರ ಅವನು ಇನ್ನೊಂದ್ಸಲ 23 ಅಕ್ಷರ ಸೈನ್ಯ ತಗೊಂಡು ಆವಾಗಲೂ ಯುದ್ಧ ಮಾಡಿ ಅವರೆಲ್ಲ ಸೋತರು. 23 ಅಕ್ಷರ ಸೈನ್ಯವನ್ನು ಸಂಹಾರ ಮಾಡಿಬಿಟ್ರು ಇಬ್ರು ಹುಡುಗರು. ಇದೇ ತರ ಅವನು 17 ಬಾರಿ ಬಂದ, ಒಂದೆರಡು ಬಾರಿ ಅಲ್ಲ, 17 ಬಾರಿ ಬಂದ. 17 ಬಾರಿ ಬರುವಾಗ ಕೂಡ 23 ಅಕ್ಷರ ಸೈನ್ಯ ತಕೊಂಡು ಬಂದ. 23 ಅಕ್ಷರ ಸೈನ್ಯವನ್ನು ಅವನು ನಾಶ ಮಾಡಿದ್ರು. 18ನೇ ಬಾರಿ ಬರುವಾಗ ಸನ್ನಾಹ ಮಾಡ್ತಾ ಇರುವಾಗಲೇ ಆ ಕಡೆಯಿಂದ ಒಬ್ಬ ಕಾಲಯವ ಅಂತ ಇದ್ದಾನೆ. ಆ ಕಾಲಯವನಿಗೆ ಅವನು ಈಗಿನ ಒಂದು ರೀತಿಯ ಮುಸ್ಲಿಮರಾಗಿರ್ತಕ್ಕಂಥವ್ರು ಕಾಲಯವ, ಮ್ಲೇಚ್ಛರು ಅಂತ ಅವ್ನು ಹೇಳ್ತಾರೆ, ಮ್ಲೇಚ್ಛರು ಅಂತ. ಆ ಮ್ಲೇಚ್ಛರು 1 ಕೋಟಿ ಸೈನ್ಯ ಜನಸಂಖ್ಯೆ ಆಳುಗಳಿದ್ದಾರೆ, ಕಟ್ಟಾಳುಗಳಿದ್ದಾರೆ, ಒಂದು ಕೋಟಿ, ನಾನಾ ರೀತಿ ಅಸ್ತ್ರಗಳಿಂದ ತುಂಬಿರ್ತಕ್ಕಂಥವ್ರು, ಮಹಾಬಲಿಷ್ಠ. ಆ ಕಾಲಕ್ಕೇನೆ ಈ ಇಡೀ ಲೋಕಕ್ಕೇನೆ ಒಂದು ದೊಡ್ಡ ಬಹಳ ದೊಡ್ಡ ಶಕ್ತಿವಂತ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂತಹ ಮಹಾದುಷ್ಟ ಒಬ್ಬ ಕಾಲಯವ ಅಂತ ಹೇಳಿ. ಅವ ಮಾಗದ 17 ಬಾರಿ ಹಿಂದೆ ಹೋಗಿದ್ದಾನೆ, ಅದೆಲ್ಲ ಅವ್ನಿಗೆ ಗೊತ್ತು ಅವನಿಗೆ. ಹಾಗಾಗಿ ಈ ಬಾರಿ ಅವನು ಬರ್ತಾ ಇದ್ದಾರಲ್ಲ, ಆಗ ನಾವು ಅಲ್ಲಿ ಹೋಗೋಣ ಅಂತ ಆಲೋಚನೆ ಮಾಡ್ತಾ ಇರುವಾಗಲೇ ನಾರದ್ರು ಬಂದು ಹೇಳಿದ್ರು. ನಾರದ್ರು ಬಂದು ಹೇಳಿದ್ರೆ ನಾವು ಆಲೋಚನೆ ಮಾಡಿದ್ದು. ನಾರದ್ರು ಬಂದು ಹೇಳಿದ್ರು, ನೋಡು, ನೀನು ಮಹಾಬಲಿಷ್ಠ, ನಿನ್ನನ್ನು ಮೀರಿಸೋರು ಯಾರೂ ಇಲ್ಲ. ಸುಮ್ಮನೆ ನಿನಗೆ ನಿನ್ನ ಶಕ್ತಿಯನ್ನ ಸುಮ್ಮನೆ ಇಡುವ ಬದಲಿ ನಿನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಈಗ ಮಾಗಧನನ್ನು 17 ಬಾರಿ ಬಂದಿದ್ದಾನೆ, ಅವನ ಎಲ್ಲ ಸೈನ್ಯವನ್ನು ಸಂಪೂರ್ಣ ನಾಶ ಮಾಡಿದ್ದಾರೆ. ಆ ಇಬ್ಬರು ಹುಡುಗರು ನೀನು ತುಡುಕಿದ್ದೀಯ, ಅವರನ್ನು ಸ್ವಲ್ಪ ನೀನು ತುಡುಕುವುದಲ್ಲ, ಯಾಕಂದ್ರೆ ನೀನು ಮಹಾಬಲಿಷ್ಠ. ಅವ್ರದ್ದು ಸ್ವಲ್ಪ ನೋಡೋಣ, ಅವರ ಶಕ್ತಿ ಸಾಮರ್ಥ್ಯ ಏನು ಅಂತ. ನಿನಗೆ ಸಾಮರ್ಥ್ಯ ಉಂಟು, ನಿನಗೆ ಯೋಗ್ಯತೆ ಉಂಟು, ಅವ್ರದ್ದು ಯುದ್ಧ ಮಾಡ್ತಕ್ಕಂಥ ಯೋಗ್ಯತೆ ಇದ್ದರೆ ಪ್ರಪಂಚ ನಿನಗೆ ಮಾತ್ರ ಅಂತೇಳಿ ಅವನಿನ್ನು ತುಂಬಿಸಿ ನಾರದ. ಆದ ತಕ್ಷಣ ಅವನು ಸೈನ್ಯನ ರೂಢಿ ಮಾಡಿ ಹೋಗಿದ್ದಾನೆ. ಹಾಗೆ ಹೋಗುವಾಗ ಇವರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗೋಯ್ತು, ಈಗ 18ನೇ ಬಾರಿ ಇವ ಬರ್ತಾನೆ, ಬರ್ತಾನೆ, 1 ಕೋಟಿ ಸೈನ್ಯಲ್ಲೇ ಬರ್ತಾನೆ. ಅದರ ನಂತರ ಅವ್ರ ಬೆನ್ನಿಗೆ ಇವರು ಬರ್ತಾರೆ. ನಾವು ಒಂದು ರೀತಿಯ ಸಣ್ಣ ಉಪಾಯ ಮಾಡಬೇಕು. ಇಲ್ಲಿ ತುಂಬ ಮಂದಿ ನಮ್ಮ ನೆಂಟರು ಇಷ್ಟರು ಎಲ್ಲರೂ ಇದ್ದಾರೆ, ಇವರ ರಕ್ಷಣೆ ಆಗಬೇಕು. ಇಲ್ಲೇ ಇದ್ರೆ ರಕ್ಷಣೆ ಆಗುದಿಲ್ಲ. ಒಂದು ಕಡೆಯಿಂದ ಕಾಲಯವ ಬರ್ತಾನೆ, ಒಂದು ಕಡೆ ಇವ ಬರ್ತಾನೆ, ಯಾರ ಹತ್ರ ನಾವು ಇಬ್ಬರು ಯುದ್ಧ ಮಾಡಿಕೊಳ್ಬೋದು. ಹಾಗಾಗಿ ಏನ್ ಮಾಡುವ ಅಂದ್ರೆ ಒಂದು ಕೆಲಸ ಮಾಡುವ, ಇಲ್ಲಿಯೇ ಇದೆಲ್ಲಿದೆ, ಮಥುರಾ ಅಲ್ಲ, ಮಥುರಾ ಅಂದ್ರೆ ಸಾಧಾರಣ ಆಗ್ರದ ಹತ್ರ ಇದೆ, ಡೆಲ್ಲಿನ ಒಂದು 100-150 ಕಿಲೋಮೀಟರ್ ಇದೆ, ಬಯಲಿದೆ. ಅಲ್ಲಿಂದ ನೇರವಾಗಿ ಇಲ್ಲಿ ಪಶ್ಚಿಮ ಸಮುದ್ರಕ್ಕೆ ಬಂದು ಅಲ್ಲಿನ ಜಲದ ಮಾರ್ಗವನ್ನು ಸ್ಥಾಪನೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಒಂದು ಇದಿದೆ, ಏನೋ ಒಂದು ಸಣ್ಣದಾಗಿರ್ತಕ್ಕಂಥ ಭೂಮಿ ಇದೆ ಸಮುದ್ರ ಮಧ್ಯದಲ್ಲಿ. ಅಲ್ಲಿ ನಾವು ಒಂದು ಒಳ್ಳೆಯ ನಮಗೆ ಬೇಕಾಗಿರ್ತಕ್ಕಂಥ ಕ್ಷೇತ್ರವನ್ನು ಮಾಡೋಣ. ಅದು ಸುಮಾರು 12 ಸ್ಕ್ವೇರ್, 12 ಯೋಜನೆ. ಒಂದು ಯೋಜನೆ ಅಂದರೆ 12 ಮೈಲ್ ಆಗ್ತದೆ, 144 ಮೈಲ್ಗಳಾಗ್ತವೆ. 144 ಮೈಲ್ ಸ್ಕ್ವೇರ್ನ ಒಂದು ಒಳ್ಳೆಯ ಒಂದು ಪಟ್ಟಣವನ್ನು ಕಟ್ಟಿಕೊಳ್ಳೋಣ ಮೊದಲು ಅಂತ ಹೇಳಿದ್ವಿ. ವಿಶ್ವಕರ್ಮನು ಕರೆದದ್ದು ಆಯ್ತು ಅಂತ ಮಾಡಿದ್ರು. ಅವನಿಗೆ ಎಷ್ಟು ಬೇಕಾದ ಸಮಯ ಗೊತ್ತು ಅಂದ್ರೆ 5 ನಿಮಿಷ ಆಯ್ತು. ಜಲಮಾರ್ಗ ಆಯ್ತು, ದ್ವಾರಕ್ಕೆ ಕಟ್ಟಿ ಆಯ್ತು. ದ್ವಾರಕ್ಕೆ ಎಷ್ಟು ದೂರದಲ್ಲಿ, ಮತ್ತೊಂದು ಎಷ್ಟು ದೂರದಲ್ಲಿದೆ? ಸಾಧಾರಣ 1,500 ಮೈಲ್ ಅಷ್ಟು ದೂರ ಇದೆ. ಜಲಮಾರ್ಗದ ಮೂಲಕವಾಗಿ ಸ್ವಲ್ಪ ಹತ್ತಿರ ಆಗ್ತದೆ. ಹಾಗಾಗಿ ಮಥುರೆಯಿಂದ ಇವರನ್ನ ಜಲಮಾರ್ಗದ ಮೂಲಕ ಕರ್ಕೊಂಡ್ಬಂದು ಮಥುರೆಯಲ್ಲಿ ಇರ್ತಕ್ಕಂಥ ಎಲ್ಲವರನ್ನ ಮತ್ತೆ ಸ್ವಲ್ಪ ಸೈನ್ಯ ಇಟ್ಟಿದ್ದಾರೆ, ಯುದ್ಧ ಮಾಡ್ತಕ್ಕಂಥ ಸೈನ್ಯ ಸ್ವಲ್ಪ ಇಟ್ಕೊಂಡಿದ್ದಾನೆ, ಒಂದು ಕೆಲವೇ ಸಾವಿರ ಅಷ್ಟೇ.
ಅವ್ರನ್ನ ಜಲಮಾರ್ಗದ ಮೂಲಕ ದಾಟಿಸಿ, ಯಾರಿಗೆ ಗೊತ್ತಾಗ ದಾಟಿಸ್ಬಿಟ್ಟು ಅಲ್ಲಿ ಒಳ್ಳೆ ರೀತಿಯಲ್ಲಿ ಮನೆ ಗೃಹ ಪ್ರವೇಶ ಎಲ್ಲ ಆಯ್ತು. ಗೃಹ ಪ್ರವೇಶಕ್ಕೆ ದೇವಾದೇವತೆಗಳು ಯಾವ ಯಾವ ಕಾಣಿಕೆಗಳನ್ನು ಕೊಟ್ಟರು ಅಂತ ಉಂಟು ಭಾಗವತಲ್ಲಿ, ಇದೆಲ್ಲ ನಮಗೆ ಹೇಳಿ ಪುರುಷತ್ತಿಲ್ಲ. ಹಾಗಾಗಿ ಅಲ್ಲಿ ಎಲ್ಲ ರೀತಿಯ ಬಹಳ ಜೋರಾಗಿ ಅದ್ಧೂರಿಯಾಗಿ ಗೃಹ ಪ್ರವೇಶ ಆದ ಕಾರ್ಯಕ್ರಮಗಳನ್ನ ನಡೆಸಿಬಿಟ್ಟು ತಂಡವಾಗಿ ಇವರು ಇಲ್ಲಿ ಇಳಿದಿದ್ದಾರೆ. ಅಷ್ಟಾಗೂ ಅಲ್ಲಿಂದ ಕಾಳೆಯ ಬಂದ. ಕಾಳೆಯ ಇವರು ಬರಲಿಲ್ಲ, ಮುಟ್ಲಿಲ್ಲ. ಎರಡು ದಿವಸ ಐದೇ ಇಲ್ಲ ಅವರ ಕೆಲಸ ಆಗಿ. ಅಲ್ಲಿ ಬರುವಾಗ ಕೃಷ್ಣ ಏನು ಗೊತ್ತಿಲ್ಲದವರಾಗಿದ್ದ, ಕೈಯಲ್ಲಿ ಏನು ಆಯುಧದಲ್ಲಿ ಏನೇ ಮೆಲ್ಲ ಬಂದ. ನೋಡಿ ಓಡಿದ ತಕ್ಷಣ ಇವನೇ ಇರ್ಬೇಕು, ನೋಡಿದ್ರೆಲ್ಲ ಹ್ಯಾಕ ಕಾಣ್ತದೆ, ಇವನ್ ನಾರದ್ರ ಹೇಳಿದ ಎಲ್ಲಾ ಲಕ್ಷಣಗಳು ಇವನ ಇಲ್ಲಿದೆ, ಇವನೇ ಆ ಕೃಷ್ಣ ಅಂತಕ್ಕಂಥವನು ಅಂತ ಹೇಳಿ ಆಲೋಚನೆ ಮಾಡಿದ. ಮತ್ತೆ ನೋಡ ಅವನ ಹಿಂದೆ ಇನ್ನೊಬ್ಬ ಹುಡುಗ ಕಾಣ್ತಾ ಇದ್ದಾನೆ, ಸ್ವಲ್ಪ ದೊಡ್ಡವನು, ಗಟ್ಟಿ ಇರ್ತಕ್ಕಂಥ ವ್ಯಕ್ತಿಯಾಗಿ ಕಾಣ್ತಾ ಇದೆ. ಅವನು ಬಲರಾಮ ಅಂತ ಗೊತ್ತಾಯ್ತು. ಬಲರಾಮ ಒಂದು ಕಡೆಗೆ ಹೊಡೆದ, ಕೃಷ್ಣ ಒಂದು ಕಡೆಗೆ ಹೋದ. ಕೃಷ್ಣ ಹೋಗಿ 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 ಅವನು ಓಡಿಸ್ಕೊಂಡು ಬಂದ. ಓಡಿಸಿಕೊಂಡು ಬರುವಾಗ ಅವನ ಕೈಯಲ್ಲಿ ಯಾವ ಆಯುಧವನ್ನು ಹಿಡ್ಕೊಂಡಿಲ್ಲ. ಅವ ಸೇನಾಪತಿ ಹತ್ರ ಕೊಟ್ಟು ಹೊರಟಿದ್ದಾನೆ. ಯಾಕೆಂದ್ರೆ ಕೃಷ್ಣನಲ್ಲಿ ಆಯುಧ ಇಲ್ವಲ್ಲ. ಆಯುಧ ಇಲ್ಲದೆ ಇದ್ದ ಬರ್ತಾರ, ಆಯುಧದಲ್ಲಿ ಯುದ್ಧ ಮಾಡಿ ಮೋಸ ಮಾಡತಕ್ಕಂಥ ಸಾಮರ್ಥ್ಯ ಅಂಥದ್ದು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಬೇಕಾದಷ್ಟು ಸಾಮರ್ಥ್ಯ ಇದೆ, ಅವನ ಯಾವ ಲೆಕ್ಕವಲ್ಲ ಆ ಹುಡುಗ ಎಂಬುದಾಗಿ ಅವನು ಬಂದಿದ್ದಾನೆ. ಕೈಯಲ್ಲಿ ಎಂಥದ್ದು ಆಯುಧ ಬೇಡ, ಅವನ ಹತ್ರ ಆಯುಧ ಇಲ್ಲ ಅಲ್ಲ. ಅವ ಯುದ್ಧದ ಸಿದ್ಧತೆಯಲ್ಲೇ ಇಲ್ಲ, ಅವನು ಓಡುವ ಸಿದ್ಧತೆಯಲ್ಲಿ ಇದ್ದಾನೆ. ಓಡಿಸ್ಕೊಂಡು ಹೋದ. ಎಷ್ಟು ಓಡಿದಂದ್ರೆ ಅವನಿಗೆ ಸುಸ್ತಾಯ್ತು. ಯಾರಿಗೆ ಅಂದ್ರೆ ಈ ಕಾಲಯವನಿಗೆ ಸುಸ್ತಾಯ್ತು. ಅಷ್ಟಾಗೋ ಕೃಷ್ಣನಿಗೆ ಗೊತ್ತಾಯ್ತು ಅವನು ಸುಸ್ತಾಯ್ತು ಅಂತೇಳಿ ಮತ್ತೆ ಅಲ್ಲೇ ಸ್ವಲ್ಪ ಹೋಗುವಾಗ ಅಲ್ಲಿ ಒಂದು ಗುಹೆ ಒಳಗೆ ಹೋದ. ಯಾರು ಕಾಲಯವ ಅಂತಕ್ಕಂಥ ಗುಹೆ ಒಳಗೆ ಹೋದ. ಅಲ್ಲ ಕೃಷ್ಣ ಗುಹೆ ಒಳಗೆ ಹೋದ. ನೋಡಿದ ದೂರದಿಂದ, ಓ ಇವ ಗುಹೆ ಒಳಗೆ ಹೋದ ಅಂತ ಹೇಳಿ ಆ ಗುಹೆ ಒಳಗೆ ಇವನು ಹೋಗಿ ಒಳಗೆ ಸೇರ್ತಾನೆ. ಅಲ್ಲಿ ಹೋಗಿ ಮಲಗಿದ್ದಾನೆ. ದೀರ್ಘ ಭಾಗವಾಗಿರ್ತಕ್ಕಂಥದ್ದು ಒಬ್ಬ ಮಲಗಿದ್ದಾನೆ. ಇಲ್ಲಿ ಬಂದು ಆಯಾಸ ಆಗಿದೆ ಇವನಿಗೆ. ಈಗ ಯಾರಿಗೆ ಗೊತ್ತಾಗದಿದ್ದಾಗ ನಿದ್ರೆ ಬಂದಿದೆ ಅಂತ ನಟನೆ ಮಾಡ್ತಾ ಇದ್ದಾನೆ. ಈ ನಟನೆ ಪುರುಷ, ನಾಟಕಧಾರಿ, ಇವನನ್ನ ಕೊಲ್ಲಬೇಕು ಎಂಬ ಆಲೋಚನೆ ಮಾಡ್ತಾನೆ. ಆಮೇಲೆ ತನ್ನ ಎಡಗಾಲ ನಾಲಿಗೆ ಝಡಾಯಿಸಿ ಒದ್ದು ಬಿಡ್ತಾನೆ. ಒದ್ದ ತಕ್ಷಣ ಹೇಳ್ತಾನೆ, ಕಣ್ಣು ಬಿಡ್ತಾರೆ. ಕಣ್ಣ ತಕ್ಷಣ ಈ ಕಾವಲೆಯ ಭಸ್ಮ ಆಗಿಬಿಟ್ಟ. ಆಮೇಲೆ ಹಿಂದೆ ತಿರುಗಿ ನೋಡ್ತಾನೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕಾಣ್ತಾ ಇದ್ದಾನೆ. ಅದು ಯಾರು ಅಂತಂದ್ರೆ ಮುಚುಕುಂದ ಅಂತಕ್ಕಂಥ ಒಬ್ಬ ಸೂರ್ಯವಂಶದ ಅರಸು. ಅವರು ದೇವಲೋಕಕ್ಕೆ ಹೋಗಿದ್ದ ಯಾವಾಗ, ಯಾವುದೋ ಕಾಲದಲ್ಲಿ ಹೋಗಿತ್ತು. ಈಗ ಬರುವಾಗ ಯುಗಗಳೇ ಕಳೆದು ಹೋಗಿವೆ. ಈಗ ಅವನ ನೆಂಟರಿಷ್ಟೇ ಅಲ್ಲಿ ಯಾರು ಎಂಥದ್ದು ಇಲ್ಲ, ಯಾವ ಕಥೆ ಇಲ್ಲ. ಅವ ಹೋದ್ಯ ಯಾಕೆಂದ್ರೆ ಈ ದೇವತೆಗಳಿಗೆ ರಕ್ಷಣೆ, ಅವರಿಗೆ ಯುದ್ಧಕ್ಕೆ ಬೇಕಾಗಿ ಹೊರಟರು. ಯುದ್ಧ ಬಹಳವಾಗಿ ಮಾಡಿದ್ದ. ಕಡೆಗೆ ಯುದ್ಧವನ್ನು ಬಿಡಲಿಕ್ಕೆ ಕಾರ್ತಿಕೇಯ ಅಂತ ಈಶ್ವರನ ಮಗ ಬಂದು ಅವನು ಚಾರ್ಜ್ ತೆಕ್ಕೊಂಡ. ಮತ್ತೆ ಅವನನ್ನು ಪಟ್ಟಾಭಿಷೇಕ ಮಾಡಿದ್ರು. ಆಮೇಲೆ ಇನ್ನು ನಾನು ಹೋಗ್ತೇನೆ ಅಂತ ಹೇಳಿದ. ಆಯ್ತಪ್ಪ, ನಿನ್ನ ಉಪಕಾರ ನಾವು ಸ್ಮರಿಸ್ತೇವೆ ಅಂತ ಇಂದ್ರ ಹೇಳಿದ. ಮತ್ತೆ ನೀನು ಏನು ವರ ಬೇಕು ಕೇಳಪ್ಪ. ವರ ನನಗೆ ಏನು ಬೇಡ, ಅದು ನನಗೆ ಒಂದು ಏನಾಗಿದೆ ಅಂದರೆ ನನಗೆ ತುಂಬ ಸುಸ್ತಾಗಿದೆ. ಇಲ್ಲಿ ನಿಮ್ಮ ಲೋಕದಲ್ಲಿ ಇದ್ರೆ ನನಗೆ ಸುಸ್ತಾಗಿದೆ. ನನಗೆ ನಿದ್ರೆ ಮಾಡಬೇಕಂತ, ತುಂಬ ನಿದ್ರೆ ಮಾಡಬೇಕು ನನಗೆ. ಹಾಗಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀಯ? ಭೂಲೋಕಕ್ಕೆ ಹೋಗ್ತೇನೆ. ಭೂಲೋಕದಲ್ಲಿ ಯಾರೂ ಇಲ್ಲ, ನಿನಗೆ ಜನ ಯಾರು, ನಿಮ್ಮಪ್ಪವರು ಯಾರೂ ಇಲ್ಲ, ಬಹಳ ಸಂದೋಗಿದೆ ಅಂತಂದ. ಎಂತ ಬೇಕಾದ್ರೂ ಆಗಿ ತೊಂದರೆ ಇಲ್ಲ, ನಾನು ನಮ್ಮ ಹುಟ್ಟೂರಿಗೆ ಹೋಗ್ಬಿಡ್ತೇನೆ, ಭೂಲೋಕಕ್ಕೆ ಹೋಗ್ಬಿಡ್ತೇನೆ. ಈಗ ನೀವು ನನಗೆ ನಿದ್ರೆ ಮಾಡಬೇಕು, ಅದು ನೀನು ಮಾಡು, ನೀನೇನು ತೊಂದರೆ ಆಗೋದಿಲ್ಲ. ನೀನು ಒಂದು ವೇಳೆ ದಿನ ಯಾರಾದರೂ ಭಂಗ ಮಾಡಿದರೆ ನೀನು ಕಣ್ಣು ತೆರೆದು ಅವ್ರನ್ನ ನೋಡು, ಅವರು ಭಸ್ಮ ಆಗ್ಬಿಡ್ತಾರೆ, ಕುಲ ಮಾಡೋದು. ಆಯ್ತು ಅಂತ ಹೇಳ ಕೆಳಗೆ ಬಂದ. ಕೆಲವೊಂದು ನೋಡಿ ಯಾರು ಇಲ್ಲ, ಅವನ ಕಡೆಯಲ್ಲಿ ಯಾರೂ ಇಲ್ಲ. ಲೋಕವೇ ಬದಲಾಗ್ಬಿಟ್ಟೆ, ಜನಗಳೆಲ್ಲ ಗಿಡ್ಡಾಗ್ಬಿಟ್ಟಿದ್ದಾರೆ. ಏನು ಅವಸ್ಥೆ, ನಾನು ಹೋಗುವ ಅಷ್ಟೊಟ್ಟು ಎದುರೈತಿರೋ ನಮ್ಮ ಜನಗಳೆಲ್ಲ ಈಗೇನು ಇಷ್ಟು ಸಣ್ಣವರಾಗಿದ್ದಾರೆ. ಇನ್ನು ಕಲಿಯುಗ ಬಂತ ಹೇಳ್ತಾರೆ, ಕಲಿಯುಗದಲ್ಲೆಲ್ಲ ಗಿಡ್ಡ ಆಗ್ತಾರೆ. ಆಸ್ತಿ ಬಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ 5 ಅಡಿ 4 ಇಂಚು ಮಾತ್ರ. ಅಲ್ಲಿ ಆವಾಗ ಅವ್ರದ್ದು 40, 50 ಅಡಿ 60 ಅಡಿ ಅವನ ಕಾಲದಲ್ಲಿ. ಅಷ್ಟೇ ಎತ್ತರದಿಂದ ಇಷ್ಟೇ ಫುಲ್ಲಾಗ್ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಅವನಿಗೆ. ಮತ್ತೆ ಆ ಗುಹೆ ಕಂಡು ಅಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ. ಆನಂತರ ಅದನ್ನೆಲ್ಲ ಅವ್ನು ಹೇಳ್ತಾನೆ. ಕೃಷ್ಣನ್ ನೋಡ್ತಾನೆ, ನನ್ನ ಕತೆ ಹೀಗೆ ಅಂತ ಹೇಳ್ತಾನೆ. ಆಗ ನೀನು ಯಾರು, ನಿನ್ನನ್ನು ನೋಡಿದ್ರೆ ಭಗವಂತ ಅಂತ ಗೊತ್ತಾಗ್ತಾ ಇದೆ ನನಗೆ, ನೀನು ಇವಾಗ ನಮ್ಮ ರಕ್ಷಕರು ನೀನು ಎಂದಾಗ ಅವನು, ನೀನು ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡ್ತಕ್ಕಂಥ ಪರಬ್ರಹ್ಮನೇ ನೀನು ಎಂಬ ಹಾಗೆ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಯಿತು ನೀನು ಹೇಳಿರ್ತಕ್ಕಂಥ ವಿಷಯ ಸರಿಯೇ ಎಂಬುದಾಗಿ ಅವನು ಕೂಡ ಒಪ್ಪಿಕೊಳ್ತಾನೆ. ಆಮೇಲೆ ನಿನಗೇನು ಬೇಕು ಕೇಳು ಮುಚ್ಚಿಕೊಂತ ವರವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಅವನ ವರ, ನನಗೇನು ಬೇಡ ಸ್ವಾಮಿ, ಯಾಕೆಂದರೆ ನನಗೆ ಒಂದು ನನ್ನ ಜೀವನ ಸಾಕುವಂತಾಗಿದೆ, ಮತ್ತೊಂದು ನನ್ನ ಪ್ರೀತಿ ಯಾರೂ ಇಲ್ಲಿ ಇಲ್ಲ, ನನಗೆ ವೈರಾಗ್ಯ ಬಂದಿದೆ. ಹಾಗಾಗಿ ನಾನು ಇನ್ನು ಏನು ಮಾಡಬೇಕು, ನನಗೆ ಮೋಕ್ಷ ಪ್ರಾಪ್ತಿ ಆಗಬೇಕು.
ಆಯಿತು, ನಿನ್ನ ಮೋಕ್ಷ ಪ್ರಾಪ್ತಿ ಆಗ್ತದೆ, ನೀನು ಇಂಥ ಕಡೆಗೆ ಹೋಗು, ನಿನ್ನ ತಪಸ್ಸನ್ನು ಆಚರಣೆ ಮಾಡು, ನೀನು ನಿನ್ನ ಸಮಯ ಬಂದವಾಗ ನೀನು ಮೋಕ್ಷ ಸಲ್ತೀಯ, ನೀನು ಸ್ವಲ್ಪ ಪ್ರಾರಂಭ ಕರ್ಮಗಳಿವೆ, ಅದು ಮುಗಿಸ್ಕೊಂಡು ನೀನು ಹೋಗು. ಆಯಿತು ಅಂತ ಅದು ಮುಕ್ತಾಯ ಆಗ್ತದೆ. ಈ ಕಡೆಯಿಂದ ಬಡಿತಾರೆ, ಇವರು ಬಂದು ಯುದ್ಧ ಮಾಡ್ತಾ ಇದ್ದಾರೆ, ಇವರು ಇಬ್ಬರು ಸಹ. ಅತ್ಲಾಣಿಂದ ಅವನು ಇನ್ನೂ ಬರಲಿಲ್ಲ. ಈ ಕಾಲಯವನ ತಂದಿರ್ತಕ್ಕಂಥ ಎಲ್ಲ ಸೈನ್ಯ ಬಡ್ದವರನ್ನು ಓಡಿಸಿ ಅವರಲ್ಲಿರ್ತಕ್ಕಂಥ ಸುತ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಮಥುರೆಗೆ ಒಯ್ತಾರೆ. ಮಥುರೆಗೆ ಮತ್ತೆ ನೇರವಾಗಿ ಅದು ಜಲಮಾರ್ಗದ ಮೂಲಕ ಅಲ್ಲಿಗೆ ಹೋಗ್ತದೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವರೆಲ್ಲ ಹೋದ್ರು. ಅಷ್ಟಾಗೋ ಇವ ಬಂದ, ಯಾರು ಮಾಗದ ಬಂದ, ಅವನನ್ನು ತೆಗೆದುಕೊಂಡು ಅವನು 23 ಅಕ್ಷೋಣಿ ಸೈನ್ಯದಲ್ಲಿ ಬೈದ 18ನೇ ಬಾರಿ. ಆವಾಗ ಬಲರಾಮ ಕೃಷ್ಣ, ಈಗ ಇನ್ನೇನು ಯುದ್ಧ ಮಾಡಿ ನಮ್ಮ ಹತ್ರ ಜಲವೇ ಇಲ್ಲ ಇಲ್ಲಿ, ಮತ್ತೆ ನಮಗೆ ಇಲ್ಲಿದ ಆಸೆ ಇಲ್ಲ ಹೆಚ್ಚಿಗೆ, ಮಧುರೆ ಬಿದ್ದಂತ ಆಸೆ ಇಲ್ಲ, ಇಲ್ಲಿ ಬಂದು ಏನು ಮಾಡುದು, ಅವರಾದ್ರೂ ಮಾಡುದು ಏನು, ಹಾಗಾಗಿ ನಾವು ಪಲಾಯನ ಮಾಡುವ, ಒಂದು ಬುದ್ಧಿ ಕಲಿಸುವ ಅವನಿಗೆ ಆಲೋಚನೆ ಮಾಡಿಕೊಂಡ್ರು. ಹಾಗೆ ಅವ್ರು ಬಂದ ತಕ್ಷಣ ಇಬ್ಬರು ಸಹ ಓಡಿದ್ರು ಒಟ್ಟಿಗೆ. ರಾಮಕೃಷ್ಣ ಇಬ್ರು ಓಡಿದ್ದೆ, ಓಹೋ ಈ ಬಾರಿ ನನಗೆ ಹೆದರಿ ಹೋಗಿದ್ದಾರೆ ಅವರು ಅಂತೇಳಿ ಅವನು ಓಡಿಸ್ಕೊಂಡು ಬಂದ. ಯಾರು? ಜರಾಸಂಧ ಓಡಿಸ್ಕೊಂಡು ಬಂದ. ಇವರು ಹೋಗಿ ಒಂದು ಪರ್ವತ ಹೋಗಿದ. ಆ ಪರ್ವತ ಸುತ್ತಲೂ ಹೀಗೆ ಹೋಗಿ ಮೇಲೆ ಹತ್ತಿದ್ರು. ಆಮೇಲೆ ಅಲ್ಲಿಂದ ನಮ್ಮಂತ ಹಾರಿದ್ರು. ಇಷ್ಟಲ್ಲಿ ಬಂದು ನೋಡಿದಾನೆ, ಅದರ ಸುತ್ತಲೂ ಕೂಡ ದೊಡ್ಡ ಹುಲ್ಲು ಗಿಲ್ಲೆಲ್ಲ ಹಾಕಿಬಿಟ್ಟು, ಕಟ್ಟಿಗೆಯಲ್ಲಿ ಹಾಕಿಬಿಟ್ಟು ಅವನು ಸುಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಪರ್ವತವನ್ನೇ. ಆ ಇಡೀ ಪರ್ವತ ದಗನ ಹೊತ್ತಿ ಉರಿಯಿತು. ಎಲ್ಲೆಲ್ಲಿಯೂ ಕೂಡ ಅವರಿಗೆ ಹಾರಲಿಕ್ಕೆ ಹೋಗ್ಲಿಕ್ಕೆ ತಪ್ಪಿಸಿಕೊಳ್ಳಿ ಸಾಧ್ಯವೇ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ. ಆದರೂ ಕೂಡ ಅವರೆಲ್ಲಿ ಸಿಗ್ತಾರೆ ಇವನಿಗೆ ಗೊತ್ತಾಗಲಿಲ್ಲ. ಅವರು ಹಾರಿ ಆ ಕಡೆಗೆ ಹೋಗಿ ಆಮೇಲೆ ದ್ವಾರಕಾ ನಗರಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವು ಜರಾಸಂಧನ ಕಥೆಯಲ್ಲಿ ನಾವು ನೋಡ್ಬೋದಾಗಿದೆ. ಆಮೇಲೆ ಮುಂದೆ ನಾವು ನೋಡ್ತಕ್ಕಂತಹ ಕತೆ, ಕಾಲಯವನ ವಧೆ ಆಯಿತು, ಜರಾಸಂಧನ ಯುದ್ಧ ಮುಗಿಯಿತು. ಈಗ ನೇರವಾಗಿ ಕೃಷ್ಣ ದ್ವಾರಕೆಗೆ ಬಂದಿದ್ದಾರೆ. ಎಲ್ಲರಿಗ ಶಿಫ್ಟಿಂಗ್ ಆಗಿದೆ, 100% ಶಿಫ್ಟಿಂಗ್ ಆಗಿದೆ ಎಲ್ಲವೂ ಕೂಡ. ಆದರೆ ಅಲ್ಲಿ ಒಂದು ಸ್ವಲ್ಪ ಏನು ಸ್ಕೆಲೆಟನ್ ಅಂತ ಉಂಟಲ್ಲ, ಹಾಗೆ ಸ್ಕೆಲೆಟನ್ ಸ್ವಲ್ಪ ಸೈವಿಸ್ಗೋಸ್ಕರವಾಗಿ ಕೆಲವು ಸ್ವಲ್ಪ ಸೇನೆಗಳನ್ನು ಇಟ್ಟಿದ್ದಾರೆ. ಕೆಲವು ಒಳ್ಳೊಳ್ಳೆಯ ಸ್ಥಾನದಲ್ಲಿ ಕೆಲವು ಸೇನೆಗಳನ್ನು ನಿಲ್ಲಿಸಿದ್ದಾರೆ, ರಕ್ಷಣಾರ್ಥವಾಗಿ ಅಷ್ಟೇ, ಬೇರೆ ಏನು ಅಲ್ಲಿ ಕೆಲಸಗಾರಗಳಿಲ್ಲ. ಜಗತ್ತಿಗೆ ಗೊತ್ತಾಗೋ ಕೃಷ್ಣ ದ್ವಾರಕೆ ನಿರ್ಮಾಣ ಮಾಡಿದ್ದಾನೆ, ಅಲ್ಲಿಗೆ ಅಲ್ಲಿ ಹೋದರೆ ಕೃಷ್ಣ ಸಿಗ್ತಾನೆ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆಲ್ಲ ಕೆಲವು ಸೂಕ್ಷ್ಮ ಬಹಳ ಗುಪ್ತವಾಗಿರ್ತಕ್ಕಂಥ ಮಾರ್ಗಗಳಿವೆ. ಜಲಮಾರ್ಗದಲ್ಲಿ ಹತ್ತಿರ, ಈಚೆಗಡೆ ಹೋಗಿ ಸ್ವಲ್ಪ ಕಷ್ಟ, ಸ್ವಲ್ಪ ದೂರ ಇರ್ತಕ್ಕಂಥ ಒಂದು ಭೂಮಿ ಅದು, ಅಷ್ಟು ಸುಲಭದಲ್ಲಿ ಸಿಕ್ಕುವುದಿಲ್ಲ. ಮತ್ತೆ 10-12 ಕಿಲೋಮೀಟರ್ ಎಲ್ಲ ಆ ದೂರ ಉಂಟು ಅಲ್ಲಿಂದ, ಯಾವಲ್ಲ ಪ್ರಭಾಸ ಕ್ಷೇತ್ರದಿಂದ. ಹಾಗೆ ಈಜಿಕೊಂಡು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಥ ಒಂದು ಪ್ರದೇಶ ಅದು. ಅಲ್ಲಿ ಕೃಷ್ಣ ಅವರೆಲ್ಲ ಸುಕ್ಷೇಮವಾಗಿರ್ತಾರೆ. ಒಂದು ದಿವಸ ಏನಾಯ್ತು ಅಂದ್ರೆ, ಅನರ್ಥ ದೇಶದ ರೈವತ ಅಂತ ರೈವತ ಅಂತ ಇದ್ದ, ಆತನ ಮಗಳಾಗಿರ್ತಕ್ಕಂಥ ರೇವತಿ ಅಂತ ಒಬ್ಳಿದ್ದಾಳೆ. ಈ ರೈವತ ಅಂತಕ್ಕಂಥವನು ಸೂರ್ಯವಂಶದ ಅರಸು. ಅವನು ಬ್ರಹ್ಮಲೋಕಕ್ಕೆ ಒಂದ್ಸಲ ಹೋಗಿದ್ದ. ಯಾಕೆಂದ್ರೆ ನನ್ನ ಮಗಳಿಗೆ, ರೇವತಿ ಅಂದ್ರೆ ನನ್ನ ಮಗಳು, ಅವಳಿಗೆ ಎಲ್ಲಿ ಹುಡುಗ ಆಗಲಿಲ್ಲ, ಅದಕ್ಕೆ ಬ್ರಹ್ಮನ ಹತ್ರೇ ಕೇಳೋ, ಬರ್ದದ್ದು ನೀನೇ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದದ್ದು. ಅದಕ್ಕೆ ಹೇಳಿದ, ಈಗ ನೀನು ಬಂದು ನೀವು ಊರಿಗೆ ತಲುಪುವಾಗ ಒಂದು ಯುಗವೇ ಪಾಸ್ ಆಗಿಬಿಡ್ತದೆ. ಇಲ್ಲಿ ಏನಂತ ತಿಳ್ಕೊಂಡಿದ್ದೀನಿ, ಇಲ್ಲಿದ್ದು ಟೈಮ್ ಸಮಯವೇ ಬೇರೆ, ಅದು ಸಮಯವೇ ಬೇರೆ. ಅಲ್ಲಿಯ ಭೂಲೋಕದ ಸಮಯಕ್ಕೆ ಹೊಂದಾಣಿಕೆ ಇಲ್ಲ. ಒಂದು ದಿನ ಹೋದರೆ ಒಂದು ಯುಗ ಹೊರಟೋಗ್ಬಿಡ್ತದೆ. ಹಾಗಾಗಿ ನೀನು ಒಂದಲ್ಲ ಬಹಳ ಹೋಗ್ತದೆ, ಚತುರ್ಯುಗಗಳು 1000 ಬಾರಿ ತಿರುಗಿಬಿಡ್ತದೆ ಒಂದು ದಿನ ಅಂತಂದ್ರೆ, ನಮ್ಮನಿಗೆ ಒಂದು ಹಗಲಂದ್ರೆ. ಅಂಥದ್ರಲ್ಲಿ ಬಂದು 3-4-5 ನಿಮಿಷವರೆಗೆ ಸುಮ್ಮನೆ ಕೂತಿದ್ದಾನೆ, ಆಲಾಪನೆಯನ್ನು ಕೇಳ್ತಾ ಇದ್ದಾನೆ. ಅಲ್ಲಿ ಹಾಡುಗಾರರು ಹಾಡ್ತಾ ಇದ್ದಾರೆ, ಬ್ರಹ್ಮ ಕೇಳ್ತಾ ಇದ್ದಾನೆ. ಬ್ರಹ್ಮ ಕೇಳಿದೆ, ಏನು ನೀವು ಬಂದಿದ್ರಲ್ಲ, ಏನಿಲ್ಲ, ಮಗಳಿಗೆ ಒಂದು ಹುಡುಗ ಆಗ್ಬೇಕು. ಎಂಥದ್ದು ಹುಡುಗ ಆಗ್ಬೇಕು, ಯಾವ ಕಾಲದ್ದು ಹೇಳ್ತಾ ಇದ್ದೀನಿ, ಈಗ ಕಾಲ ದಾಪರಾಗಿ ನಡೀತಾ ಇದೆಯಲ್ಲಪ್ಪ, ನಿನ್ನ ಮಗಳಿದ್ದರೆ ಅಷ್ಟೇ ತರ. ಆಯ್ತು, ಹೋಗಿ ಪ್ರಯತ್ನ ಮಾಡಿ, ದ್ವಾರಕೆಗೆ ಹೋಗು, ದ್ವಾರಕೆ ಹೀಗೆ ಇರ್ತದೆ, ಅಲ್ಲಿಗೆ ಹೋಗು. ಅಲ್ಲಿ ಒಬ್ಬ ನಿಮಗೆ ಈ ಹುಡುಗಿ ಸರಿಯಾಗತಕ್ಕಂಥ ಒಬ್ಬ ಇದ್ದಾನೆ, ಒಬ್ಬ ಹುಡುಗ ಗಟ್ಟಿಮುಟ್ಟಾಗಿ ಇದ್ದಾನೆ, ಅವನು ತಕ್ಕ ಮಟ್ಟಿಗೆ ಇದ್ದಾನೆ. ಇವಳು ಉದ್ದ ಇಲ್ಲ, ಉದ್ದ ಬಾಡಿ ಹೆಚ್ಚು ಕಡಿಮೆ ಆಗಿತ್ತು, ಅಲ್ಲಿ ಅದೆಲ್ಲ ವ್ಯವಸ್ಥೆ ಮಾಡ್ತಾನೆ. ಸಾಮಾನ್ಯ ಅಲ್ಲ, ಆದಿಶನ ಅವತಾರ. ಹಾಗಾಗಿ ಅದನ್ನು ಹೋಗಿ ನೀನು ಭೇಟಿ ಮಾಡಿ. ಹಾಗೆ ಆಯ್ತು ಅಂತೇಳಿ ಸಂತೋಷ ಬಂದಿದ್ದಾನೆ. ಮತ್ತೆ ನೋಡುವಾಗ ಹುಡುಗಿಯನ್ನು ತೋರಿಸಿದ, ಹುಡುಗಿ ತುಂಬ ಚಂದ ಇದ್ದಾರೆ. ಏನು ಮಾಡುದು, ಅಲ್ಲಿ ಅವಳು ತೆಂಗಿನ ಹೋದಷ್ಟು ಎತ್ತರ ಇದ್ದಾನೆ ಹುಡುಗಿಯನ್ನು. ಇವ ಇರೋದು ಹಾರ್ಡ್ಲಿ ಒಂದು 20 ಫೀಟ್ ಇದ್ದಾನೆ, ಆ ಥರ ಅಷ್ಟೇ. ನೋಡ್ತಾನೆ ಇವ, ಹುಡುಗಿ ಅಡ್ಡಿ ಇಲ್ಲ ಅಂತ ಆಯ್ತು. ಅವನು ಹುಡುಗಿ ಅಡ್ಡಿ ಇಲ್ಲ, ಅದು ಸ್ವಲ್ಪ ನಮಗೆ ಸರಿ ಮಾಡಬೇಕು ಅವನು ಅಂತ ತನ್ನ ನೇಗಿಲನ್ನು ತಗೊಂಡ, ಅವಳದ್ದು ನೆಗಲಿಯನ್ನು ನೇಗಿಲಿಟ್ಟು ಜಗ್ಗುವಾಗ ತನ್ನ ಅಳತೆ ನೋಡ್ಕೊಂಡ, 1 ಇಂಚ್ ಡೌನ್ ಮಾಡಿದ. ಆಮೇಲೆ ಮದುವೆ ಆಗ್ತಾನೆ ಅಂತ ಮದುವೆ ಆಗ್ತಾನೆ. ನೋಡಿ ಆ ಕಾಲದಲ್ಲಿ ಏನೆಲ್ಲ ನಡೀದೆ ನೋಡಿ.
ಹಾಗೆ ರೇವತಿಯನ್ನ ಮದುವೆ ಆದ, ಅಣ್ಣನೇ ಮೊದಲು ಮದುವೆ ಆಯಿತು, ಈಗ ತಮ್ಮನೇ ಮದುವೆ ಆಗುದು ಬೇಡವಾ? ಖುಷಿ ಆಗಿದವನೀಗ, ನಂದು ಲೈನ್ ಕ್ಲಿಯರ್, ಬನ್ನಿ ಕೂತ್ಕೊಳ್ಳಿ. ಹಾಗೆ ಹೀಗಿರುತ್ತಾ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬಂದ ಒಂದು ದಿವಸ. ಅದರ ಮೊದಲೇ ಭೀಷ್ಮಕ ಅಂತ ಒಬ್ಬ ರಾಜ ಇದ್ದಾನೆ. ಅವ ಎಲ್ಲಿಯ ರಾಜ ಅಂತಂದ್ರೆ ವಿದರ್ಭ ದೇಶದ ರಾಜ. ಕುಂಡಿನಾಪುರ ಅಂತ ಅದರ ಕ್ಯಾಪಿಟಲ್, ಅದರ ಮುಖ್ಯವಾಗಿರ್ತಕ್ಕಂಥ ಅವನ ಪಟ್ಟಣ ಯಾವುದಂದ್ರೆ ಪಟ್ಟಣ ವಿದರ್ಭ, ಅದರ ರಾಜಧಾನಿ ಕುಂಡಿನಿ ನಗರ ಅಂತಕ್ಕಂಥದ್ದು. ಅಲ್ಲಿ ಭೀಷ್ಮಕ ಅಂತ ಒಬ್ಬ ರಾಜ ಇದ್ದಾನೆ. ಅವನಿಗೆ ಅವನ 4 ಮಕ್ಕಳಿದ್ದಾರೆ. ಒಬ್ಬಳು ಹುಡುಗಿ ಇದ್ದಾಳೆ ರುಕ್ಮಿಣಿ ಅಂತ. ರುಕ್ಮಾಂಗದ ಆಮೇಲೆ ರುಕ್ಮಸೇನ, ಹೀಗೆ 4 ಜನ ಇದ್ದಾರೆ. ಆ ರುಕ್ಮಿಣಿ ಅಂತಕ್ಕಂಥವಳು ಚಿಕ್ಕ ಹುಡುಗಿಯಾಗಿದ್ದಾಗಲೇ ಇಷ್ಟ ಕಥೆಗಳನ್ನೇ ಕೇಳ್ತಿದ್ಲು. ಅಬ್ಬ ಅವನು ಎಂಥ ವೀರ, ಎಂಥ ಪರಾಕ್ರಮಿ, ಅವನು ಸಾಕ್ಷಾತ್ ಭಗವಂತನೇ ಅಂತೆ. ಅವನು ಮಾಡಿರ್ತಕ್ಕಂಥ ಲೀಲೆ ಮನುಷ್ಯ ಮಾತ್ರ ಮಾಡಲಿ ಸಾಧ್ಯವಿಲ್ಲ, ಅತಿಮಾನುಷ ಕೃತಿಗಳನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಅಯ್ಯೋ, ನಾನು ಪಡೆದ್ರೆ ಅಂಥ ಗಂಡನನ್ನು ಪಡಿಬೇಕು ಅಂತ ಹೇಳೋ ಸಂಕಲ್ಪ ಮಾಡಿದ್ದಾಳೆ. ಅಪ್ಪ ಅಮ್ಮನಿಗೂ ಹಾಗೇ ಆಸೆ ಇದೆ. ಅಪ್ಪ ಅಮ್ಮನೇ ಕೆಲವು ಕಥೆಯನ್ನು ಹೇಳಿದ್ದು, ಹಾಗೆ ಇವಳು ಕೆಲವು ಕಥೆಯನ್ನು ಕೇಳ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಎಲ್ಲ ಜನಜನಿತವಾಗಿಬಿಟ್ಟಿದೆ. ಅವರ ಹುಡುಗಿಯನ್ನು ಆ ದ್ವಾರಕೆಯಲ್ಲಿ ಇರ್ತಕ್ಕಂಥ ಕೃಷ್ಣನಿಗೆ ಕೊಡುವುದಂತೆ ಅಂತ ಸುದ್ದಿಯೂ ಆಗಿದೆ. ಅವರೆಲ್ಲರಿಗೂ ಖುಷಿ ಉಂಟು, ಪಟ್ಟಣದವ್ರಿಗೆಲ್ಲ ಖುಷಿ ಉಂಟು. ಆದರೆ ರುಕ್ಮೆ ಅಂತ ಒಬ್ಬ ಹಿರಿಯವ ಇದ್ದಾನೆ, ಅವ ಹೇಳ್ತಾನೆ ಎಷ್ಟು ಮಾತ್ರಕ್ಕೂ ಕೂಡ ಆ ಕೃಷ್ಣನಿಗೆ ಕೊಡ್ಕೂಡ್ದು. ಅವನ ಕಥೆಯಲ್ಲಿ ನಮ್ಗೆ ಗೊತ್ತು, ಅವ ಜಾರ ಚೋರಾವ ಕಳ್ಳ ಅಂಥವ್ರಿಗೆ ಹುಡುಗಿಯನ್ನು ಕೊಡುದ, ನನ್ನ ತಂಗಿಯನ್ನು ಕೊಡದ ನೋಡಿ. ಅವಾಗ ಅವನ ಸ್ವಲ್ಪ ವಯಸ್ಸಾಗ, ಅಪ್ಪನಿಗೆ ಸ್ವಲ್ಪ ವಯಸ್ಸಾಗಿದೆ ಭೀಷ್ಮಕನಿಗೆ. ಅವನ ದರ್ಬಾರ್ ಏನು ನಡೆಯಲ್ಲ. ಇವನದ್ದೇ ಇವನು ಹೇಳಿದ್ದೆ, ನಾನು ಕೊಡುವುದು ಅವರಿಗಲ್ಲ. ಒಬ್ಬ ಮಹಾಪರಾಕ್ರಮ ಇದ್ದಾನೆ ಶಿಶುಪಾಲ ಅಂತ, ಧಮಘೋಷನ ಮಗ. ಅವನು ಮಹಾಪರಾಕ್ರಮ ಇದ್ದಾನೆ, ಸಾಮರ್ಥ್ಯವಂತ, ಒಳ್ಳೆಯ ಹುಡುಗ, ಆಮೇಲೆ ಯುವಕ, ಅವಳಿಗೆ ಅನುರೂಪನಾಗಿದ್ದಾನೆ ಇವನು ಸಹ. ಹಾಗಾಗಿ ಅವನಿಗೆ ಕೊಡುವಂತ ನಿರ್ಧಾರ ಮಾಡಿದ್ದಾನೆ. ಅವನು ಮುಂಡಾಸ್ ಕಟ್ಟುವನ್ನು ಬರಲಿಕ್ಕೆಲ್ಲ ಸಿದ್ಧತೆ ಮಾಡಿದ್ದಾನೆ. ಇವಳಿ ವಿವಾಹದ ದಿನ ನಿಶ್ಚಯ ಆಗಿದೆ. ಇನ್ನೇನು ಒಂದು ವಾರ ಉಂಟೋ ಇಲ್ಲೋ ಅಷ್ಟರಲ್ಲಿ ಏನು ಮಾಡಂತ ಅವಳು ದುಃಖ ಆಗ್ತಾ ಇದೆ ಹುಡುಗಿಗೆ. ಅಯ್ಯೋ, ನಾನು ಕೆರೆ ಬಾವಿ ನೋಡ್ಬೇಕಾದಿತ್ತು. ಇವ ಹೇಳ್ತಕ್ಕಂಥ ಹುಡುಗನ ನಾನು ಮದುವೆ ಆದರೆ ಏನು ಮಾಡಿದೆ, ಭಗವನ್ ಏನು ಮಾಡಲಿ ಅಂತ ಆಲೋಚನೆ ಮಾಡ್ತಾಳೆ. ಕಡೆ ಒಂದು ತಲೆಗೆ ಬಂತು, ಒಂದು ಪತ್ರವನ್ನ ಬರೀತಾಳೆ. ಪತ್ರವನ್ನ ನೀವು ಪ್ರೇಮ ಪತ್ರ, ಇವತ್ತಿನ ಲವ್ ಲೆಟರ್ ಅಂತೇಳಿ ಕಂಪೇರ್ ಮಾಡ್ಬೇಡಿ. ಅದು ಅಲ್ಲ, ಲವ್ ಲೆಟರ್ ಅಲ್ಲ ಅದು ಅಂಥ ಒಂದು ಶರಣಾಗತಿಯ ಒಂದು ಲಕ್ಷಣದ ಒಂದು ಒಂದು ಬಹಳ ವ್ಯಾಲ್ಯೂ, ಬಹಳ ತೂಕದಿಂದ ಕೂಡಿರ್ತಕ್ಕಂಥ ಪತ್ರವನ್ನು ಅವಳು ಬರೀತಾಳೆ. ಆ ಪತ್ರವನ್ನು ಬರೆದು ಒಬ್ಬ ಬ್ರಾಹ್ಮಣನ ಕರೀತಾರೆ. ಆ ಬ್ರಾಹ್ಮಣ ಮಹಾಮೇಧಾವಿ, ಚೆನ್ನಾಗಿದ್ದಾನೆ, ಬುದ್ಧಿವಂತನಿದ್ದಾನೆ, ವೇದವಿದನಿದ್ದಾನೆ, ಬಹಳ ಶಾರ್ಪು ಇದ್ದಾನೆ. ಆದರೆ ಮುದುಕ ಆದರೆ ಗಟ್ಟಿಮಟ್ಟಾಗಿದ್ದಾನೆ. ಯಾರವ ಅಂತ ಕೇಳಿದ್ರೆ ಅವನ ಹಿಂದಿನ ಜನ್ಮ ಯಾವುದಿರ್ಬೋದು ಅಂತ ಕೇಳಿದ್ರೆ ಯಾವುದೋ ಕೆಲವು ತತ್ವಶಾಸ್ತ್ರಜ್ಞರು ಹೇಳ್ತಾರೆ, ಅವನು ಇನ್ಯಾರು ಅಲ್ಲ, ವಿಶ್ವಾಮಿತ್ರ ಋಷಿ. ಅವನು ಹುಟ್ಟಿದ್ದು ಕ್ಷತ್ರಿಯನಾಗಿ, ಕಥೆ ಕೇಳಿದ್ದೀರಿ ನೀವು. ಆಮೇಲೆ ಅವನ ಬ್ರಹ್ಮಜ್ಞಾನವನ್ನು ಕೂಡ ಬ್ರಹ್ಮ ಋಷಿ ಆದ ಅಲ್ವಾ. ಅವನೇ ಬ್ರಾಹ್ಮಣನಾಗಿ ಹುಟ್ಟಿದ ಮುಂದಿನ ಜನ್ಮದಲ್ಲಿ. ಯಾಕೆ ಅಂತಂದ್ರೆ ಆ ಒಂದು ಭಗವಂತನ ಸಂದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಅವನ ಇಚ್ಛೆ ಇತ್ತವನಿಗೆ. ಬ್ರಹ್ಮಜ್ಞಾನಿಗಳಿಗೆ ಕೂಡ ಇಂತಹ ಶ್ರೀಕೃಷ್ಣನಂತಹ ರೂಪವನ್ನು ನೋಡ್ಲಿಕ್ಕೆ ಆಸೆ ಪಡ್ತಾರೆ. ಹಾಗಾಗಿ ಅವನು ಆಸೆ ಪಟ್ಟಿದ್ದ. ಹಾಗಾಗಿ ಅವನು ಮುಂದಿನ ಜನ್ಮದಲ್ಲಿ ಈ ಬ್ರಾಹ್ಮಣನಾಗಿ ಬಂದ. ಅವಳು ಹೇಳಿದ್ದು ಹತ್ತಿರ ಕರೆದು, ವಿಪ್ರೋತ್ತಮ ಪರಿಚಯದವನು, ವಿಪ್ರೋತ್ತಮ ಗುರು. ಮತ್ತೆ ಅವಳಿಗೆ ಇದೊಂದು ಕೆಲಸವನ್ನು ಮಾಡ್ತೀರಾ? ಅವಶ್ಯ ಮಾಡ್ತೇನೆ, ನಮಗೆ ಏನು ಹೇಳು. ಈಗ ನನ್ನೊಂದು ಪತ್ರ ಉಂಟು, ಗುಟ್ಟಾಗಿ ಕೊಡ್ತೇನೆ, ಯಾರಿಗೆ ಹೇಳಬಾರ್ದು, ಎಲ್ಲ ಗೋಪ್ಯ. ಈ ಪತ್ರ ಬರೆದು ಅದರೊಂದು ಕವರ್ನ ಇದರೊಳಗೆ ಹಾಕಿ, ಅದು ಲಕ್ಕೋಟೆ ಒಳಗೆ ಹಾಕಿ, ಅದನ್ನು ಗಮ್ ಹಾಕಿ ನಿನಗೆ ಕೊಡ್ತೇನೆ, ಅಂಟು ಹಾಕಿ ಕೊಡ್ತೇನೆ. ಎಲ್ಲ ಆಯ್ತು. ನೀನು ಅದನ್ನು ಏನು ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಭೇಟಿ ಮಾಡಿ ಅವನ ಕೈಯಲ್ಲಿ ಕೊಡ್ಬೇಕು, ಬೇರೆಯವ್ರ ಕೈಯಲ್ಲಿ ಕೊಡಬಾರ್ದು, ಅವನ ಕೈಯಲ್ಲೇ ಕೊಡ್ಬೇಕು. ಮತ್ತೆ ಅದನ್ನ ನೀವೇ ಓದಬೇಕು ಅಂತ ಹೇಳ್ಬೇಕು. ಓಲೆಕಾರರು ಅಂತ ಇರ್ತಾರೆ, ಓಲೆಕಾರ ಹತ್ರ ಓದಿಸಬಾರ್ದು ಅಂತ ನೀವು ಹೇಳಬೇಕು. ಆಯ್ತು ಅಂತ ಹೇಳ್ದ. ಹೋಗಿ ಬ್ಯಾಗ ತಲುಪಿದವನು ಬಹಳ ಕ್ಷಿಪ್ರವಾಗಿ ಹೋಗಿದ್ದಾನೆ. ಕೃಷ್ಣ ಅವನನ್ನ ಉತ್ತಮ ಆಸನಲ್ಲಿ ಕೂರಿಸ್ತಾನೆ. ಆಮೇಲೆ ಸಾಕಷ್ಟು ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಾದಿಗಳನ್ನು ಮಾಡ್ತಾನೆ. ಆಮೇಲೆ ಅವನು ಕೃಷ್ಣ ಕೇಳ್ತಾನೆ, ಬಂದ ತಕ್ಷಣ ಏನು ಬಂದ್ರಿ, ಯಾವಾಗ ಹೋಗೋದು ಹಾಗೆಲ್ಲ ಕೇಳ್ಬಂದ. ಬಂದ ತಕ್ಷಣ ಚೆನ್ನಾಗಿ ಕೂರಿಸ್ಬಿಟ್ಟು ಆರಾಮ್ ಮಾಡ್ಬೇಕು ಅವರು. ಆಮೇಲೆ ಅವ್ರು ಬಾಯಾರಿಗೆ ಅದೆಲ್ಲ ಕೊಡ್ಬೇಕು, ಊಟ ಚೆನ್ನಾಗಿ ಊಟ ಮಾಡೋಣ ಅಂತ ಹೇಳ್ಬೇಕು. ಊಟ ಎಲ್ಲ ಮಾಡಿ ಆಮೇಲೆ ಒಂದು ಕವಳ ಕೊಟ್ಟು, ಕವಳ ಅಂದ್ರೆ ವೀಳ್ಯವನ್ನು ಕೊಟ್ಟು, ಆಮೇಲೆ ಅದನ್ನು ಅವನು ಚರ್ಮಣ ಮಾಡ್ತಾ ಇರುವಾಗ ಕೇಳ್ಬೇಕು,
ಸ್ವಾಮಿ, ಈಗ ಯಾವ ಕಡೆಯಿಂದ ಬಂದಿರಿ? ನೀವು ಬಂದಿರತಕ್ಕಂಥ ಉದ್ದೇಶವನ್ನು ಕೇಳಬಹುದ? ನಾನು ಯಾವುದಕ್ಕೆ ಬಂದಿರಿ, ನನ್ನಿಂದ ಏನು ಸಹಾಯ ಬೇಕು ಎಂಬುದನ್ನು ನಾವು ಕಲ್ತುಕೊಳ್ಬೇಕಂತೆ. ಕೃಷ್ಣ ಅದನ್ನೇ ಮಾಡಿದ್ದಾನೆ. ಬಂದ ತಕ್ಷಣ ಏನೂ ಕೇಳಲಿಲ್ಲ, ಅವನು ಏನು ಹೇಳಲಿಲ್ಲ. ಬಂದಾಯಿತು, ಬಾರಿ ಕುಡ್ದಾಯ್ತು, ಉಭಯ ಕುಶಲೋಪರಿ ಆಯಿತು, ಎಷ್ಟು ದೂರ ನಡ್ಕೊಂಡು ಬಂದ್ರಿ ಅಂತ ಕೇಳಿದ್ದಾಯ್ತು, ಇಷ್ಟು ದೂರ ಬಂದಿದ್ದೇನೆ ಅಂತ ಆಯಿತು, ಎಲ್ಲ ಆಯಿತು. ಆಮೇಲೆ ಯಾಕೆ ಬಂದ್ರಿ ಏನು ಬಂದ್ರೆ ಮತ್ತಿಲ್ಲ, ಆ ಪ್ರಶ್ನೆ ಇಲ್ಲ. ಊಟ ಆಯ್ತು, ಊಟ ಎಲ್ಲ ಆದಮೇಲೆ ಕೂರಿಸ್ಬಿಟ್ಟು ತಮ್ಮನ್ನು ಒಂದು ಕೇಳ್ಬೋದಾ, ತಾವು ಎಲ್ಲಿಂದ ಬಂದಿರಿ ಅಂತ ಹೇಳಿದ್ದೀರಿ, ಈಗ ನನ್ನಿಂದ ಏನಾಗಬೇಕು, ಏನಾದರೂ ಆಗಬೇಕು ಅಂತ ನಾವು ದಯವಿಟ್ಟು ಹೇಳಬೇಕು. ಏನಿಲ್ಲ, ಒಂದು ಪತ್ರವನ್ನ ಕುಂಡಲಿ ನಗರ ತಗೊಂಡ್ಬಂದಿದೆ. ಭೀಷ್ಮಗನ ಅವಳ ಮಗಳು ಬರೆದಿರ್ತಕ್ಕಂಥ ಪತ್ರ. ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆ ಇರ್ತಕ್ಕಂಥವಳು, ಅಸಾಮಾನ್ಯ ಆಗಿರ್ತಕ್ಕಂಥವಳು, ಮಹಾ ಚೆಲುವೆ. ಅವಳ ಸಂಗತಿ ಏನು ಅಂತಂದ್ರೆ, ಪುಟ್ಟ ಮಗುವಾಗಿದ್ದಾಗಲೇ ನಿನ್ನ ಬಾಲಲೀಲೆಯ ಆ ಒಂದು ಕಥೆಗಳನ್ನೆಲ್ಲ ಕೇಳಿ ಅವಳಿಗೆ ಹಬ್ಬ, ಎಂಥ ವೀರ್ಯ ಅವನದ್ದು, ಎಂಥ ಸೌಂದರ್ಯ ಅವನದ್ದು, ಎಂಥ ಸಾಮರ್ಥ್ಯ ಅವನದ್ದು, ಸೃಷ್ಟಿ ಲಯಗಳನ್ನ ಮಾಡತಕ್ಕಂಥ ಸಾಮರ್ಥ್ಯ ಅವನಿಗೆ ಉಂಟಂತೆ. ಅವನ ಭಕ್ತರುಗಳು ಹೇಳ್ತಾ ಇದ್ದಾರೆ. ಅವನು ಮಾಡಿರ್ತಕ್ಕಂಥ ಬಾಲಲೀಲೆಗಳಂತೂ ಬಹಳ ವಿಶೇಷವಾದದ್ದು, ಪ್ರಪಂಚದಲ್ಲೇ ಇಲ್ಲ ಅಂತಹದ್ದು. ಸಾಕ್ಷಾತ್ ಭಗವಂತನೇ ಕೆಳಗಿಳಿದು ಬಂದಿದ್ದಾನೆ ಅಂತ ಹೇಳಿ ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ನಿನ್ನನ್ನು ಅವಳು ಮನಸ್ಸಾ ಒರೆಸಿಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಎಲ್ಲಿ ತಪ್ಪಿ ಹೋಗ್ಬಿಡ್ತದೋ ಅಂತ ಅವಳಿಗೆ ಭಯ. ಯಾಕೆ ಭಯ ಅಂತಂದ್ರೆ, ಅವಳಿಗೆ ಅಣ್ಣ ಒಬ್ಬ ಇದ್ದಾನಲ್ಲ, ಅವನು ನಿನ್ನ ವಿರೋಧಿ, ಹರಿಗೆ ಕೊಡಬಾರ್ದು, ಅವ ಕಳ್ಳ ಚೋರ ಅಂತೆಲ್ಲ ಹೇಳ್ತಿರ್ತಾನೆ. ಹಾಗಾಗಿ ನಾನು ಎಲ್ಲಿ ಅವ ನಿಶ್ಚಯ ಮಾಡಿರ್ತಕ್ಕಂಥ ಗಂಡನ್ನು ಮದುವೆ ಆಗ್ಬೇಕಾದೀತೋ ಅಂತ ಭಯ. ಅವನು ನಿಶ್ಚಯ ಮಾಡಿರ್ತಕ್ಕಂಥ ಗಂಡು ನಿಮ್ಮ ಪೈಕಿ ನಮಗೆ ಗೊತ್ತಿದೆ, ನಿನ್ನ ಸೋದರತೆ ಮಗನೇ, ಈ ಸಮಘೋಷನ ಮಗ ಅವ, ಸುತಸ್ರವ ಅಂತ ಹೇಳ್ತಕ್ಕಂಥ ನಿನ್ನ ಸೋದರತೆ ಮಗ ಶಿಶುಪಾಲ. ಆ ಶಿಶುಪಾಲ ಅವ ದುಷ್ಟ ಇದ್ದಾನೆ, ಅವನಿಗೆ ಕೊಡ್ಬೇಕಂತ ಹೇಳಿದ್ರೆ ಅವಳಿಗೆ ಬಹಳ ದುಃಖವಾಗಿದೆ. ಹಾಗಾಗಿ ನಿಮಗೆ ಆ ಪತ್ರವನ್ನು ಕೊಡ್ತೇನೆ, ನೀವೇ ಓದಬೇಕು, ಓಲೇಕಾರತ್ರ ಓದಿಸಬಾರ್ದು ಅಂತ ಹೇಳಿ ಅಷ್ಟೇ ತಾನೇ. ನಾನು ನೋಡ್ತೇನೆ ಅಂತೇಳಿ ನೋಡ್ತಾನೆ. ಅದರಲ್ಲಿ ಬರೆದಿದ್ದಾಳೆ ಅವಳು, ನೀನು ಬಂದ ತಕ್ಷಣವೇ ನನ್ನನ್ನು ಕರೆದೊಯ್ಬೇಕು, ನೀನು ಬರಬೇಕು, ಮದುವೆ ಇಂಥ ದಿವಸ ಫಿಕ್ಸ್ ಆಗಿದೆ. ಆದರೆ ಹಿಂದಿನ ದಿವಸ ಕೆಲವೆಲ್ಲ ಮದ್ರಂಗಿ ಗಿದ್ರಂಗಿ ಎಲ್ಲ ಇತ್ಯಾದಿ ಎಲ್ಲ ಕೆಲಸಗಳಿದ್ದಾವೆ. ಆಮೇಲೆ ಮರುದಿವಸ ಬೆಳಿಗ್ಗೆ ಅದೇ ಪೂರ್ವ ಅನ್ನ ಸೂರ್ಯ ಮೂಡ ಹೊತ್ತಿಗೆ ಅಂಬಿಕಾದೇವಿಯಲ್ಲಿ ಹೋಲಿಕಿದ್ದಾರೆ. ಅವಾಗೆಲ್ಲ ಈ ಮದುಮಗ ಬಾಸಿ ಕಟ್ಟಿಕೊಂಡು ಬರ್ತಾನೆ. ಆ ಮದುವೆ ನನಗೆ ಸರ್ವಥಾ ಇಚ್ಛೆ ಇಲ್ಲ, ಅವನು ಶಿಶುಪಾಲ ಇದ್ದಾನೆ. ನಾನು ನಿನ್ನನ್ನೇ ನಂಬಿಕೊಂಡು ಬಂದಿದ್ದೇನೆ, ನಿನ್ನ ನಾನು ಮನಸ್ಸಾವರಿಸಿದ್ದೇನೆ, ನೀನು ನನ್ನ ಮದುವೆ ಆಗಲಿಲ್ಲ ಅಂತ ಹೇಳಿ ಆದರೆ ನನಗೆ ಮತ್ತೆ ಬೇರೆ ದಾರಿ ಇಲ್ಲ ಪ್ರಭು, ನಾನು ವಿಷ ತಿಕ್ಕೊಂಡು ಸಾಯ್ತೇನೆ ಅಥವಾ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಒಂದು ವೇಳೆ ನಾನು ಬದುಕಿ ಉಳಿದರೂ ಕೂಡ, ನಾನು ಮುಂದಿನ ಜನ್ಮದಲ್ಲಿ ಆದರೂ ಕೂಡ ನಿನ್ನನ್ನೇ ತಪಸ್ಸನ್ನ ಮಾಡಿಬಿಟ್ಟು ನಾನು ನಿನ್ನನ್ನೇ ವರಿಸಬೇಕು. ನೀನು ಗಂಡ ಹೊರತು ಬೇರೆನೆ ಯಾರೂ ನನಗೆ ಸಾಧ್ಯ ಇಲ್ಲ, ನಿನ್ನನ್ನು ನಾನು ಹೃದಯದಿಂದ ವರಿಸಿದ್ದೇನೆ ನೀನು. ಹಾಗಾಗಿ ನೋಡು, ಸಿಂಹನ ಭಾಗವನ್ನ ನರಿ ತಕೊಂಡು ಹೋದ್ರೆ ಹೇಗಾದಿತು? ಭಗವನ್ ಹಾಗಾಗ್ಕೂಡುದು. ಸಿಂಹದ ಭಾಗ ಸಿಂಹನಿಗೆ ದಕ್ಕಬೇಕು, ನರಿಗೆ ಹೋಗ್ಕೂಡದು ಎಂಬಾಗಿ ಅವಳು ಹೇಳ್ತಾಳೆ. ಆಮೇಲೆ ನಿನ್ನನ್ನು ನಾನು ಪತಿಯನ್ನು ವರೆಸಿಬಿಟ್ಟಿದ್ದೇನೆ, ನೀನು ಬಿಟ್ಟರೆ ಮತ್ತೆ ನನಗೆ ಬೇರೆ ದಾರಿ ಇಲ್ಲ, ಒಂದೇ ದಾರಿ, ಅದು ಸಾವಿನ ದಾರಿ ಎಂಬಾಗೆಲ್ಲ ಹೇಳ್ತಾಳೆ. ಈ ರೀತಿಯಾಗಿ ಅವಳು ಬಹಳ ದುಃಖದಿಂದ ಬರೆದದನ್ನು ನೋಡ್ತಾಳೆ. ನೀನು ನನ್ನನ್ನು ಅವಶ್ಯವಾಗಿ ಮದುವೆ ಆಗ್ತೇನೆ ಅಂತ ಭಾವಿಸ್ತೇನೆ ಅಂತ ಹೇಳ್ತಾಳೆ. ಬಿಟ್ಟು ಕೃಷ್ಣನಿಗೂ ಇವನ ಹತ್ರ ಹೇಳ್ತಾಳೆ, ಈಗ ನನಗೂ ಕೂಡ ಮನಸ್ಸುಂಟು ಅವಳ ಹತ್ರ, ಅವಳು ಇದ್ದಾಳೆ, ನನ್ನನ್ನು ಇಷ್ಟಪಟ್ಟಿದ್ದಾಳೆ, ಎಲ್ಲ ನನಗೆ ಗೊತ್ತಿದೆ, ಆ ವಿಷಯ ಗೊತ್ತಿದೆ, ಅವಳು ನನ್ನವಳೇ ಆಗಿದ್ದಾಳೆ. ಆಗ ನೀವೇನು ಯೋಚನೆ ಮಾಡಬೇಡ, ಹೋಗುವ, ದಾರುಕ ರಥವನ್ನು ಸಿದ್ಧ ಮಾಡು. ಸಿದ್ಧ ಆಗಿದೆ. ಆಮೇಲೆ 10 ಅಂತ ಹೇಳಿ ಆಯ್ತು. ಈ ಬ್ರಾಹ್ಮಣನು ಆಮೇಲೆ ಅವರಿಬ್ಬರು ರಥದಲ್ಲಿ ಹೋಗಿದ್ದಾರೆ. ರಥ ಹೋಗಿ ಅಲ್ಲಿ ಆವಾಗ ಬಂದಿದ್ದಾರೆ. ಆ ದಿವಸ ಹಿಂದಿನ ದಿವಸದೆಲ್ಲ ಕೆಲಸ ಆಗಿ ಅವಳಿಗೆಲ್ಲ ಡೆಕೋರೇಷನ್ ಆಗಿದೆ, ಅವಳ ವೇಷಭೂಷಣಗಳ ಸಿದ್ಧವಾಗಿದೆ. ಪೀತಾಂಬರನ ಹುಟ್ಟಿದ್ದಾಳೆ, ಎಲ್ಲ ಶಿರದ ಅಲಂಕಾರವನ್ನು ಮಾಡಿದ್ದಾರೆ. ಆಮೇಲೆ ಸುಂದರವಾಗಿರ್ತಕ್ಕಂಥ ಚಿಕ್ಕ ಕಿರೀಟವನ್ನು ಹಾಕಿದ್ದಾರೆ, ಮುಂದಲೆಯನ್ನು ಹಾಕಿದ್ದಾರೆ. ಆಮೇಲೆ ತುರುಬನ್ನು ಬೇಕಾದ ಕಟ್ಟಿಬಿಟ್ಟಿದ್ದಾರೆ. ಆಮೇಲೆ ಮಲ್ಲಿಗೆ ಛರಿ ಅದೆಲ್ಲ ಪರಿಮಳಯುಕ್ತವಾದಂಥ ಹಾರನಲ್ಲಿ ಹಾಕಿ ಮದುವೆಗಳನ್ನು ಮಾಡಿಟ್ಟಿದ್ದಾರೆ. ಬೆಳಗಾಗಿದೆ. ಆವಾಗ ಇವರು ಕೃಷ್ಣ ಬಂದಾಗಿದೆ, ಬಂದು ಅಲ್ಲಿ ಬೀಡ್ಬಿಟ್ಟಾಗಿದೆ. ಹಿಂದಿನ ದಿವಸ ಅವರಿಗೆ ಭೀಮಕನಿಗೆ ಗೊತ್ತಾಗಲಿಲ್ಲ, ಅವರಲ್ಲಿ ಬೀಡು ಬಿಟ್ಟಾಗಿದೆ. ಎಷ್ಟೋ ಅಲ್ಲಿ ಎಲ್ಲ ಬಂದವರಿಗೆಲ್ಲ ಬೀಡು ಬಿಡಲಿಕ್ಕೆ ವ್ಯವಸ್ಥೆ ಮಾಡಿ ಆಗಿದೆ, ಬೀಡಾರಗಳನ್ನು ಮಾಡಿ ಆಗಿದೆ. ಅಲ್ಲೆಲ್ಲ ವ್ಯವಸ್ಥೆಗಳುಂಟು, ಮಂಚ ಗಿಂಚ ಇತ್ಯಾದಿಗಳೆಲ್ಲವೇ. ಅದನ್ನು ಒಳ್ಳೆಯ ಹಂಸತೂಲಿಗ ತಲುಪಲಾಗಿರ್ತಕ್ಕಂಥ ಮಂಚನೆಲ್ಲ ಸಿದ್ಧವಾಗಿ ಮಾಡಿದ್ದಾರೆ. ಅದರಲ್ಲಿ ಇವರು ಒಂದನ್ನು ಆಕ್ಯುಪೈ ಮಾಡಿದ್ದಾರೆ. ಆಯಿತು, ಮರುದಿವಸ ಆಯಿತು. ಬೆಳಿಗ್ಗೆ
ಇವರೆಲ್ಲ ಬಂದು ರಾತ್ರಿ ಹಿಂದಿನ ದಿವಸ ರಾತ್ರಿಯೇ ಕೃಷ್ಣಾದಿಗಳೆಲ್ಲ ಅಲ್ಲಿ ಇದ್ದಾರೆ. ಅದು ಯಾರಿಗೂ ಗೊತ್ತಾಗಲಿಲ್ಲ. ಮರುದಿವಸ ಬೆಳಗ್ಗೆ ರಾತ್ರಿ ಬಂದು ತಂಗಿದ್ದವರು, ಬೆಳಗ್ಗೆ ಎಲ್ಲರಿಗೆ ಗೊತ್ತಾಗೋಯ್ತು ಕೃಷ್ಣ ಬಂದಿದ್ದಾನೆ. ಬಹಳ ಮಂದಿ ಗೊತ್ತು, ಕಾಳುಗಿಚ್ಚಿನ ಹಾಕ್ಬೇಕು ಕೃಷ್ಣ ಬಂದಿದ್ದಾನಂತೆ. ಎಲ್ಲರಿಗೂ ಭಾರಿ ಖುಷಿ, ಬಹಳ ಮಂದಿಗೆ. ಆದರೆ ಇವರಿಗೆ ಬಹಳ ಚಿಂತೆ ಆಯ್ತು. ಅವ ಮಹಾಕಳ್ಳ, ಹೆಣ್ಣು ಕಳ್ಳದಲ್ಲಿ ಮತ್ತೆ ಅವನು ಪುನಃ ಪ್ರಥಮ ಸ್ಥಾನ ಅವನಿಗೆ. ಹೆಣ್ಣು ಕಳ್ಳರನ್ನು ಕಳ್ಳತನ ಮಾಡಿದಲ್ಲಿ ಕೆಲವರಿಗೆ ದಿಗಿಲಾಯಿತು. ಆದರೂ ಕೂಡ ಗಟ್ಟಿಮುಟ್ಟಾಗಿರ್ತಕ್ಕಂಥ ಒಂದು ಒಳ್ಳೊಳ್ಳೆಯ ಕಟ್ಟಾಳುಗಳನ್ನೆಲ್ಲ ಆಯಾ ಕಟ್ಟು ಪ್ರದೇಶದಲ್ಲಿ ನಿಲ್ಲಿಸಿಬಿಟ್ಟಿದ್ದಾನೆ. ಶಿಶುಪಾಲನೆ ಮೊದಲಾಗಿರ್ತಕ್ಕಂಥವನ್ನ ರಕ್ಷಣೆ ಮಾಡೋದಕ್ಕೆ. ಮತ್ತೊಂದು ಕಡೆಯಿಂದ ಯಾರ್ಯಾರೆಲ್ಲ ಬಂದಿದ್ದಾರೆ, ಆ ಮಾಘನ ಕಡೆಯಿಂದೆಲ್ಲ ಜರಾಸಂಧ ಬಂದಿದ್ದಾನೆ, ಸಾಲು ಬಂದಿದ್ದಾನೆ, ದಂತವಕ್ರ ಬಂದಿದ್ದಾನೆ, ಪೌಂಡ್ರಕ 4 ಕೈಗಳನ್ನು ಮಾಡಿಕೊಂಡಿರ್ತಕ್ಕಂಥವನು, ನಾಟಕ ಅವನದ್ದು ಮೊದಲಾದಂತಹ ರಾಜರುಗಳು ಎಲ್ಲ ತಮ್ಮ ತಮ್ಮ ಸೈನ್ಯಗಳು ಎಂದೇ ಬಂದಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅವರು ಬರಲಿ ಸಾಧ್ಯತೆ ಇದೆ, ದ್ವಾರಕೆಯಿಂದ ಬರಲಿ ಸಾಧ್ಯತೆ ಇದೆ. ಆ ಕೃಷ್ಣ ಬಲರಾಮರು ಸಾಧಾರಣ ಮಕ್ಕಳಲ್ಲ, ಅವರು ಇದ್ದ ಹೆಣ್ಣು ಕಳ್ಳತನ ಮಾಡೋದು ಅವ್ರು ಬಹಳ ಮುಂದಿದ್ದಾರೆ, ಮೊದಲೇ ಸಿದ್ಧತೆ ಮಾಡಿಕೊಂಡು ಬಂದಿದ್ದಾರೆ. ಆ ಪ್ರಕಾರ ಬಂದಿದ್ದಾರೆ ಅವ್ರಿಗೆ ಗೊತ್ತಾಗಿದೆ. ಮರುಸು ಬೆಳಿಗ್ಗೆ ಅಂಬಿಕಾ ದೇವಸ್ಥಾನ ಬರ್ತಾ ಇದ್ದಾಳೆ. ಹಂಸ ಗಮನೆ ಹಾಗೆ ಬರ್ತಾ ಇದ್ದಾಳೆ, ನಿಧಾನವಾಗಿ ಬರ್ತಾ ಇದ್ದಾಳೆ. ಆಮೇಲೆ ಕೈಯಲ್ಲಿ ಅವಳೊಂದು ಭಗವತಿಯ ಅರ್ಪಿಸಲಿಕ್ಕೆ ಬೇಕಾಗಿ ಹಣ್ಣುಗಾಯಣ್ಣ ಹೂ ಇತ್ಯಾದಿಗಳನ್ನು ಹಾಕಿಬಿಟ್ಟು ಅದರ ತುಂಬುಗಳು ಅವಳೇ ಹೊತ್ಕೊಂಡು ಬರ್ತಾ ಇದ್ದಾರೆ. ಬಾಕಿ ಮಂದಿ ಹೆಣ್ಣು ಮಕ್ಕಳೆಲ್ಲ ಪುರೋಹಿತ ಹೆಣ್ಣು ಮಕ್ಕಳು, ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆಲ್ಲ ಹೆಣ್ಣು ಮಕ್ಕಳು ಪುರೋಹಿತರಾಗಿ ಬರ್ತಾ ಇದ್ದಾರೆ. ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಅವಳು ಹೋಗ್ತಾ ಇದ್ದಾಳೆ. ಅಷ್ಟರಲ್ಲೇ ಅಪ್ಪನಿಗೆ ಎಲ್ಲರಿಗೂ ಗೊತ್ತಾಗಿದೆ ಬಂದಿದ್ದಾರೆ ಅಂತ, ಎಲ್ಲ ಕಡೆ ಸುದ್ದಿ ಇದೆ. ಅವಳಿಗೆ ಬಂದದ್ದು ಒಂದು ಸಂತೋಷ ಆಗಿದೆ. ಬ್ರಾಹ್ಮಣನು ಹೇಳ್ತಾನೆ ತೋರಿಸಿದ ಕೈಯನ್ನು, ಆಯಿತು ಅವ್ರಿಗೆ ಸಂತೋಷ ಆಗಿತ್ತು, ಎಲ್ಲ ಕೆಲಸ ಆಗಿದೆ ಅಂತ ಹೇಳಿದ್ದಾನೆ. ಆಮೇಲೆ ಕೃಷ್ಣನ ಬಂದ ಅಂತ ಗೊತ್ತಾಯಿತು. ಆಮೇಲೆ ಅಯ್ಯೋ ಈಗ ಬಂದರೆ ಸಾಕಿತ್ತಪ್ಪ, ಇವಳು ಬರ್ತಾ ಇದ್ದಾಳೆ. ಬರುವಾಗ 2 ಕಡೆಯಲ್ಲಿ ಕೂಡ ಜಟ್ಟಿಗಳು ನಿಂತಿದ್ದಾರೆ, ಕತ್ತಿ ಖಡ್ಗವನ್ನ ಹಿರಿದು ಸಿದ್ಧವಾಗಿದ್ದಾರೆ. ಬಂದ ತಕ್ಷಣ ಕಡಿಯಿದೆ ಅಂತ ಆ ರೀತಿಯಲ್ಲಿ ಸಿದ್ಧರಾಗಿದ್ದಾರೆ. ಬರ್ತಾ ಇದ್ದಾಳೆ ಮದುಮಗಳು. ಒಂದೊಂದೇ ಹೆಜ್ಜೆಯನ್ನು ಮಂದಗಮನೆಯಾಗಿ ಬಂದು ದೇವಸ್ಥಾನದ ಮಹಾದ್ಭುತವಾಗಿರ್ತಕ್ಕಂಥ ಬಾಗಿಲಿನ ಒಳಗೆ ಪ್ರವೇಶ ಮಾಡಿದ್ದಾರೆ. ಒಳಗೆ ಹೆಣ್ಣು ಮಕ್ಕಳೆಲ್ಲ ಯಾರು ಸ್ತ್ರೀಯರು ಅಂದರೆ ಗಂಡ ಇರತಕ್ಕಂತಹ ಸ್ತ್ರೀಯರು ಅವರು ಒಂದು 3-4 ಜನ ಇದ್ದಾರೆ. ಒಳ್ಳೆ ಪ್ರಾರ್ಥನೆ ಇತ್ಯಾದಿಗಳನ್ನ, ಪೂಜೆ ಇತ್ಯಾದಿಗಳನ್ನು ಮಾಡಿಸ್ಲಿಕ್ಕೆ, ಆರತಿ ಎತ್ತಲಿಕ್ಕೆ ಇದೆಲ್ಲ ಹೆಂಗಸರೇ ಎಲ್ಲ ಮಾಡಿಸಿರ್ತಕ್ಕಂಥದ್ದು. ಪುರುಷರಿಗೆ ಅಲ್ಲೇ ಅದರೊಳಗೆ ಪ್ರವೇಶ ಇದೆ. ಹಾಗೆಲ್ಲ ಮಾಡಿ ಎಲ್ಲ ಪ್ರಾರ್ಥನೆ ಎಲ್ಲ ಆಯಿತು, ಹಣ್ಣುಗಾಯಿ ಮಾಡಿದ್ದಾಯಿತು, ಇವಳು ಆರತಿ ಎತ್ತಿಸಿದ್ದಾಯಿತು. ಆಮೇಲೆ ಎಲ್ಲ 7 ವಿವಾಹಾದಿ ಕಾರ್ಯಕ್ರಮಗಳನ್ನ ಚಂದ ಮಾಡಿ ನಡೆಸಿಬಿಟ್ಟು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರು ಆಯಿತು. ಆ ನಂತರ ಅಲ್ಲ ಹೊರಗೆ ಹೊರಡು ಇನ್ನೇನು ಅವಳೆ ಬಹಳ ದುಃಖವಾಗುತ್ತಾ ಇದೆ. ಅವರು ತಂದಿರತಕ್ಕಂಥ ರಥವನ್ನ ಈಗ ಹತ್ತಬೇಕು. ಬರುವಾಗ ಕಾಲ್ನಡೆಯಲ್ಲಿ ಬಂದಿದ್ದಾಳೆ, ಈಗ ಹಾಕಲ್ಲ, ಈಗ ಅವಳು ನೇರವಾಗಿ ಅಲ್ಲಿ ಮಂಟಪ ಕರ್ಕೊಂಡು ಹೋಗ್ಬೇಕು. ಹುಡುಗಿನ ಅಲ್ಲಿ ಹಾಗೆ ಬಿಡ್ಲಿಕ್ಕಿಲ್ಲ. ಅವಳ ಜಾಗರೂಕವಾಗಿ ಜನಗಳೆಲ್ಲ ನಂಜಿ ಬಿಟ್ಟಿದ್ದಾರೆ. ಅವಳು ಇನ್ನೇನು ರಥವನ್ನು ನಾನು ಹತ್ತುವಾಗಲೂ ಅವನು ಬಂದಿದ್ದಿದ್ರೆ ಅಂತಾಯ್ತು. ಇನ್ನೇನು ಅವಳು ಹತ್ತಿ ಕೂತವಳ ಪಟ್ಟಂತ ಒಂದು ಕೈಯಲ್ಲಿ ಬಂದಾಗಾಯ್ತು. ಅವಳ ಸೊಂಟವನ್ನು ತೆಗೆದುಬಿಟ್ಟು ಇನ್ನೊಂದು ರಥಕ್ಕೆ ಇದಾಯಿತು. ಆ ತಕ್ಷಣ ಅದು ಓಡಿ ಆಯಿತು. ಎಲ್ಲರೂ ನೋಡ್ತಾ ಇದ್ದಾಗ ಬಹಳ ಗಲಾಟೆ ಆಗಿತ್ತು. ಅವ್ರ ಹಿಂದೆ ನೋಡಿ ಅತ್ತಿ ಯಾರು ಅಂತ, ಮತ್ತೆ ಕೃಷ್ಣ ಅಂತ ಗೊತ್ತಾಯ್ತು. ಆಮೇಲೆ ಫ್ಲೈಯಿಂದ ಎಲ್ಲರೂ ಸಿದ್ಧರಾದರು, ಎಲ್ಲಾ ಸೈನ್ಯಗಳು ಸಿದ್ಧವಾದ. ಒಂದು ಕಡೆಯಿಂದ ಇವೊಂದು ಜರಾಸನದ್ದು, ಒಂದು ಕಡೆಯಿಂದ ಶಿಶುಪಾಲ ಇದನ್ನ ಏನು ಇಲ್ಲಿ ಇರ್ತಕ್ಕಂಥ ಭಾಷೆಯಲ್ಲಿ ಹರಿದು ಬಿಸಾಗಿಬಿಟ್ಟಿದ್ದಾನೆ. ಕವಚ ತೊಟ್ಟ, ರಥ ಹತ್ತಿದ, ಬಾಣ ಬಿಲ್ಲು ಮಾಡ್ತಾರೆ, ಓಡಿಯೇ ಬಿಟ್ಟು. ಏನು ಗಲಾಟೆ, ದೊಡ್ಡ ಗಲಾಟೆ. ಆಮೇಲೆ ಇವರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣನ ಮುಖ ಇತ್ಲಾಗಿದೆ, ಅವನು ಬಾಣ ಬಿಡ್ತಾ ಇದ್ದಾನೆ. ಯಾರು ಬಾರದಿದ್ದಾನೆ, ಅವರ ಕೈಯಲ್ಲಿರ್ತಕ್ಕಂಥ ಬಿಲ್ಲಿಗಳೆಲ್ಲ ತುಂಡಾಗ್ತಾ ಇದೆ. ಅವ್ರ ಕೈ ಇಟ್ಟ ತಕ್ಷಣ ತುಂಡದು ಬಾಣ ಎಲ್ಲ, ಅವರ ಬಿಲ್ಲೆ ತುಂಡು, ಯಾರಿಗೂ ಏನು ಮಾಡ್ಲಿಕ್ಕಾಗಲಿಲ್ಲ. ಆ ಕಡೆಯಿಂದ ಮತ್ತೆ ಬಲರಾಮನ್ ಬಂದಿದ್ದಾನೆ, ಅವನು ಮೊದಲೇ ಸಿದ್ಧತೆ ಮಾಡಿಕೊಂಡೇ ಬಂದಿದ್ದಾರೆ. ಹಾಗೆ ಅವರು ಸಿದ್ಧರಾಗಿಯೇ ಬಂದಿರತಕ್ಕಂಥವ್ರು. ಯುದ್ಧ ನಡೀತವಾಗಿ ಓಡಿದ. ಎಲ್ಲರೂ ಸೋತರು, ಜರಾಸಂಧನೂ ಸೋತ. ಆಮೇಲೆ ಮತ್ತೆ ಇನ್ನು ಹೆಚ್ಚಿಗೆ ಯುದ್ಧ ಮಾಡೋದು ಬೇಡ, ನಮ್ಮ ಕೈಯಲ್ಲಿ ಇಲ್ಲ, ನಾನಲ್ಲ ಜನ ಅಲ್ಲ, ನಾವು ಹೋದ, ಅವನ ಸೈನ್ಯ ಎಲ್ಲ ಹೋಯ್ತು. ಶಿಶುಪಾಲನಿಗೆ ಬಹಳವಾಗಿ ದುಃಖ ಆಯಿತು. ಎಲ್ಲ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ವಲ್ಲ, ಅನ್ಯಾಯ ಆಯ್ತಲ್ಲ, ಎಲ್ಲಕ್ಕಿಂತ ಹೆಚ್ಚು ಅವಮಾನ ಆಯ್ತಲ್ಲ, ಇನ್ನು ಸಾಯುವುದು ಒಳ್ಳೇದಂತ ಆಯ್ತು ಅವನಿಗೆ. ಕೆಲವರೆಲ್ಲ ಹೇಳಿದ್ರು, ಇಲ್ಲಿ ಹಾಗೆಲ್ಲ ನೀನು ಆಲೋಚನೆ ಮಾಡಬೇಡ, ಹೆಣ್ಣು ತಪ್ಪಿ ಹೋಗೋದು ಉಂಟು, ದೊಡ್ಡ ವಿಷಯ ಅಲ್ಲ, ನೀನು ಹೆಣ್ಣು ಕೊಡೋದಕ್ಕಂದು ಬಹಳ ಮಂದಿ ಇದ್ದಾರೆ, ಯೋಚನೆ ಮಾಡಬೇಡ, ಸಮಾಧಾನ ಮಾಡಬೇಡಿ, ಕರ್ಕೊಂಡು ಹೋದ್ರು. ಆ ನಂತರ ಅವನು ಹೋದ. ಆಮೇಲೆ ಇಲ್ಲಿಂದ ರುಕ್ಮಿಗೆ ಮಾತ್ರ ಆ ಕೃಷ್ಣನಿಗೆ ಏನು ಮಾಡಿದ್ರು ನಾನು ಬಿಡ್ಲಿಕ್ಕಿಲ್ಲ, ಅವನು ಕೊಂದೇ ನಾನು ಬರೋದು, ಇಲ್ಲರೂ ಪುರಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ. ಹಾಗೇನೆ ಅವನು ರಥ ಹತ್ತಿಕೊಂಡು ಹೋಗ್ತಾನೆ, ಯುದ್ಧವನ್ನು ಮಾಡ್ತಾನೆ. ಹತ್ತಿರ ಹೋಗ್ಬಿಟ್ಟು ಆ ರಥದ ಹತ್ತಿರ ಹೋಗ್ಬಿಟ್ಟು ಕೈ ಹಾಕಿ ಬರ್ತಾ ಇದ್ದಾನೆ, ಖಡ್ಗವನ್ನು ಹಿಡ್ಕೊಂಡು. ಕೃಷ್ಣ ಖಡ್ಗವನ್ನೇ ತುಂಡು ಮಾಡಿ ಹಾಕಿದ. ಆಮೇಲೆ ಬಿಲ್ಲೆಲ್ಲ ತೆಕ್ಕೊಂಡು ಅವನು ಯುದ್ಧಕ್ಕೆ ನಿಂತ. ಆಗ ಅವನ ಬಾಣವನ್ನ ಬಿಲ್ಲನ್ನೆಲ್ಲ ಒಟ್ಟಿಗೆ ಒಂದೊಂದೇ ಬಾಣ ತುಂಡು ಮಾಡಿ ಹಾಕಿದ್ದಾನೆ.
ಅವನ ಸಾರಥಿಯನಿಗೆ ಕೂಡ ಅವನು ನೋವು ಮಾಡಿ ಹಾಕಿಬಿಟ್ಟಿದ್ದಾನೆ. ಸಾರಥಿಗೆ ಅವನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಮೇಲೆ ರಥವನ್ನ ಪುಡಿ ಪುಡಿ ಮಾಡಿದ್ದಾನೆ. ಆನಂತರ ಅವನು ಕೆಳಗೆ ಇಳಿಬಿಟ್ಟು ಕತ್ತಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವ ಬಂದ ತಕ್ಷಣ ಅವನ ಕತ್ತಿ ಪ್ಲಸ್ ಅವನ ಕೈಯನ್ನು ಹಿಡ್ಕೊಂಡ್ಬಿಟ್ಟು ತನ್ನ ರಥಕ್ಕೆ ಎತ್ತಿ ನಿಲ್ಲಿಸಿ ತನ್ನ ಖಡ್ಗದಲ್ಲಿ ಅವನು ಕಡಿತನೆ ಮಾಡುವಾಗ, ನೋಡಿ, ನೀವು ಮೂರು ಲೋಕವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಪಾಲನೆ ಮಾಡ್ತಕ್ಕಂಥ ಸ್ಥಿತಿ ನಿಮ್ಮದು. ನೀವು ಈ ಹಂತದಲ್ಲಿ ಒಂದು ವಿವಾಹದ ಸಂಧಿ ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ನನ್ನನ್ನು ಕರ್ಕೊಂಡು ಹೋಗುವಾಗ ನನ್ನ ಅಣ್ಣನನ್ನು ವಧೆ ಮಾಡ್ತೀರಾ? ಬೇಡಿ, ವಧೆ ಮಾಡೋದು ಬೇಡ, ಮಾಡಬಾರ್ದು, ಬಿಟ್ಟಾಕಿ. ನಾನು ಕೊಲ್ಲುವುದಿಲ್ವೇ, ಹೆದರಬೇಡ ನೀನು ಅಂತ ಹೇಳಿದ. ಹಾಗೆಲ್ಲಿ ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕೆಳಗೆ ಇಳಿಸಿ ಆಮೇಲೆ ತಾನು ಅವನ ಇದು ಉಂಟಲ್ಲ, ಏನು ಶಲ್ಯ ಉಂಟಲ್ಲ, ತೆಗೆದು ಅವನ ಎರಡು ಕೈಯನ್ನು ಕಟ್ಟಿ ಹಾಕಿದ. ಅವನು ತನ್ನ ಹರಿತ ಭಾಗ ತೆಗೆದ ಕತ್ತಿಯಲ್ಲಿ ಇಲ್ಲಿಂದಲೇ ಗೀಸಿಗಳು ಬಂದ. ಇವರಿಗೆ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಎಲ್ಲ ಒಂದು ಅಲ್ಲೇ ಬೋಳು ಮಾಡಿದ. ಎಲ್ಲವನ್ನ ಬೋಳು ಮಾಡಿಬಿಟ್ಟು ಆಮೇಲೆ ಅವನ ಹತ್ರ ಹೇಳಿದ, ಇನ್ನೂ ನನ್ನ ತಂಟೆಗೆ ಬರಬೇಡ, ಇಲ್ಲೇ ಬಿದ್ದಿರು ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲೇ ಕೆಳಗಿದ. ಕಾಲನ್ನು ಕಟ್ಟಿದ್ದಾನೆ, ಎರಡು ಕಾಲನ್ನು ಕಟ್ಟಿದ್ದಾನೆ, ಎರಡು ಕೈಯನ್ನು ಕಟ್ಟಿದ್ದಾನೆ. ಅವನಿಗೆ ಕೆಂಡದಾಗ ಆಗಿದೆ, ಉರಿ ಆಗ್ತಾ ಇದೆ. ಹತ್ತರಿಂದ ಬಲರಾಮ ಬಂದು ಹೇಳ್ದ, ಕೃಷ್ಣ ಏನೋ ಕೃಷ್ಣ ಇದು ಭಾವ ಅಲ್ವಾ, ಇವ್ ನನ್ನನ್ನು ಈ ರೀತಿಯಾಗಿ ಪೀಡಿಸಿದ್ರೆ ಹೇಗೆ? ಪಾಪ ಈ ಇವರದ್ದು ಯಾರು ಈ ಕ್ಷತ್ರಿಯರ ಹಣೆ ಬರವೇ ಹೇಗೆ? ಈ ಥರದಲ್ಲಿ ಹೊಡಿಬಾರ್ದಪ್ಪ, ಭಾವ ಹಾಗೆ ಮಾಡಬಾರ್ದು ಅಂತೇಳಿ ಅವನನ್ನ ಕೈ ಬಿಡಿಸ. ಹೋಗು ಪುಣ್ಯಾತ್ಮ, ಹೋಗು, ಬದುಕಿಕೋ, ಸುಮ್ಮನೆ ಅವನ ಹತ್ರ ಯಾಕೆ ಅವನ ತಂಟೆಗೆ ಹೋದೆ ಅಂತ ಹೇಳಿ. ಅವನಿಗೆ ಸಾಕು, ಇದು ಭಯಂಕರ ಆಯ್ತು, ಅವನಿಗೆ ಇನ್ನೂ ನೋವಾಗಿತ್ತು. ಈ ಥರದಲ್ಲಿಯೂ ಒಂದು ಹೀಯಾಳಿಕೆ ಉಂಟೆ ಅಂತೆಲ್ಲ ಆಯ್ತು. ಇದ್ರೇನೋ ಇನ್ನು ಸತ್ತರೇನೋ ಅಂತ ಆಯ್ತು. ಹೋದ, ಪ್ರವೇಶ ಮಾಡುವ ಹಾಗಿಲ್ಲ. ಅಲ್ಲೇ ಒಂದು ಕಡೆ ಒಂದು ವಿಶೇಷವಾಗ್ತದಂತ ಒಂದು ಹೆಸರು ಇದೆ ಅದಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಅವನು ಅಲ್ಲಿ ತನ್ನ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲೇ ಇದ್ದಾವ ಅಂತ ಕಥೆ. ಆಮೇಲೆ ಮತ್ತೆ ಅವನನ್ನ ಕೊಲ್ಲಿಕ್ಕಿದೆ, ಕೊನೆಗೆ ಕೃಷ್ಣನೇ ಕೊಲ್ತಾನೆ ಅವನನ್ನ, ಮುಂದೆ ರುಕ್ಮಿಯನ್ನ. ಹಾಗೆ ಮುಂದಿನ ಕಥೆ ಯಾವುದಂದ್ರೆ ಸಮಂತಕ ರತ್ನದ ಕಥೆ. ಸಮಂತಕ ರತ್ನ ಕಥೆ ನಿಮಗೆ ಗೊತ್ತಿದೆ, ಯಾಕಂದ್ರೆ ನಿಮಗೆ ಎಲ್ಲ ಕಥೆ ಗೊತ್ತಿದೆ. ಆ ಸಮಂತಕ ರತ್ನ ಕಥೆಯನ್ನು ಹೆಚ್ಚಿ ನಾನು ಮುಂದುವರಿಸ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಸಮಯ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ. ಈಗಲೇ 5 ಗಂಟೆ ಆಗ್ಬೇಕಲ್ವ, ಸಮಯ ನೋಡಿ ಎಷ್ಟು ಬೇಗ ಹೋಗ್ತದೆ ಅಂದ್ರೆ. ಹಾಗೆ ಸಮಂತಕ ಮಣಿಯನ್ನ ಇವಾಗ ಸತ್ರಾಜಿತ ಅವರ ದ್ವಾರಕೆಯಲ್ಲಿ ಇರ್ತಕ್ಕಂಥವನು ಕೃಷ್ಣನ ಸಂಬಂಧಿಕ, ಹತ್ತಿರ ಸಂಬಂಧಿಕ, ಹಳಬ, ಸ್ವಲ್ಪ ಹಳಬ, ಕೃಷ್ಣನಿಗೆ ಎಷ್ಟೋ ಹಿರಿಯನ ಮಾವನ ಹಾಗೇನೆ ಬೀಳ್ತಾನವ. ಅವನು ಒಂದು ದಿವಸ ಪ್ರಕಾಶಮಾನ ಬರ್ತಾ ಇದ್ದಾನೆ. ಕೃಷ್ಣನ ಹತ್ರ ಇರ್ತಕ್ಕಂಥವ್ರು ಬಂದು ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ದಾನೆ, ಇವರ ಬೀದಿಯಲ್ಲಿ. ಕೃಷ್ಣನ ಅರಮನೆ ಅಲ್ಲೇ ಇದೆ. ಜನ ಬಂದು ಹೇಳಿದ್ರು, ಅದು ಯಾರೋ ಒಂದು ಸೂರ್ಯನಾಗಿ ಪ್ರಕಾಶ ಹೋಗಿ ಬರ್ತಾ ಇದ್ದಾನೆ ನೋಡು ಅಂತ ಹೇಳಿದ್ವಿ. ಅಷ್ಟಾಗ ಇವ ಹೇಳ್ತಾನೆ, ಸೂರ್ಯ ಅಲ್ಲ ಮಾರೆ, ಅವ ಸತ್ರಾಜಿತ ಬರ್ತಾ ಇರೋದು. ಅವನ ಹತ್ರ ಸೂರ್ಯನ ಒಂದು ಕೊಟ್ಟಿದ್ದಾನೆ ಅಂತ ಒಂದು ವಸ್ತು ಇದೆ, ಬಹಳ ಅದ್ಭುತವಾಗುತ್ತದಂತ ವಸ್ತುವನ್ನು ಅವನು ಪಡ್ಕೊಂಡು ಬರ್ತಾ ಇದ್ದಾನೆ, ಅದನ್ನು ನಾವು ತಕೊಂಡು ಬರ್ಲಿ, ನೀವು ಯಾಕೆ ಯೋಚನೆ ಮಾಡ್ತೀರಿ ಎಂಬುದಾಗಿ ಹೇಳಿದ. ಹಾಗೆಯೇ ಅವ ಅದನ್ನು ಹೋದ ನಂತರ ಕೃಷ್ಣ ಒಂದು ದಿವಸ ಹೋಗ್ತಾನೆ, ನೋಡು ನಿನ್ನ ಹತ್ರ ಸಮಂತಕ ರತ್ನ ಇದೆಯಲ್ಲ, ಅದು ದಿನಕ್ಕೆ 8 ಮಣ ಚಿನ್ನವನ್ನು ಕೊಡ್ತದಂತೆ. 8 ಭಾರ ಅಂತ ಹೇಳ್ತಾರೆ, 8 ಭಾರ ಚಿನ್ನವನ್ನು ಕೊಡ್ತದಂತೆ. ಅದು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ಬೇಕು. ಮಾತ್ರ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಸರ್ವನಾಶ ಮಾಡಿಬಿಡ್ತದೆ. ಪೂಜೆ ಮಾಡಿಕೊಂಡಿರ್ಬೇಕು. ಅದೆಲ್ಲ ಸೂರ್ಯ ಹೇಳಿದ್ದಾನೆ ಮಾಡ್ಕೋ ಅಂತ ಹೇಳಿ ಮಾಡಿಕೊಂಡಿದ್ದರೆ ರೋಗ ರುಜಿನಾದಿಗಳು ಬರುವುದಿಲ್ಲ, ವೈರಿಗಳು ಯಾರು ಹತ್ರ ಬರುವುದಿಲ್ಲ, ಯುದ್ಧದಲ್ಲಿ ಯಾವಾಗಲೂ ಗೆಲುವೇ ಆಗ್ತದೆ, ಅವನಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ, ಸಾಕಷ್ಟು ಸಂಪತ್ತು ಬರ್ತದೆ. ಅಂಥ ಒಂದು ರತ್ನ ಅದು. ಆ ರತ್ನವನ್ನು ಇಟ್ಕೊಂಡಿದ್ದಾನೆ. ಕೃಷ್ಣ ಮಂದಿ ಕೇಳ್ತಾನೆ, ನೋಡಿ ಇಂಥ ರತ್ನ ಅದು ಶಾಸ್ತ್ರ ಎಲ್ಲ ತಪ್ಪಬಾರ್ದು, ಶುದ್ಧಾಚಾರ ಎಲ್ಲ ಬೇಕದಕ್ಕೆ, ಅದನ್ನ ಇಟ್ಕೊಳ್ಬೇಕಾಗಿದ್ರೆ ನಿನ್ನ ಕೈಯಲ್ಲಿ ಸರಿಯಲ್ಲ, ಭಂಡಾರಕ್ಕೆ ಹಾಕೋದು ಒಳ್ಳೇದು, ನೀನು ಉಗ್ರಸೇನ ಭಂಡಾರಕ್ಕೆ ಹಾಕೋದು ಒಳ್ಳೇದು ಅಂತ ಹೇಳಿ. ಅದೆಲ್ಲ ಬೇಡ, ಈಗ ಬೇಡ ಕೃಷ್ಣ, ಓಹೋ ಅಂತಂದ. ಆಯ್ತು, ಏನ್ ಬೇಕಾದ್ರೆ ಮಾಡಿ ಅಂತ. ನಂತರ ಕೆಲವು ದಿವಸದ ನಂತರ ಅವನ ತಮ್ಮ ಪ್ರಸೇನ ಅಂತ ಇದ್ದ, ಅವನು ಅಣ್ಣನಿಗೆ ಹೇಳಿಲ್ಲ ಕೇಳಿಲ್ಲ, ಅದನ್ನು ತಗೊಂಡ ಇಲ್ಲಿಟ್ಟ. ಚಂದ ಅಂತ ಹೇಳಿಕೊಂಡು ಹೋದ. ಎಲ್ಲಿಗೆ? ಕಾಡಿಗೆ. ಯಾವುದಕ್ಕೆ? ಬೇಟೆ ಆಡ್ತಕ್ಕಂಥದ್ದು ಉಂಟಲ್ಲ, ಕೆಟ್ಟದ್ದು. ಅವರಿಗೆ ಪ್ರಾರಬ್ಧ ಕರ್ಮ ಬಿಡುವುದಿಲ್ಲ. ಬೇಟೆ ಮಾಡೋದ್ರಿಂದ ಪ್ರಾಣಿಗಳನ್ನ ಕೊಲ್ತಾರೆ ಅವರು. ಜಿಂಕೆ ಅಂತ ಅದನ್ನು ಕೊಲ್ತಾರೆ. ತಿಂದ್ರೆ ಅಡ್ಡಿಲ್ಲ, ತಿನ್ನಿ ಕೊಡೋತಿಲ್ಲ ಅವರಿಗೆ, ಅಲ್ಲೇ ಬಿಸಾಕ್ತಾರೆ. ತಪ್ಪಲ್ವ ಇದು? ಅದು ರಾಜರುಗಳಿಗೆ ಬರ್ತಕ್ಕಂಥ ದೊಡ್ಡ ದೋಷ ಅದು. ಹಾಗೆ ಇವು ಹೋಗಿದ್ದಾನೆ.
ಇವನು ಹೋದದ್ದು ಯಾಕೆ ಬೇಟೆ ಆಡ್ಲಿಕ್ಕೆ ಅಂತ ಇವನನ್ನೇ ಬೇಟೆ ಆಡಿಬಿಟ್ಟಿದ್ದಲ್ಲಿ ಒಂದು ಹುಲಿ ಸಿಂಹವನ್ನು ಬೇಟೆ ಮಾಡಿಬಿಟ್ಟು ಈ ಪ್ರಕಾಶವಾದದ್ದು ಎಂಥದ್ದು ಅಂದ್ರೆ ಅದನ್ನು ಬಾಯಲ್ಲಿ ಕಚ್ಕೊಂಡು ಹೋಯ್ತು. ಅದು ಮುಂದೆ ಹೋಗುವಾಗ ಒಂದು ಕರಡಿ ಸಿಕ್ಕಿತು, ಕರಡಿ ಇದ್ರ ಮೇಲೆ ಡಕ್ ಬಂದ ಹಾರಿತು, ಅದನ್ನ ಕೊಂದಿತು, ಸಿಂಹವನ್ನು ಕೊಂದಿತು, ಕರಡಿ ತಗೊಂಡಾಗ ಒಳಗಿಟ್ಕೊಂಡು ಇತ್ಲಾಗಿಂದ ಸುದ್ದಿ ಆಯಿತು. ಹೋದವ ಬರಲಿಲ್ಲ. ಪ್ರಸೇನ ಅಂತ ತಮ್ಮ ಅವ ಹೋಗಿದ್ದಾನೆ, ಇನ್ನು ಬೆಲೆ ಬಾಳುವ ರತ್ನವನ್ನು ಕೊಂಡೋಗಿದ್ದಾನೆ. ಆಮೇಲೆ ಅವನ ಕಾಣೆಯಾಗಿದ್ದಾನೆ. ಏನಿದ್ರೆ ಅರ್ಥ ಅಂತ ಆಲೋಚನೆ ಮಾಡ್ತಾ 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 ಶತ್ರಾಜಿತ್ ಏನು ಹೇಳ್ತಾನೆ ಅಂದ್ರೆ, ಇದು ನನ್ನ ತಮ್ಮ ಸತ್ತೋಗಿದ್ದಾನೆ, ಇಲ್ಲ ನಾವು ಬರಬೇಕಾಗಿತ್ತು, ದಿನ 3 ಆಯಿತು. ಎಲ್ಲ ಕೃಷ್ಣನ ಕೆಲಸವೇ ಇರಬೇಕು. ಒಂದ್ಸಲ ಕೇಳಿದ್ದಾವ, ಇದನ್ನು ನೀನು ಯಾಕೆ ಇಟ್ಟುಕೊಂಡೆ, ಭಂಡಾರ ಕೊಡು ಅಂತ ಹೇಳಿದ್ದಾನೆ. ಈಗ ನಾನು ಕೊಟ್ಟಿಲ್ಲಲ್ಲ, ಅವನೇ ಏನೋ ಮಾಡಿದ್ದಾನೆ, ಅವಸ್ಥೆ ಮಾರೇ ಇದು ಅಂತ ಅಲ್ಲಿ ಹೇಳಿದೆ. ಅದೆಲ್ಲ ಪ್ರಚಾರ ಆಗಿದೆ. ಕೃಷ್ಣ ಕಿವಿಬಿಟ್ಟು ಅದು ತುಂಬ ನೋವಾಗಿ ಹೋಯಿತು. ಅಲ್ಲ ಹೀಗೂ ಹೇಳ್ತಾರೆ, ಹೀಗೆ ಹೇಳ್ಬೋದಾ, ಅಪವಾದವನ್ನು ಹಾಕ್ಬೋದಾ ಅಂತೇಳಿ ಆಯ್ತು ಅವನಿಗೆ. ಆಮೇಲೆ ಅವನು ಇದನ್ನು ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಣ್ಣನ ಹೇಳ್ತಾನೆ, ಹೋಗು ಅದನ್ನು ನಿವಾರಣೆ ಮಾಡಬಾರ್ದು ಮಾರಾಯ, ಇಲ್ಲಿ ಕೂತ್ಕೊಳ್ಳಿ ಸಾಧ್ಯ ಇಲ್ಲ, ನಿನ್ನ ಮೇಲೆ ಅಪವಾದ ಬಂದರೆ ನಮ್ಮ ಮೇಲೆ ಎಲ್ಲ ಅಪವಾದ ಬಂದ ಹಾಗೇನೆ, ನಾವೇದು ಅವಮರ್ಯಾದೆ ಅದು ಅಂತ ಹೇಳಿದ. ಅಣ್ಣನು ಕೂಡ ಆಯ್ತು ಅಂತ ಹೇಳಿ 4 ಜನ ಒಳ್ಳೆಯ ಬುದ್ಧಿವಂತನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡ್ತಾನೆ, ಸಿಂಹ ಇವನನ್ನು ಕೊಂದದ್ದು ನೋಡ್ತಾ ಇದ್ದಾನೆ. ಇವನ ದೇಹ ಅಲ್ಲಿ ಬಿದ್ದಿದೆ. ಆಮೇಲೆ ಮುಂದೆ ಆ ಸಿಂಹದ ಹೆಜ್ಜೆಯನ್ನು ನೋಡುವಾಗ ಅಲ್ಲಿ ಒಂದು ಇದು ಬಂದದ್ದು ಕಂಡಿತು, ಕರಡಿ ಬಂದದ್ದು ಕಂಡಿತು. ಇದು ಕರಡಿ ಇದೆ ಅಂತೇಳಿ ಕರಡಿ ಹೆಜ್ಜೆ ನೋಡ್ಕೊಂಡು ನೋಡುವಾಗ ದೊಡ್ಡ ಗುಹೆ ಇದೆ, ಅದರ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕೃಷ್ಣ. ಅಷ್ಟಾಗಿ ಇವರನ್ನೆಲ್ಲ ಹೇಳ್ತಾನೆ, ನೀವೆಲ್ಲ ಇಲ್ಲೇ ನಿಲ್ಲಿ, ಅಲ್ಲಿ ಬರಬೇಡಿ, ಅಲ್ಲಿ ಆಕ್ಸಿಜನ್ ಎಲ್ಲ ಕಮ್ಮಿ ಇರ್ತದೆ, ಹಾಗೆ ನೀವು ಬರೋದು ಬೇಡ, ನೀವು ಸ್ವಲ್ಪ ವಯಸ್ಸಾದವರು ಇಲ್ಲೇ ನಿಂತ್ಕೊಂಡಿರಿ ಅಂತ ಹೇಳ್ತಾನೆ. ಅವನು ಹೋಗ್ತಾನೆ. ಅಲ್ಲಿ ಒಬ್ಬ ಕರಡಿ ಇದ್ದ. ಆ ಕರಡಿಯನ್ನು ನೋಡಿಬಿಟ್ಟು ಇದು ಯಾರಂತ ಇನ್ನ ಮೇಲೆ ಬಿದ್ದಲ್ಲಿ ಯುದ್ಧ ಆಯಿತು. 21 ದಿವಸಗಳ ಕಾಲ ಯುದ್ಧ ಆಯಿತು. 21 ದಿವಸಗಳ ಕಾಲ ಯುದ್ಧದಲ್ಲಿ ಕೊನೆಗೆ ಒಂದು ನಿರ್ಧಾರ ಆಯಿತು. ಒಂದು ಪೆಟ್ಟಿ ಅವನಿಗೆ ಬಲವಾಗಿ ಬಿತ್ತು 24ನೇ ದಿವಸ. ಆವಾಗ ಆ ಕರಡಿಗೆ ಸ್ವಲ್ಪ ಬೆನ್ನೆಲ್ಲ ಭಾರಿ ನೋವಾಗಿ ಶುರುವಾಗಿ, ಕೈ ಸ್ವಲ್ಪ ಎತ್ತಲಿಕ್ಕೆಲ್ಲ ಆಗಲಿಲ್ಲ. ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿದ. ಯಾರು ನೀನು, ಈ ರೀತಿಯಾಗಿ ನನ್ನನ್ನು ಈ ರೀತಿಯಾಗಿ ನೋವು ಮಾಡ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಬ್ರಹ್ಮ ಹುಟ್ಟುವಾಗಲೇ ಇದ್ದೇನೆ ನಾನು, ಅವ ನಮ್ಮ ಅಪ್ಪ, ಆಗಿನಿಂದ ಬಿದ್ದೇನೆ, ಎಷ್ಟೋ ಯುಗಗಳು ಸಂದು ಹೋಗಿದೆ. ರಾಮಾವತಾರದಲ್ಲಿ ನಾನು ರಾಮನಿಗೆ ಸೇವೆ ಮಾಡಿರ್ತಕ್ಕಂಥವನು. ಯಾವ ರಾಮ ಸಮುದ್ರ ನಾನು ಇಲ್ಲಿ ಸೇತುವೆ ಕಟ್ಟಬೇಕು ಅಂತ ದಾರಿಯನ್ನು ಕೊಡು ಅಂತ ಹೇಳುವಾಗ ದಾರಿ ಕೊಟ್ಟಿಲ್ವಾ, ಅಂತಹ ಆ ವರ್ಣನನ್ನ ಬಿಳಿಲಿಲ್ಲ, ನಾನು ನಿನ್ನನ್ನು ಆರಿಸಿ ಬಿಡ್ತೇನೆ ಹೇಳುವ ಬೇಗ ಬಂದ್ಬಿಡ, ದಾರಿಯನ್ನು ಕೊಟ್ಟಿರ್ತಕ್ಕಂಥವ್ನು. ಹಾಗೆ ದಾರಿಯನ್ನು ಕೊಟ್ಟ ನಂತರ ನಮ್ಮಂಥವ್ರು ಸೇರಿ ಅಲ್ಲಿಗೆ ಸೇತುವೆ ಹಾಕಿದ್ದು. ಆಮೇಲೆ ಸೇತುವೆ ಮೂಲಕ ನಾವೆಲ್ಲ ಹೋಗ್ಬಿಟ್ಟು ರಾವಣನ 10 ಎಲೆಗಳನ್ನು ಕತ್ತರಿಸಿರ್ತಕ್ಕಂಥ ನನ್ನ ಶ್ರೀರಾಮ, ಅವನು ಮಾತ್ರ ನನಗೆ ಈ ಥರ ನೋವು ಮಾಡ್ಯಾನಷ್ಟೇ ಹೊರತು ಬೇರೆ ಯಾರೋ ಪ್ರಪಂಚದ ನೋವು ಮಾಡೋ ಹಾಗಿಲ್ಲ. ಹಾಗಿದ್ರೆ ನೀನು ರಾಮನೋ, ನೀನು ಸಾಕ್ಷಾತ್ ರಾಮನೋ, ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳಾಗ ರಾಮನ ಹಾಕಿ ಮಾಡ್ತಾನೆ. ಭಕ್ತ, ನಿನ್ನನ್ನು ಪರೀಕ್ಷೆ ಮಾಡಿ ನಾನು, ನಿನ್ನ ಸಾಮರ್ಥ್ಯವಂತ, ನನಗೆ ನಿನ್ನ ಮೇಲೆ ಯಾವ ರೀತಿಯ ನೋವು ಇಲ್ಲ ಎಂಬುದಾಗಿ ಹೇಳ್ತಾನೆ. ನೀನು ಏನೂ ತಪ್ಪು ಮಾಡಿಲ್ಲ ಎಂಬುದಾಗಿ ಹೇಳ್ತಾನೆ. ತಪ್ಪನ್ನು ಕ್ಷಮಿಸು ಅಂತ ಹೇಳ್ತಾನೆ. ಕ್ಷಮಿಸಿ, ತಪ್ಪೇ ಮಾಡಿಲ್ಲ ಅಂದರೆ ಮಾಡಬೇಕಾದನ್ನ ಮಾಡಿದ್ರೆ ಒಳ್ಳೇದಾಯಿತು, ಸಂತೋಷವಾಗಲಿ. ಬಂದದ್ದು ಯಾಕೆ ಗೊತ್ತೋ, ನೋಡಿ ನಿನ್ನ ಮಗಳಿದ್ದಾಳಲ್ಲ, ಆ ಮಗಳು ತೊಟ್ಟಿನ ತೂಗುತ್ತಾ ಇದ್ದಾಳಲ್ಲ, ಅಲ್ಲಿ ಒಂದು ಮರಿಕರಡಿ ಉಂಟಲ್ಲ, ಆ ಮರಿಕರಡಿಯ ತೊಟ್ಟಿಲಿಗೆ ಒಂದು ಪ್ರಕಾಶಮಾನವಾಗಿರದಂಥ ಒಂದು ರತ್ನ ಇದೆಯಲ್ಲ, ಆ ರತ್ನವನ್ನು ನೀನು ತಂದದ್ದು ಹೌದಲ್ಲ, ಅದನ್ನು ನಾನು ತಗೊಂಡು ಹೋಗಿ ಬಂದ, ಅದನ್ನು ಕೊಟ್ಟರೆ ಸಾಕು. ಪ್ರಭು, ನಿಮಗೆ ಕೊಡದಿರ್ತಕ್ಕಂಥದ್ದು ಏನು ಇದೆ, ಇದು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡ್ತೇನೆ, ಭಗವಾನ್ ಶ್ರೀಕೃಷ್ಣ ಅಂತ ಗೊತ್ತಾಯ್ತು, ಶ್ರೀರಾಮನೇ ಶ್ರೀಕೃಷ್ಣ ಅಂತ ನಿಮಗೆ ಗೊತ್ತಾಗೋಯ್ತು ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟ. ಮದುವೆ ಮಾಡ್ತೇನೆ ಅಂದರೆ ಮದುವೆಯನ್ನು ಮಾಡಿಕೊಟ್ಟ. ಗಾಂಧರ್ಯ ರೀತಿಯಲ್ಲಿ ಮದುವೆ, ಅವ ಮತ್ತೆ ಒಳ್ಳೆ ರೀತಿಯಲ್ಲಿ ಎಲ್ಲ ಮದುವೆಯನ್ನು ಮಾಡಿಕೊಡ್ತಾನೆ ವ್ಯವಸ್ಥೆ. ದ್ವಾರಕೆ ಹೋದ ಮೇಲೆ ಅವಳನ್ನು ಕರ್ಕೊಂಡು ಆವಾಗ ಇವರೆಲ್ಲ ಹೋಗಿ ಆಗಿದೆ. 24 ದಿವಸ ಅಲ್ಲಿ ಎಂತ ಮಾಡಿದ, ಅನ್ನ ಆಹಾರ ಇದೆ, ಆ ಜನಗಳಲ್ಲಿ ಹೋಗಿ ಆಗಿದೆ, ಯಾವಾಗಲೂ ಮುಟ್ಟಿದ್ದಾರೆ ದ್ವಾರಕೆಗೆ. ಆಮೇಲೆ ಇವ ಹೋಗ್ತಾನೆ, ಅಲ್ಲಿ ಹೇಳ್ತಾನೆ. ಆಮೇಲೆ ಉಗ್ರಸೇನ ಹತ್ರ ಹೇಳ್ತಾನೆ, ಇದನ್ನು ತಂದು ಸತ್ರಾಜಿತನ ಕೊಡ್ತಾನೆ. ಸತ್ರಾಜಿತನ್ನು ಸ್ವೀಕಾರ ಮಾಡ್ದ. ನನ್ನ ತಪ್ಪನ್ನು ಕ್ಷಮಿಸಿ ಕೃಷ್ಣ, ನಾನು ಏನೋ ಬಾಯಿ ತಪ್ಪಿ ಎಲ್ಲ ಹೇಳಿದೆ, ಅಪರಾಧನ ಕ್ಷಮಿಸು ಅಂತ ಹೇಳ್ತಾನೆ. ಆಯ್ತು, ಅದಾಯ್ತು. ಆಮೇಲೆ ಶತಧನ್ವ ಅಂತಕ್ಕಂಥವನು, ಅವನಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ, ಸತ್ಯಭಾಮ ಅಂತ. ಅವಳು ಸಾಕ್ಷಾತ್ತಾಗಿ ಭೂದೇವಿಯವರು. ಇವಳು ಲಕ್ಷ್ಮೀದೇವಿ ಅಂದರೆ ಅವಳು ಭೂದೇವಿ. ಲಕ್ಷ್ಮೀದೇವಿ ಮದುವೆ ಆಯಿತು, ಕೃಷ್ಣನ ಮದುವೆ ಆಯಿತು ರುಕ್ಮಿಣಿ ದೇವಿ. 1ನೇ ಮದುವೆ ರೇವತಿದು, 2ನೇ ಮದುವೆ ದ್ರೋಹಿಣಿದು, ಅಲ್ಲ ಇವಳದ್ದು ರುಕ್ಮಿಣಿದು. ಈಗ 3ನೇ ಮದುವೆಗೆ ಸಿದ್ಧಾಗಿದ್ದಾನೆ. 2ನೇ ಮದುವೆ ಇವನಿಗೆ, 2ನೇ ಮದುವೆ ಸಿದ್ಧಾಗಿದ್ದಾನೆ. ಅವನು ಸತ್ರಾಜಿತ ಮಗಳು ಸತ್ಯಭಾಮಾದೇವಿ
ಮದುವೆ ಮಾಡುವಾಗ ಈ ರತ್ನವನ್ನು ಕೊಟ್ಟು, ರತ್ನ ನನಗೆ ಬೇಡಪ್ಪ, ಇಂಥ ರತ್ನ ನಿನ್ನ ಹತ್ರ ಇರಲಿ ಅಂತ ಹೇಳಿ ಆಗ ರತ್ನವನ್ನು ತಗೊಂಡಿಲ್ಲ ಅವನು. ಆಮೇಲೆ ಅವನು ರತ್ನ ಅಲ್ಲ, ಇನ್ನೊಬ್ಬ ಶತಧನ್ವ ಅಂತ ಇದ್ದಾನೆ, ಅವನು ಸ್ವಲ್ಪ ದೂರದ ಸಂಬಂಧ. ಅವನು ಈ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ದಾನೆ, ಯಾವ ಸತ್ಯಭಾಮನ ಮೇಲೆ. ಸತ್ಯಭಾಮನ ಇವ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ್ನಲ್ಲ, ಇದು ಅವನಿಗೆ ತುಂಬ ಬೇಸರ ಆಗಿದೆ. ನನ್ನದು ಹೆಣ್ಣದು, ನನಗೆ ಅವಳ ಮೇಲೆ ತುಂಬ ಲವ್ ಇದೆ, ಆಗ ನನಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಅವನು ಪ್ಲಾನ್ ಮಾಡಿಬಿಟ್ಟು ಅವನ ಜೊತೆಯಲ್ಲೇ ಇವ ಸ್ವಲ್ಪ ಜನ ಪ್ರಯೋಜನ ಇಲ್ಲ, ಯಾರು ಶತಧನ್ವ ಸ್ವಲ್ಪ ಬುದ್ಧಿ ಹಾಳು ಅವನದ್ದು. ಅವನೊಟ್ಟಿಗೆ ಅಕ್ರೂರನಿಗೆ ಗೆಳತನ ಉಂಟು. ಆಮೇಲೆ ಕೃತವರ್ಮ ಅಂತ ಇನ್ನೊಬ್ಬನ, ಅವನು ಸ್ವಲ್ಪ ವಯಸ್ಸಾಗಿದೆ, ಅವನಿಗೆ ಕೃತವರ್ಮನ ವಯಸ್ಸಾಗಿದೆ, ಅವನು ಇವ ದೋಸ್ತಿ. ಅವರೆಲ್ಲ ಹೇಳಿದ್ರು, ಆಗ ನೀನು ಏನು ಮಾಡ್ತೀನಿ, ನಿನಗೆ ಸಿಗ್ಲಿಲ್ಲಲ್ಲ, ಅದು ಕೃಷ್ಣ ಮದುವೆ ಆದ್ಮೇಲೆ ಏನು ಮಾಡ್ತಾನೆ ನೋಡಿ, ನಾನು ಅವನನ್ನ ಬಿಡುದಿಲ್ಲ, ಅವನ್ನ ಸಂಹಾರ ಮಾಡಿಬಿಡ್ತೇನೆ, ಏನು ಬೇಕಾದ್ರೆ ಮಾಡ್ಕೊ ಅಂತ ಹೇಳಿದ್ರು. ಇವ ರಾತ್ರಿ ಬಂದದ್ದಿ, ಸತ್ರಾಜಿನ ಕೊಂದದ್ದಿ. ಅಲ್ಲಿ ಪಾಪ ಹೆಂಡತಿ ಮಕ್ಕಳೆಲ್ಲ ಬಹಳ ರೋದನ ಮಾಡ್ತಾ ಇದ್ದಾರೆ. ಇವಳ ಹುಡುಗಿನ ಮದುವೆ ಮಾಡಿ ಕೊಟ್ಟಾಗಿದೆ. ಆಮೇಲೆ ಬಹಳವಾಗಿ ದುಃಖಿಸಿದ್ರು. ಕೃಷ್ಣ ಮತ್ತೆ ಬಲರಾಮರು ಅತ್ಲಾಗಿ ಹೋಗಿದ್ದಾರೆ. ಅವರು ಎಲ್ಲಿ ಅಂದರೆ ಅಸ್ತ್ರಾವತಿ ಕಡೆ ಹೋಗಿದ್ದಾರೆ. ಅಲ್ಲಿ ಇವರದ್ದೆಲ್ಲ ಸಂಹಾರ ಆಗ್ಬಿಟ್ಟಿದೆ. ಯಾರದು ಅಂದರೆ ಯುದ್ಧ ಎಲ್ಲ ನಡೆದು ಹೋಗ್ಬಿಟ್ಟಿದೆ ಆ ಕಾಲ ಅದು. ಹಾಗೆ ಅದೆಲ್ಲ ಆಯಿತು. ಆಮೇಲೆ ಅವರು ಅತ್ಲಾಗಿ ಅಸ್ತ್ರಾವತಿ ಕಡೆ ಹೋದ ಕಾರಣ ಇವರು ಮನೆಯಲ್ಲಿ ಇರಲಿಲ್ಲ, ಊರಲ್ಲಿ ಇರಲಿಲ್ಲ. ಕೃಷ್ಣ ಊರಲ್ಲಿ ಇಲ್ಲ ಅಂದರೆ ಶತಧನ್ವ ಒಂದು ಕೊಂದದ್ದು. ಅವರಿಬ್ಬರಿಗೆ ಹೆದರಿ ಶುರುವಾಯಿತು, ಅಯ್ಯೋ ಕೃಷ್ಣನ ನಾವು ಸಿಗಾಕೊಂಡ್ಬಿಟ್ಟೇವೆ ಇವನ ಒಟ್ಟಿಗೆ. ಈಗ 2-3 ಜನರ ಹೆಸರು ಎಲ್ಲ ಕಡೆಗೆ ಗೊತ್ತಾಗಿದೆ, ಅವರು 3 ಇದ್ದಾರಂತೆ ಅದರಲ್ಲಿ. ಇವ ರಾತ್ರಿ ಹೋಗಿ ಕೊಂದದಂತೆ, ಅವರಿಬ್ಬರು ಕೂಡ ಅವನ ಗೆಳೆಯರೇ ಅಂತ ಎಲ್ಲ ಪ್ರಚಾರ ಆಯಿತು. ಈಗ ಅಕ್ರೂರನಿಗೆ ಹೆದರಿಗಾಗಿದೆ. ಆ ದೊಡ್ಡ ಭಕ್ತ ಅಕ್ರೂರ, ನಿಮಗೆ ಗೊತ್ತಿದೆ. ಅವನೇ ಇದರಲ್ಲಿ ಈಗ ಪಾಲು ಪಡೆಯಲಿಲ್ಲ, ಆದರೆ ಅದರಲ್ಲಿ ಆ ಗ್ಯಾಂಗ್ನಲ್ಲಿ ಇದ್ದಾನಂತಾಯ್ತು. ಹಾಗಾಗಿ ಅವನಿಗೂ ಕೂಡ ಹೆದರಿದ್ದಾನೆ. ಕಡೆಗೆ ಕೃಷ್ಣನಿಗೆ ಗೊತ್ತಾಯಿತು, ಹೆಂಡತಿ ಅಲ್ಲಿ ಬಂದು ಹೇಳಿದ್ದು, ಹಸ್ತಿನಾವತಿ ಬಂದು ಹೇಳಿದ್ದು, ನೋಡಿ ಈ ಥರ ನನ್ನ ಅಪ್ಪನನ್ನ ಕೊಂದು ಬಿಟ್ಟಿದ್ದಾರೆ ಶತಧನ್ವ ಅಂತಕ್ಕಂಥವನು ಅಂತ ಹೇಳಾಯಿತು. ಶತಧನ್ವ ನಾವು ಬರ್ತಾನೆ, ಬೆನ್ನ ಹತ್ತಿ ಶತಧನ್ವನ ಕೃಷ್ಣ ಕೊಲ್ತಾನೆ. ಕೃಷ್ಣ ಕೊಂದಾಗುವಾಗ ಮತ್ತೆ ಅವನಿಗೆ ಗೊತ್ತಾಗ್ತದೆ, ಈ ಅವನ ಹತ್ರ ಪೂರ ನೋಡಿದ್ರು, ಅವನ ವಸ್ತ್ರವನ್ನೆಲ್ಲ ನೋಡಿದ್ರು, ಎಲ್ಲಿ ನೋಡಿದ್ರು ರತ್ನ ಇಲ್ಲ. ರತ್ನವನ್ನು ಅವನೇನು ಮಾಡಿದ್ದಾನೆ, ಅಕ್ರೂರನ ಕೈ ಕೊಟ್ಟಿದ್ದ. ತಾನು ಕೊಂದಾದ ನಂತರ ಇನ್ನು ನನ್ನ ಕೈಲಿ ಬೇಡ, ಇದು ಹೆದರಿಕೆ ಆಗ್ತದೆ ಅಂತ. ಆಮೇಲೆ ಕೃಷ್ಣನ ವೈರತ್ವವನ್ನು ಬಹಳ ಕಷ್ಟ ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಅವನು ಸತ್ತ ನಂತರ ಅವತ್ತು ರತ್ನ ಇಲ್ಲ ಅಂತ ಗೊತ್ತಾಯ್ತು, ಇದು ಅಕ್ರೂರನ ಕೈಯಲ್ಲೇ ಇದೆ ಅಂತ ಆಲೋಚನೆ ಮಾಡ್ಕೊಂಡ. ಇರಲಿ ಅಂತ ಹೇಳಿದ. ಅವನಿಗೆ ಎದುರು ಬರಲಿಕ್ಕೆ ಹೆದರಿಕೆ ಅವನಿಗೆ ಕೂಡ. ಕಡೆಗೆ ಒಂದು ದಿವಸ ಅಕ್ರೂರನ ಕರೆಸಿದ ಕೃಷ್ಣ. ಕರೆಸಿಬಿಟ್ಟು ಮೆಲ್ಲ ಹೇಳ್ತಾನೆ, ನೋಡು ಈಗ ನಿನ್ನ ಕೈಯಲ್ಲಿ ರತ್ನ ಇದೆ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನೀನು ಏನು ಮಾಡ್ಬೇಕಂದ್ರೆ ಒಂದು ಉಪಾಯ ಮಾಡು. ನನ್ನ ಹತ್ರ ರತ್ನ ಉಂಟಾ ಅಂತ ಕೆಲವರು ಸಂಶಯ ಉಂಟು, ನನ್ನ ಹತ್ರ ಇಲ್ಲ ಅಂತ ನಿನಗೆ ಗೊತ್ತಿದೆ, ನಿನ್ನ ಹತ್ರ ಇದೆ ಅಂತ ಬೇರೆಯವರ ಮೂಲಕ ಗೊತ್ತಾಗಿದೆ. ಈಗ ನೀನು ಉಗ್ರಸೇನಲ್ಲಿ ಹೋಗಿ ಹೇಳು, ನೋಡಿ ರತ್ನ ಸಿಕ್ಕಿದೆ, ರತ್ನ ಇಂಥ ಕಡೆಯಲ್ಲಿ ಇದೆ ಅಂತ ಹೇಳಿ ನೀನು ಅಲ್ಲಿ ಹೇಳು, ಅದನ್ನು ನೀವು ಬೇಕಾದ್ರೆ ಉಗ್ರಸೇನೆ ಕೊಡು ಅಂತ ಹೇಳಿದೆ. ಆಯಿತು ಅಂತೇಳಿ ಹೋಗ್ತಾನೆ. ಅಲ್ಲಿ ಸಭೆ ಸೇರಿಸ್ಬಿಟ್ಟು, ನೋಡಿ ರತ್ನ ಇಲ್ಲಿ ಇದೆ, ಸತ್ರಾಜಿನ ರತ್ನ ಅಂತ ಹೇಳಿ, ಸತ್ರಾಜಿ ಸತ್ತೋಗಿದ್ದಾನೆ, ರತ್ನ ಇಲ್ಲಿದೆ ಅಂತ ಜನರಿಗೆಲ್ಲ ಗೊತ್ತಾಗೋಯ್ತು. ಹೋಗಿ ಆನಂತರ ಅವನು ಅಬ್ಬಾಸ್ ಅಕ್ರೂರನೇ ಕೊಟ್ಟದ್ದಾಯ್ತು, ಸುದ್ದಿ ಆಯ್ತಲ್ಲ, ಮುಗೀತಲ್ಲೇ ಆ ಕೇಸು ಮುಗೀತು. ಆನಂತರ ಮತ್ತೆ ಮುಂದಕ್ಕೆ ನರಕಾಸುರ ವಧೆ ಅಂತಕ್ಕಂಥದ್ದಾಗ್ತದೆ. ನರಕಾಸುರ ವಧೆ ಅಂತಂದ್ರೆ ಅವನು ಒಬ್ಬ ನರಕ ಅಂತ ಇದ್ದ ಮಹಾ ದುಷ್ಟ ರಾಕ್ಷಸ. ಅವನು ದೇವತೆಗಳ ತಾಯಿಯಾಗಿರ್ತಕ್ಕಂಥ, ದ್ವಾದಶ ಆದಿತ್ಯರ ತಾಯಿಯಾಗಿರ್ತಕ್ಕಂಥ ಅದಿತಿ ದೇವಿ ಇದ್ದಾಳಲ್ಲ, ಅದಿತಿ ಕಶ್ಯಪರ ಹೆಂಡತಿ, ಅವಳ ಕಿವಿಯ ಓಲೆ, ಅದು ಆ ಓಲೆಯ ಹಾಗೆ ಅದು ದೊಡ್ಡ ರತ್ನ ಆದಿಶ. ಅದು ಮನೆಯಲ್ಲಿ ಇದ್ದರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ, ಅಲ್ಲಿ ಸುಭಿಕ್ಷೆ ಉಂಟಾಗ್ತದೆ. ಅವಳು ಹೋದಲೆಲ್ಲ ಸುಭಿಕ್ಷೆ ಉಂಟಾಗ್ತದೆ. ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಓಲೆ ಭಾಗ್ಯ ಅಂದರೆ ಅಂಥದ್ದು ಅವಳದು. ಇವತ್ತಿನ ಹೆಣ್ಮಕ್ಳಿಗೆ ಕೂಡ ಒಳ್ಳೆ ಪತಿವ್ರತೆಗಳಾದರೆ ಅವರ ಓಲೆ ಭಾಗ್ಯ ಒಳ್ಳೆದಿದ್ರೆ ಆ ಮನೆ ಉದ್ಧಾರ ಆಗ್ಬಿಡ್ತದೆ. ಆಗ ಓಲೆಗೆ ಅಷ್ಟು ತಾಕತ್ತಿದೆ. ಅಂಥ ಓಲೆಯನ್ನು ಧರಿಸತಕ್ಕಂಥದ್ದು ಇವ್ರ ಮೇಲೆ ಬರಲಿಕ್ಕೆ ಕಾರಣ ಇದೆ, ಇವರಿಗೆ ಸ್ವರ್ಗಲೋಕ ಸಿಗ್ಲಿಕ್ಕೆ ಕಾರಣ ಇವಳ ಓಲೆ ಅಂತ ಹೇಳಿ ಓಲೆಯನ್ನೇ ಕತ್ಕೊಂಡು ಹೋದಾಮ, ಕಿವಿನ ತಗೊಂಡು ಹೋಗ್ಬಿಟ್ಟು ಅದನ್ನು ಕದ್ದು. ಆಮೇಲೆ ಶ್ವೇತಚಿತ್ರ ಬೆಳಗಡೆ ಅದರದ್ದು ಯಾವುದು ಇವನ ಇಂದ್ರನ ಮೇಲೆ ಇರ್ತಕ್ಕಂಥ ಅದನ್ನು ಕದ್ದುಕೊಂಡು ಹೋಗಿದ್ದಾನೆ. ಹೀಗೆ ಎಲ್ಲ ಕೆಲವೆಲ್ಲ ಒಳ್ಳೊಳ್ಳೆ ವಸ್ತುಗಳಲ್ಲಿ ಕೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಮಹಾದುಷ್ಟ. ಆಮೇಲೆ ಇನ್ನೆಲ್ಲಕ್ಕಿಂತ ಹೆಚ್ಚಿಗೆ ಏನಂದ್ರೆ 16,000 ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಅಂಥ ಒಬ್ಬ ದುಷ್ಟ. ಆ 18,000 ಹೆಣ್ಣು ಮಕ್ಕಳು ಅಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾರೆ ಬಹುಕಾಲದಿಂದ. ಸಣ್ಣ ಸಣ್ಣ ಕುಮಾರಿಯರನ್ನ ವಿವಾಹ ಆಗಲಿಲ್ಲ ಅವರಿಗೆ, ಅಂತ ಕುಮಾರಿಯನ್ನು ತಗೊಂಡು ಬಿಟ್ಟಿದ್ದಾನೆ. ಯಾಕಂದ್ರೆ ಮುಂದೆ ಎಲ್ಲ ಇವರು
ನಮ್ಮವರೇ ಆಗ್ಬೇಕೆಲ್ಲ ಒಂದೈವರನ್ನು ಸಂಹಾರ ಮಾಡಿದ್ರು. ಅಷ್ಟಾಗುವ ಅವ್ರದ್ದೆಲ್ಲ ಸಂಖ್ಯೆ ಕಮ್ಮಿ ಆಗ್ತದೆ, ನಾವು ಒಳ್ಳೆಯ ರೀತಿಯಲ್ಲಿ ಇರ್ಬೋದು ಅಂತ ಎಲ್ಲ ಕೆಟ್ಟ ಆಲೋಚನೆಗಳು ಇರ್ತದೆ ನೋಡಿ. ಆ ರೀತಿಯಾಗಿ ಮಾಡಿದ್ದಾನೆ. ಅವನಿಗೆ ಮುರಾಸುರ ಅಂತ ಇದ್ದಾನೆ. ಆ ಮುರಾಸುರನ ಒಂದು 3 ಕೋಟೆ ಇದೆ. ಒಂದು ಎತ್ತರವಾದ ಪರ್ವತಗಳನ್ನೇ ಜೋಡಿಸಿ ಮಾಡಿರ್ತಕ್ಕಂಥ ಕೋಟೆ. ಅದ್ರ ನಂತರ ಜಲಾವೃತವಾದಂತಹ ಕೋಟೆ. ಅದ್ರ ನಂತರ ದೊಡ್ಡದಾಗಿರ್ತಕ್ಕಂಥ ಅಸ್ತ್ರಗಳನ್ನೇ ಇಟ್ಟು, ಕಬ್ಬಿಣದ ಅಸ್ತ್ರಗಳನ್ನೇ ಬಯಲಿ ಹಾಕಿಬಿಟ್ಟು ಅದೊಂದು ಕೋಟೆ. ಹೀಗೆ 3-4 ಕೋಟೆಗಳನ್ನು ಮಾಡಿಟ್ಟಿದ್ದಾನೆ. ಆ ನಂತರ ಕೃಷ್ಣ ಅವರನ್ನ ಸಂಹಾರ ಮಾಡಬೇಕು, ಲೋಕ ಕಲ್ಯಾಣವನ್ನು ಮಾಡಬೇಕು, ಆ ಮಹಾಭೂಭಾರತ ಅಂತ ಹೇಳಿ ಸತ್ಯಭಾಮ ಹೇಳ್ತಾರೆ. ಸತ್ಯಭಾಮ ಹೇಳ್ತಾರೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಸತ್ಯಭಾಮ ಭೂದೇವಿಯ ಮಗ ನರಕಾಸುರ, ಅದಕ್ಕೆ ಅವಳು ಹೊರಟದ್ದು. ಅವಳಿಗೆ ಗೊತ್ತಿದೆ, ಅವಳಿಗೆ ಜ್ಞಾನ ಇರ್ತದೆ, ಅವರಿಗೆಲ್ಲ ಜ್ಞಾನ ಇರ್ತದೆ. ಹಾಗಾಗಿ ನಾನು ಬರ್ತೇನೆ ಅಂತ ಹೇಳ್ತಾರೆ. ಇನ್ ಯಾಕೆ ಬರಬೇಕು ನನಗೆ ಅಂದ್ರೆ, ನೀವು ಒಂದ್ಸಲ ಹೇಳಿದ್ದೀರಲ್ಲ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ, ಆಮೇಲೆ ಅಲ್ಲಿ ಪಾರಿಜಾತ ಮರ ಇದೆ, ಅದು ನಿನಗೆ ಕೊಡಿಸ್ತೇನೆ ಅಂತ ನೀವು ಹೇಳಿದ್ದೀರಿ, ಹೌದಲ್ಲ? ಹೌದು. ನೀವು ಹೋಗ್ಲಿಕ್ಕೆ ಉಂಟಲ್ಲ ಅಲ್ಲಿಗೆ, ಅವಳಿಗೆ ಲೋಲೆ ಎಲ್ಲ ಕದ್ದಿಟ್ಟಿದ್ದಾನಲ್ಲವ, ಅಲ್ಲಿ ಇಂದ್ರನ ತಾಯಿ ಇದಲ್ವಾ, ಅವಳಿಗೆ ಕೊಡ್ಲಿಕ್ಕೆ ಹೋಗೋ ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಓ ಹೀಗೆ, ಆಯ್ತಾಯ್ತು ಬಾ ಅಂದ್ರೆ ಅಂತೇಳಿ ಹತ್ತಾನೆ. ರಥ ಅಲ್ಲಿ ಹತ್ತಾಳೆ ಅವಳು ಕೂಡ. ಹಾಗೆ ಅವ್ರು ಹೋಗ್ತಾರೆ, ಯುದ್ಧವನ್ನು ಮಾಡ್ತಾರೆ. ಮುರಾಸುರನ ಎಲ್ಲ ಇದನ್ನ ಅವನ ಕೋಟೆಯನ್ನೆಲ್ಲ ಹೊಡೆದು ಮುಂದೆ ಹೋಗ್ತಾನೆ. ಮುರಾಸುರನಿಗೆ 5 ತಲೆಗಳು, ಭಯಂಕರವಾಗಿದ್ದರಿಂದ ರಾಕ್ಷಸ, ಯಾವಾಗಲೂ ನೀರಿನಲ್ಲಿ ಮಲ್ಕೊಂಡಿರೋವನು. ಆಮೇಲೆ ಅವನು ಎದ್ದಿದ್ದಾನೆ, ಶಬ್ದ ಕೇಳಿಬಿಟ್ಟು 3 ಕೋಟೆಗಳನ್ನ ಅದನ್ನು ಧ್ವಂಸ ಮಾಡುವ ಶಬ್ದ ಕೇಳಿತು, ಎದ್ದಿದ್ದಾನೆ. ಎದ್ದ ನಂತರ ಅವನನ್ನು ಹೋಗಿ ಕೃಷ್ಣ ಯುದ್ಧ ಮಾಡ್ತಾನೆ, ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಅವನಿಗೆ ಅಲ್ಲಿ ಎಷ್ಟು ಹೊತ್ತಿದೆ. ಆಮೇಲೆ ನರಕಾಸುರ ಸಿಗ್ತಾನೆ, ನರಕಾಸುರ ಯುದ್ಧ ಮಾಡ್ತಾನೆ, ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ, ಅವನನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ ಕೃಷ್ಣ. ಆನಂತರ ಇವಳನ್ನು ಕೂರಿಸ್ಕೊಂಡ್ಬಿಟ್ಟು ಅವಳು ಸೀದಾ ನೇರವಾಗಿಬಿಟ್ಟು ಅವಳ ದ್ರವ್ಯಗಳನ್ನು ತಗೊಳ್ತಾನೆ, ಎಲ್ಲ ಸಾಮಗ್ರಿಗಳನ್ನು. ಅಷ್ಟಾಗ ಭೂದೇವಿ ಬರ್ತಾಳೆ. ಹೋಗು ಮೊದಲೇ ಭೂದೇವಿ ಬಂದು, ಇವನ ಮಗ ಒಬ್ಬ ಇದ್ದಾನೆ ಭಗದತ್ತ ಅಂತ, ಅವನನ್ನು ಉಳಿಸಿಕೊಡು, ಮತ್ತೆ ಅವರ ರಾಜ್ಯವೆಲ್ಲ ರಾಜ್ಯಭಾರ ಮಾಡ್ತಕ್ಕಂಥದ್ದು ನೀನು ಹಾಗೆ ಹೋದ್ರೆ ಆಗಲಿಲ್ಲ, ಅವನಿಗೆ ನೀನು ಸ್ವೀಕಾರ ಮಾಡೋದು ಅವನು ಹೇಳಿಬಿಡು, ಇಲ್ಲ ಅವನು ಹೆದರ್ತಾನೆ ಹುಡುಗ ಅಂತ ಹೇಳ್ತಾನೆ. ಆಯಿತು. ಮತ್ತೆ ಈ ಅವರವರ ವಸ್ತುಗಳನ್ನು ನೀವು ತಗೊಂಡು ಹೋಗ್ತಾ ಇದೆಯಲ್ಲ, ಹಾಗೆಯೇ ಇನ್ನು ಮುಂದಕ್ಕೆ ಇಲ್ಲಿ ಇವನು ನಿನಗೆ ಸಾಮ್ಯವಾಗಿರ್ತಾನೆ, ಅಂದರೆ ಅವನು ನಿನಗೆ ನಿನ್ನ ಸ್ವಾಮಿತ್ವವನ್ನು ಒಪ್ಪಿಕೊಳ್ತಾನೆ ಅಂಥೇಳಿ ತನ್ನ ಮೊಮ್ಮಗ ಭೂಮಿದೇವಿ ಹೇಳ್ತಾನೆ. ಆಯಿತು ಅಂತೇಳಿ ಭಗತನಿಗೆ ಪಟ್ಟೆ ಕಟ್ತಾನೆ, ಅವನನ್ನು ಕೂರಿಸ್ತಾನೆ ಪಟ್ಟದಲ್ಲಿ. ಆಮೇಲೆ ತಾನು ಪತ್ನಿಯೊಂದಿಗೆ ದೇವಾಲಯಕ್ಕೆ ಹೋಗ್ತಾನೆ. ದೇವಾಲಯಕ್ಕೆ ಹೋಗುವಾಗ ಅವರೆಲ್ಲ ಭಾಳ ಸಂತೋಷವಾಗಿ ನನ್ನ ಗೌರವಿಸ್ತಾರೆ, ಭಾಳ ಒಳ್ಳೆ ರೀತಿ ನೋಡ್ಕೊಳ್ತಾರೆ, ಭಾಳ ಸಂತೋಷ ಪಡ್ತಾನೆ. ಹೋಗಲಿಕ್ಕೆ ಅವ್ರು ಕಷ್ಟ ಹೇಳ್ತಾರೆ, ಈಗ ನಮಗೆ ಒಂದು ಇದು ಬೇಕು, ಏನಂದ್ರೆ ಪಾರಿಜಾತ ಮರ ಬೇಕು, ಆಯ್ತು ತಗೋ ಅಂತೇಳಿ ಹೇಳ್ತಾನೆ. ಅಲ್ಲಿಂದ ಹೇಳ್ತಾನೆ, ಮತ್ತೆ ಅವನಿಗೆ ದೊಡ್ಡ ತಲೆನೋವು ಕೊಟ್ಟನಲ್ಲ ಕೊಡುವಾಗ ಅವ್ರ ಮನಸ್ಥಿತಿ ಕೊಡ್ಬೇಕಲ್ವಾ. ಇದು ಹಾಗಲ್ಲ, ಕೊಟ್ಟಂದ್ರೆ ಬೀವಿದಿ ಯಾಕೆ ಕೊಡಬಾರ್ದು, ಹಾಗೆ ಫಲವೇ ಎಲ್ಲ ಹೋಯ್ತು, ಹಾಗೆ ಮಾಡಬಾರ್ದು. ಕೊಟ್ಟ ನಂತರ ಮತ್ತೆ ಅದನ್ನು ಬಿಟ್ಟುಬಿಡಿ, ಅಯ್ಯೋ ಅವನಿಗೆ ಕೊಟ್ಬಿಟ್ಟೆ, ಹೆಚ್ಚೆ ಕೊಟ್ಬಿಟ್ಟೆ, ಹೀಗೆ ಯಾಕೆ ನಮಗೆ ಇಲ್ಲ ಆಯ್ತು ಇವಾಗ, ಹೀಗೆಲ್ಲ ನಾವು ಸಿಂಕ್ ಮಾಡಬಾರ್ದು. ಅವನು ಹಾಗೆ ಮಾಡಿ ಶುರು ಮಾಡಿದ. ಆಮೇಲೆ ಯುದ್ಧಕ್ಕೂ ಮಾಡಿದ್ದಾನೆ, ಯುದ್ಧದಲ್ಲಿ ಸೋತಿದ್ದಾನೆ. ಆಮೇಲೆ ಮತ್ತೆ ಬಂತು ಕೃಷ್ಣನ ಹತ್ರ, ಆಗ್ತದ ಭಗವಂತ ಕೇಳುದು ಹೆಚ್ಚು, ನಾವು ಕೊಡುದು ಹೆಚ್ಚ, ಅತ್ಯಾಕಷ್ಟು ತಲೆ ಹೋಗಲಿಲ್ಲ, ಅಲ್ಲಿದ್ದವ್ರಿಗೆ ತಲೆ ಹೋಗುದಿಲ್ಲ. ತಲೆಯಲ್ಲಿ ಅವರಿಗೆ ಸ್ವಲ್ಪ ಸುಖಿಸತಕ್ಕಂತಹ ಗುಣ ಇರುವವರಿಗೆ ಜ್ಞಾನ ಇರುವುದಿಲ್ಲ. ಹಾಗಾಗಿ ಆಗದ ಹೆಡ್ಡೆ ಕಾರ್ಯವನ್ನು ಮಾಡ್ತಾನೆ. ಇರಲಿ ತಕೊಂಡು ಇವರು ಬರ್ತಾರೆ. ಅಲ್ಲಿಗೆ ಆ ಕಥೆ ಮುಗಿತದೆ, ನರಕಾಸುರವಧೆ ಮುಗಿತದೆ. ಆಮೇಲೆ ನೃಗರಾಜ ಪೌಂಡ್ರಕ ವಾಸುದೇವ ಅಂತ ಇದ್ದಾನೆ. ಅವನಿಗೆ ಕೃಷ್ಣನಿಗೆ 4 ಕೈ ತೋರಿಸ್ತಾನಂತೆ. ಅವನು ನನಗೆ 4 ಕೈ ಉಂಟು, ನಾನೇ ನಿಜವಾದ ಕೃಷ್ಣ, ಅವನು ಡೂಪ್ಲಿಕೇಟ್, ಅವನು ಸರಿಯಾದ ಕೃಷ್ಣ ಅಲ್ಲ ಅಂತ ತೋರಿಸ್ಕೊಂಡು ನನ್ನ ಹತ್ರ ಯುದ್ಧಕ್ಕೆ ಬರಲಿ ಅಂತ ಹೇಳ್ತಾನೆ. ಹಾಗೆ ಯುದ್ಧಕ್ಕೆ ಅವನು ಬಂದು ನಿನ್ನನ್ನು ಕೊಲ್ತಾನೆ ಅಂತ ಕೃಷ್ಣ ಹೇಳಿದ. ಬಂದ, ಯುದ್ಧ ಮಾಡಿದ, ಕಾಶಿ ಕ್ಷೇತ್ರದಲ್ಲಿ ಯುದ್ಧ ಮಾಡಿಬಿಟ್ಟು ಅವನ ಕೊಂದು ಸಂಹಾರ ಮಾಡಿಬಿಟ್ಟ. ಹಾಗೆ ಪೌಂಡ್ರಕ ಸಾಯ್ತಾನೆ. ಆಮೇಲೆ ಶ್ರೀಕೃಷ್ಣನ ಅಗ್ರ ಪೂಜೆ ಪಾಂಡವರು ಮಾಡ್ತಾರೆ. ಯಾರಿಗೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ ಒಂದು ಪ್ರಶ್ನೆ ಹೇಳ್ತದೆ ರಾಜಸೂಯ ಯಾಗದಲ್ಲಿ. ಅಗ್ರ ಪೂಜೆ ಅಂದರೆ ಆ ಇಡೀ ರಾಜಸೂಯ ಯಾಗದ ಒಂದು ಕೊನೆಯಲ್ಲಿ ಒಂದು ಅಗ್ರ ಪೂಜೆ ಮಾಡುವಂತ ಇದೆ. ಅದು ಯಾರು ಅಂತಹ ಯೋಗಿತಾವಂತ ವ್ಯಕ್ತಿ ಇದ್ದಾನ, ಅವನು ಹಿರಿಯ ಮುತ್ಸದ್ದಿ ಇರ್ಬೋದು, ಜ್ಞಾನಿ ಇರ್ಬೋದು, ವೇದವಿದ್ಯೆ ಇರ್ಬೋದು, ಬ್ರಹ್ಮಜ್ಞಾನಿ ಇರ್ಬೋದು, ಅಂಥವ್ರದ್ದು ಕೂರಿಸ್ಬೇಕಾದ್ರೆ ಇವ ಹೇಳ್ತಾನೆ, ಸಹದೇವ ಹೇಳ್ತಾನೆ, ಅವನಿಗೆ ಮುಂದೆ ನಡೆದಕ್ಕಂಥ ಎಲ್ಲವೂ ಜ್ಞಾನ ಇದೆ, ಆದರೆ ಅವನಿಗೆ ಗೊತ್ತಿದೆ ಅಂತ ಹೇಳೋ ಕ್ರಮ ಇಲ್ಲ. ಆಗ ಅವನು ಹೇಳ್ತಾನೆ, ಕೃಷ್ಣ ಬಿಟ್ಟರೆ ಬೇರೆ ಯಾರು ಜನ ಇಲ್ಲ. ಕೃಷ್ಣನನ್ನು ಅಗ್ರಸ್ಥಾನಕ್ಕೆ ಏರಿಸಿದ್ರು, ಅಗ್ರ ಪೂಜೆ ಮಾಡಿದ್ರು. ಶಿಶುಪಾಲ ಬಂದಿದ್ದ, ಅದು ಯಾರು, ಇವನು ಸೋದರ ತೆಮ್ಮಗ, ನಾನು ಆಗ ಹೇಳಿದ್ದಾನೆ, ಮುಂಡಾಸ್ ಕಟ್ಟಿದವ, ಬಾಸಿಗೆ ಕಟ್ಟಿದವ, ಅವ ಬಂದಿದ್ದಾನೆ. ಇದು ಒಳ್ಳೆ ಕಾಲದಲ್ಲಿ ಸಿಕ್ಕಿದ ಅಂತೇಳಿ ಈ ಚೋರ, ಈ ಜಾರ, ಇವನಿಗೆ ನೀವು ಅಗ್ರ ಪೂಜೆನ ಕೊಡ್ತಾ ಇದ್ದೀರ, ಏನೇ ಯೋಗ್ಯತೆ ಉಂಟು ಇವನಿಗೆ? ಇವನು ಹೆಣ್ಣು ಕಳ್ಳ, ಇವ ಬೆಣ್ಣೆ ಕಳ್ಳ ಅಂತ ಹೇಳಿದ್ರು, ಸಣ್ಣದಾಯಿತು. ಇವ ಹೆಣ್ಣು ಕಳ್ಳ. ಎಷ್ಟು ಹೆಣ್ಣನ್ನು ಸಂಪಾದನೆ ಮಾಡಿದಾನೆ ಗೊತ್ತಾ? ಅವನು 16,000 ಹೆಣ್ಣುಗಳನ್ನ ಅವನು ತಗೊಂಡು ಹೋಗ್ಬಿಟ್ಟಿದ್ದಾನೆ.
ಅವ್ರನ್ನೆಲ್ಲ ಇನ್ನು ಕರ್ಕೊಂಡು ಹೋಗ್ತಾರೆ. ಅವ್ರು ನನಗೇನು ಗತಿ ಅಂತ ಕೇಳ್ತಾರೆ. ನರಕಾಸುರನಲ್ಲೇ ಇರತಕ್ಕಂಥ ಹೆಣ್ಣುಗಳನ್ನೆಲ್ಲ ಬಿಡಿಸಿದ್ದಾನೆ. ಅವ್ರು ಕೇಳ್ತಾರೆ ನಮಗೇನು ಗತಿ ಕೃಷ್ಣ, ನಮ್ಮನ್ನು ಯಾರು ಕೇಳ್ತಾರೆ, ಇನ್ನು ಇವನ ಆಸ್ಥಾನದಲ್ಲಿ ನಾವು ಬಂದಿಗಳಾಗಿದ್ದೇವಲ್ಲ, ನಮಗೆ ಮರ್ಯಾದೆ ಉಂಟಾ, ನನಗೆ ನೀನೇ ಗತಿ ಅಂತೇಳಿ ಶರಣಾಗತಿಗೆ ನೀವೇನು ಯೋಚನೆ ಮಾಡಿ ನಾನಿದ್ದೇನೆ ಹೋಗಿ ಅಂತೇಳಿ ಅವ್ರನ್ನೆಲ್ಲ ದ್ವಾರಕ್ಕೆ ಕಳಿಸಿದ್ದಾನೆ. ಅಂತ ಹೆಣ್ಣು ಮಕ್ಕಳನ್ನ ಇಟ್ಕೊಂಡಾಗ ಇವ ಮಹಾಕಳ್ಳ, ಜಾರ, ಚೋರ, ಯಾವ ರೀತಿ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ಅವ್ನು ಮಾಡಿರ್ತಕ್ಕಂಥ ಎಷ್ಟೆಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಹೇಳಿದು ಬಿಟ್ಟು ಅವನನ್ನ ಬೈಲಿಗೆ ಶುರು ಮಾಡಿದ್ದಾನೆ. ಅವ ಹುಟ್ಟುವಾಗ ಅಂತೆ ಅವನಿಗೆ 4 ಕರಗಳಿದ್ದು ಅಂತೆ, ಒಂದು ಕಣ್ಣು ಹೆಚ್ಚಿದ್ದಂತೆ. ಅಮ್ಮ ಹುಟ್ಟಿದ ತಕ್ಷಣ ಏನಪ್ಪ ವಿಲಕ್ಷಣವಾದ ಮಗು ಹುಟ್ಟಿದೆ ಅಂತ ಜೋಯಿಸ್ ಹತ್ರ ಕೇಳುವಾಗ ಜೋಯಿಸ್ ಹೇಳ್ತಾರೆ, ಇದು ಮಹಾದೊಡ್ಡ ಕೆಟ್ಟ ಒಂದು ನಿನಗೆ ಹುಟ್ಟಿರ್ತಕ್ಕಂಥ ಮಗು, ಒಳ್ಳೆ ಮಗು ಅಲ್ಲ, ಇದು ರಾಕ್ಷಸನ ಜೀವ ಇದೆ ಇದರೊಳಗಡೆ. ಹಾಗಾಗಿ ಇವನನ್ನು ನೀವು ರಕ್ಷಣೆ ಮಾಡಬೇಕಾಗಿದ್ರೆ ಒಬ್ಬನೇ ರಕ್ಷಣೆ ಮಾಡ್ತಕ್ಕಂಥವ್ನು. ಅವನು ಯಾರು ಅಂದ್ರೆ ನಿಮ್ಮ ಅಣ್ಣ ಇದ್ದಾನಲ್ಲ, ಆ ಅಣ್ಣನ ಮಗ ಆಗಿರ್ತಕ್ಕಂಥ ವಸುದೇವನ ಮಗನಾಗಿರ್ತಕ್ಕಂಥ ವಾಸುದೇವ. ನೀನು ಒಂದು ಕೆಲಸ ಮಾಡು, ನೀ ಇಲ್ಲಿ ಯಾರು ಬರ್ತಾರ ಬಂದವರಿಗೆಲ್ಲ ನೀನು ಆ ಮಗುವನ್ನು ಅವರಿಗೆ ಕೊಡು, ಅದನ್ನ ಕೊಟ್ಟು ಆಮೇಲೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಹಾಗೆ ಎಲ್ಲರಿಗೂ ಕೊಡ್ತಾಳೆ. ಯಾರಿಗೆ ನೀನು ಕೊಟ್ಟಾಗ ಯಾರೋ ಮಗುವನ್ನು ಹಿಡ್ಕೊಂಡ್ರು ಆ ತಕ್ಷಣ ಆ ಹೆಚ್ಚಿನ 2 ಕೈಗಳು ಬಿದ್ದು ಹೋಗ್ತಾವ, ಆ ಕಣ್ಣು ಮುಚ್ಚಿ ಹೋಗ್ಬಿಡ್ತದ, ಸರಿಯಾಗಿ ಆಗ್ಬಿಡ್ತದ, 2 ಕಣ್ಣು ಉಳಿತದ. ಅವನ ಕೈಯಲ್ಲಿ ಇವನ ಸಾವು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಕೊಡ್ತಾಳೆ, ಪರೀಕ್ಷೆ ಮಾಡ್ತಾಳೆ. ಕೃಷ್ಣ ಬಂದ, ಅತ್ತೇ ಹೇಗಿದ್ದೀರಿ ಅತ್ತೇ ಅಂತ ಕೇಳ್ಕೊಂಡು ಬಂದ. ಓಹ್ ಸಂತೋಷವಾಗಿದ್ದೇವೆ ನಾವೆಲ್ಲ, ಅಡ್ಡಿ ಇಲ್ಲ ಕೃಷ್ಣ, ನಿಮ್ಮಲ್ಲೆಲ್ಲ ಹೇಗಿದ್ದಾರೆ, ಎಲ್ಲ ಕ್ಷೇಮ. ಈಗ ನನಗೊಂದು ಮಗು ಹುಟ್ಟಿದೆ ಕೃಷ್ಣ, ಅದಕ್ಕೆ 4 ಕೈಗಳಿದ್ದಾವೆ, ಎಂತ ಅರ್ಥ ಆಗುದಿಲ್ಲ, ಸ್ವಲ್ಪ ನೀನು ನೋಡ್ತೀಯಾ ಅಂತೇಳಿ. ನೋಡೋಣ, ಕೊಡು. ಕೊಟ್ಟ ತಕ್ಷಣ 2 ಕೈ ಬಿದ್ದೋಯ್ತು, ಆಮೇಲೆ ಕಣ್ಣು ಹೋಯ್ತು, ಕ್ಲೀನಾಗಿ ಆಯ್ತು. ನೋಡು ತಕೋ. ಕೃಷ್ಣ ಕೃಷ್ಣ ಸಂತೋಷ ಆಗ್ಲಿಲ್ಲ ನನಗೆ. ಯಾಕೆ? ನೀನಂತೆ ಅದನ್ನು ಕೊಲ್ಲುವವನು. ಹೌದಾ? ಹೌದು, ನಮ್ಗೆ ಗೊತ್ತಾಗ್ಬಿಟ್ಟಿದೆ ಅದು. ದಿವ್ಯಜ್ಞಾನಿಗಳಿದ್ದಾರೆ, ಈಗಿನ ಋಷಿಮುನಿಗಳ ಪಂಚಾಂಗ ನೋಡಿ ಅವನ ಜಾತಕ ನೋಡಿ ಹೇಳಿದ್ದಾರೆ. ಇದು ಯಾರ ಕೈಯಲ್ಲಿ ಕೊಟ್ಟಾಗ ಆ ಮಗುನ 2 ಕೈಗಳು ನಷ್ಟವಾಗುತ್ತದ, ಅವನ ಕಣ್ಣು ಹೋಗ್ಬಿಡ್ತದ, ಆ 2 ಕಣ್ಣು ಉಳಿತದ, ಅವನೇ ಇವನ ವೈರಿ, ಅವನು ಇವನನ್ನು ಕೊಲ್ತಾನೆ. ಹಾಗಾಗಿ ನೀನು ವೈರಿಸ್ತಾನಲ್ಲಿ ಅದಲ್ಲ ಕೃಷ್ಣ, ನೀನು ನನ್ನ ಅಳಿಯನಾಗ್ಬಿಟ್ಟು ನೋಡಪ್ಪ, ನೀನು ನನಗೆ ಅಳಿಯ, ಅವನು ನಿನಗೆ ಅಳಿಯ. ಆ ಅಳಿಯನನ್ನು ಬದುಕಿಸ್ತೀಯ, ನಾನು ಬದುಕಿಸ್ತೇನೆ, ನಿನಗೋಸ್ಕರ ಬದುಕಿಸ್ತೇನೆ. ಆದರೆ ಅವನು ನನ್ನನ್ನು ಬೈಬಾರ್ದು. ಬೈಗಳು ನನಗೆ ಕೇಳಲಿಕ್ಕೆ ಆಗೋದಿಲ್ಲ, ಧರ್ಮಕ್ಕೆ ಯಾಕೆ ಬೈಬೇಕು? ಒಂದು. ಎರಡನೇದಾಗಿ, ಆಯಿತು ನಿನಗೋಸ್ಕರ ನಾನು ಸಹಿಸ್ತೇನೆ, ಆದರೆ 100 ಬಾರಿ ಬೈಬಾರ್ದು. 100 ಬಾರಿ ಬೈದು 101ನೇ ಬಾರಿ ಬೈದ ಅಲ್ಲಿಗೆ ನನ್ನ ಕೈಯಲ್ಲಿ ಚಕ್ರ ಬರ್ತದೆ, ಅವನನ್ನು ಗರಗರ ಕತ್ತರಿಸ್ತದೆ. ಆಯ್ತಾ? ಆಯ್ತು ಕೃಷ್ಣ, ಅಷ್ಟಾದ್ರೂ ನೀನು ಮಾಡಿದೆಯಲ್ಲ, ಹೇಳಿದೆಯಲ್ಲ, ಸಾಕು ಅಂತ ಹೇಳ್ತಾಳೆ. ಅಂತ ಇದೇ ಈ ಕಾಲದಲ್ಲಿ ಅವನು ಒಂದೊಂದೇ ಬೈಗಳು ಮಾಡಿವೆ. ಬರೀ ನಾರಿ ಚೋರಾಗಿರ್ತಾನಲ್ಲ, ಮತ್ತೆ ಅವನೆಲ್ಲ ಕೆಲವೆಲ್ಲ ಇಡೀ ಹೇಳಿಬಿಡ್ತಾನೆ. ಅವನು ಬರೀ ಸೆಗಡಿ ಬಾಚಲಿಕ್ಕಾಗುತ್ತೆ ಅಷ್ಟೇ ಹೊರತು ಬೇರೆ ಯಾವ ಕೆಲಸಕ್ಕೂ ಆಗಲಿಲ್ಲ. ಅಂಥವನ್ನ ಕೊಟ್ಬಿಟ್ಟು ಇದು ತಮ್ಮ ಇಡೀ ಈ ಕಾರ್ಯಕ್ರಮವೇ ಹಾಳಾಗೋಯ್ತು. ಆ ಪೀಠ ಇದೆಯಲ್ಲ, ಆ ಪೀಠವೇ ಕಲುಷಿತವಾಯಿತು. ಇವನಿಗೆ ಯಾರೋ ಮರ್ಯಾದೆ ಕೊಟ್ಟದ್ದು, ನೀವು ಯಾಕೆ ಕೊಟ್ಟದ್ದು ಅಂತ ಗಲಾಟೆ ಆಗ್ತದೆ. ಯುದ್ಧಕ್ಕೆ ಬರ್ತಾನೆ, ನಿಲ್ತಾನೆ, ಅಷ್ಟಾಗ ಕೃಷ್ಣ ತೆಗೆದುಬಿಟ್ಟ. ಅದು ಎಂಥ ಸೂರ್ಯನ ಬೆಳಕಿರ್ತಕ್ಕಂಥ ಚಕ್ರ ಗೆರೆ ತಿರುಗಿ ಕೃಷ್ಣ ಕೈಯಿಂದ ಹಾರಿ ಬಂದ್ಬಿಟ್ಟು ಅವನ ಕೊರಳನ್ನು ಕತ್ತರಿಸಿಬಿಟ್ಟಿಲ್ಲ. ಅಲ್ಲಿಂದ ಒಳಗಿಂದ ಹೃದಯದಲ್ಲಿ ಒಳ್ಳೆ ದಿವ್ಯ ಜ್ಯೋತಿ ಬಂದು ಫಳ ಜ್ಯೋತಿ ಬಂದುಬಿಟ್ಟು ಆ ಕೃಷ್ಣ ಎದೆಯನ್ನು ಪ್ರವೇಶ ಮಾಡ್ತದೆ. ಎಲ್ಲರೂ ನೋಡ್ತಾ ಇದ್ರು, ಏನಿದೆ ಆಶ್ಚರ್ಯ, ಶಿಶುಪಾಲನ ಹೃದಯದಿಂದ ಹೊರಟಂತ ಪ್ರಕಾಶ, ಆ ಜ್ಯೋತಿ ಕೃಷ್ಣನ ಒಳಗೆ ಹೋಯಿತು. ಏನೋ ಇರಬೇಕು ಅಂತ ಹೇಳಿ ಎಲ್ಲರೂ ಗೊತ್ತಾಗೋಯ್ತು. ಮತ್ತೆ ನೋಡುವಾಗ ಅದು ಹಿಂದೆ ಇರ್ತಕ್ಕಂಥ ಜಯವಿಜಯರ ಇಲ್ಲಿ ಒಂದು ಜನ್ಮ ಅಂತಕ್ಕಂಥ ಗೊತ್ತಾಯ್ತು. ಇನ್ನೊಬ್ಬ ಇದ್ದಾನೆ ಬಲಿಯಾಗಲಿಕ್ಕೆ, ಅವನು ಯಾರು ಅಂತಂದ್ರೆ ದಂತವಕ್ರ ಅಂತ ಹೇಳ್ತಕ್ಕಂಥವನು. ಅವನು ಇನ್ನೊಂದು ಕಡೆಯಲ್ಲಿ ಬೆಳೀತಾ ಇದ್ದಾನೆ, ಅವನನ್ನು ಇನ್ನೊಂದು ಕಾಲನ್ನು ಸಂಹಾರ ಮಾಡ್ತಾನೆ ಕೃಷ್ಣ. ಅಲ್ಲಿಗೆ ಅವರೆಲ್ಲ ಮುಗಿತದೆ. ಆನಂತರ ಮತ್ತೆ ಇನ್ನೂ ಸಹ ಬಹಳಷ್ಟು ಒಳ್ಳೊಳ್ಳೆ ಕಥೆಗಳಿದೆ. ಅದನ್ನ ಒಂದು ಕಥೆಯನ್ನು ನಾನು ಇವಾಗ ಉದ್ಧರಿಸ್ತೇನೆ. ಅದು ಯಾವುದು ಅಂತಂದ್ರೆ, ದೇವಕಿಯ ಮಕ್ಕಳನ್ನು, ಮೃತರಾಗಿರ್ತಕ್ಕಂಥ ಮಕ್ಕಳನ್ನು ಅವನು ವಾಪಸ್ ತಂದುಕೊಂಡಿದ್ದಾನೆ. ದೇವಕ್ಕೆ ಹೇಳ್ತಾನೆ, ನನಗೆ 6 ಮಕ್ಕಳು ಹುಟ್ಟಿದ್ರು ಕೃಷ್ಣ, ನನಗೆ ಅವರ ಮುಖ ನೋಡಿದ್ದಷ್ಟೇ ನಾನು ಹೆತ್ತ ನಂತರ ಆಮೇಲೆ ನಾನು ನೋಡಿಲ್ಲ. ಒಂದು ಸ್ವಲ್ಪ ನೀನು ಅವರಲ್ಲ ನೀನು ತಂದು ಕೊಡ್ತೀಯ, ನೀನು ಎಲ್ಲ ತಂದು ಕೊಡ್ತೀಯ ಅಂತ ಗೊತ್ತಾಗಿದೆ ನನಗೆ. ಅವ್ರು ನಾನು ಉಳಿಸ್ಕೊಳ್ಳೋದಿಲ್ಲ, ಬೆಳೆಸೋದಿಲ್ಲ. ಇನ್ನೊಂದ್ಸಲ ನೋಡಿದ್ರೆ ಸಾಕು, ಕಣ್ಣಲ್ಲಿ ನೋಡಿದ್ರೆ ಸಾಕು, ಅಷ್ಟೇ ಮಾಡ್ತೀಯ. ನೀನು ಸಾಂದೀಪಿನಿಗೆ ಆ ಥರ ಮಾಡಿದ್ದೀಯಲ್ಲ ಅಮ್ಮ, ನೀನು ಯೋಚನೆ ಮಾಡಬೇಡ ಅಂಥೇಳಿ ಅವನೆಲ್ಲರನ್ನು ತರಿಸಿದ. ಅವಳನ್ನು ನೋಡಿದ ತಕ್ಷಣ ಬಳಸು ಸಂತೋಷ ಆಗೋಯಿತು. ಅವಳ ಸ್ತನ್ಯ ಹುಟ್ಟಿತು.
ಅವಳು ಬಹಳ ಸಂತೋಷಪಡ್ಲು. ಕೃಷ್ಣ ಅಂತ ಹೇಳಿಬಿಟ್ಟು ನನ್ನ ಮನದ ಇಚ್ಛೆಯನ್ನು ನೆರವೇರಿಸಿದ್ದು ನೀನು ಮಗನೇ ಅಂತ ಹೇಳ್ತಾಳೆ. ಅಷ್ಟಾಗ ಈ ಇನ್ನು ಮಗನೇ ಅಂತ ಹೇಳ್ಬೇಡ, ನಿನ್ನ ಇಲ್ಲಿ ಮಗ ಹೇಳ್ತಕ್ಕಂಥ ಬಿಡು. ಯಾಕಂದ್ರೆ ನೀನು ಒಬ್ಬಳೇ ತಾಯಿ ಅಲ್ಲ ನನಗೆ, ಎಲ್ಲರೂ ಒಂದು ರೀತಿಯಲ್ಲಿ ತಾಯಿ ಅಂತೀನಿ. ಅಥವಾ ಎಲ್ಲರಿಗೂ ನಾನೇ ಗಂಡ, ಅಥವಾ ಎಲ್ಲರಿಗೂ ನಾನೇ ಎಲ್ಲವೂ. ತಂದೆಯು ಹೌದು, ಅಪ್ಪನೂ ಹೌದು, ತಮ್ಮನೂ ಹೌದು, ಅಣ್ಣನೂ ಹೌದು, ಎಲ್ಲವೂ ನಾನೇ ಆಗಿದ್ದೇನೆ. ನಿನಗೊಬ್ಬಳಿಗೆ ಮಾತ್ರ ನಾನು ಮಗ ಅಂತ ಹೇಳ್ಬೇಡ ಅಂತ ಹೇಳಿ ಅದಂತೇಳಿ ಸ್ವಲ್ಪ ಜ್ಞಾನೋದಯ ಆಯಿತು. ಮತ್ತೆ ಮುಂದೆ ಹೋದ್ರೆ ಮತ್ತೆ ಸುಭದ್ರ ಪರಿಣಯ ಆಗ್ತದೆ. ಅದು ನಮಗೆ ಅಗತ್ಯ ಇಲ್ಲ, ಅರ್ಜುನ ಮದುವೆ ಆಗಬೇಕಂತದ್ದು. ಆನಂತರ ಶ್ರೀಕೃಷ್ಣನು ಇನ್ನು ಅರ್ಧ ಗಂಟೆ ಕೇಳಿರ್ಬೋದು, ಅವನಿಗೆ ಕುಚೇಲ ಅಂತಲೂ ಹೆಸರಿದೆ. ಅದೊಂದು ಅಡ್ಡ ಹೆಸರು, ಒಳ್ಳೆ ಹೆಸರು ಅಲ್ಲ. ಯಾಕೆಂದ್ರೆ ಕುಚೇಲ ಅಂದ್ರೆ ಅರ್ಥ ಏನು ಗೊತ್ತಾ? ಚಿಂದಿ ಬಟ್ಟೆಯನ್ನ ಹರಿದ ನಂತರ ಕೂಡ ಅದನ್ನು ತೇಪೆ ಹಾಕೋದು, ಹೆಂಡತಿ ತೇಪೆ ಹಾಕಿ ಕೊಡ್ದವನು. ಈಗ ಆಗ್ತದೆ ನೋಡಿ, ಈಗ ಕಾಣ್ತದೆ ಏನಾರು ಮೈ ಕಾಣ್ತಾ ಇಲ್ಲಲ್ಲ, ಸರಿ. ಆಮೇಲೆ ಮತ್ತೆ ಪುನಃ ಹರಿತದೆ ಮತ್ತೊಂದು ಕಡೆಯಲ್ಲಿ, ಅವಾಗ ಪುನಃ ಅದನ್ನು ತೇಪೆ ಹಾಕೋದು. ಈಗ ಒಂದು 100 ತೇಪೆಗಳಿರ್ತಕ್ಕಂಥ ಒಂದು ವೈರಾಸನ್ನ ಅವನು ಕಟ್ಕೊಂಡು ಇರೋದು ಒಂದು ಶಲ್ಯ ಅಂತಹದ್ದು. ಅದು ಸಹ ಎಷ್ಟೋ ತೂತುಗಳಲ್ಲಿ ಆಗಿದ್ದಾವೆ. ಅದು ಸಣ್ಣ ಸಣ್ಣ ತೂತನ್ನು ಹೊಲಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು, ಅದನ್ನು ಹಾಗೆ ಬಿಟ್ಟಿದ್ದಾರೆ. 2 ಬಟ್ಟೆಗಳು ಬಿಟ್ಟು ಮತ್ತೆ ಬೇರೆ ಯಾವುದೂ ಇಲ್ಲ. ಅಂತಹ ಬಹಳ ಬಡತನ ಇರ್ತಕ್ಕಂತಹ ಕುಚೇಲ. ಇವಾಗ ಕುಚೇಲಿ ಒಂದು ದೊಡ್ಡ ಪುಣ್ಯ ಏನು ಅಂತಂದ್ರೆ, ಭಗವಂತ ಶ್ರೀಕೃಷ್ಣ ಬಲರಾಮನೊಟ್ಟಿಗೆ ವಿದ್ಯಾಭ್ಯಾಸ ನಡೆದಿದೆ ಸಾಂದೀಪಿನ ಆಶ್ರಮದಲ್ಲಿ. ಅದೊಂದು ದೊಡ್ಡ ಪುಣ್ಯ ಅವನಿಗೆ. ಅವನು ಎಲ್ಲ ಕಡೆ ಹೇಳ್ಕೊಡ್ತಾರೆ, ಆ ಜಗದೊಡೆ ಇದ್ದಾರಲ್ಲ ಅವರೊಟ್ಟಿಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ ಅಂತ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದ ತನ್ನ ಸ್ನೇಹಿತರೊಂದಿಗೆ. ಅಂಥವರು ಕೃಷ್ಣರೆಲ್ಲರೂ ಕೂಡ ಒಟ್ಟಿಗೆ ಅವರು ವ್ಯಾಸಂಗ ಮಾಡಿದವರು. ಆ ನಂತರ ಕೃಷ್ಣ ಬೀಳ್ಕೊಡ್ತಾನೆ. ಇವನು ಆಮೇಲೆ ಅವ್ರ ವ್ಯಾಸ ಮುಗಿಸ್ಬಿಟ್ಟು ಮನೆಗೆ ಬರ್ತಾನೆ, ಹೆಂಡತಿಯೊಟ್ಟಿಗೆ ಇರ್ತಾನೆ. ಹೆಂಡತಿಯ ಹೆಸರು, ಅವಳ ಹೆಸರು ಒಂದು ಇದೆ, ಅದು ಅವಳ ಹೆಸರು ಅದೇ ಕ್ಷಾಮೆ ಅಂತ ಒಂದು ಹೆಸರು ಇಟ್ಟಿದ್ದಾರೆ. ಹೆಸರು ಏನು ಅಂತ ಸಿಕ್ಲಿಲ್ಲ. ಕ್ಷುತಕ್ಷಾಮೆ ಅಂದ್ರೆ ಎಷ್ಟೋ ದಿನ ಉಪವಾಸ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅವಳು. ಅವಳಿಗೆ ನಮಗೆಲ್ಲ ಏಕಾದಶಿ ತಿಂಗಳಿಗೆ 2 ಅಲ್ವಾ, ಅವಳಿಗೆ ಹಾಗಲ್ಲ, ಇನ್ನು 7-8 ಆಗ್ತದೆ. ಯಾಕಂದ್ರೆ ಇಲ್ಲ ತಿನ್ಲಿ ಎಂಥದ್ದು ಇಲ್ಲ ಅಲ್ಲಿ ಹಾಗಾಗಿ ಅವಳದು ನಿರ್ಜಲ ಉಪವಾಸ ಆಗ್ತದೆ ಅವಳಿಗೆ. ತಿಂಗಳಲ್ಲಿ ಒಂದು 7-8 10 12 ಆಗೋದು ಉಂಟು ಕೆಲಸ. ಏನು ಇಲ್ಲದ್ರೆ ಎಂತ ಮಾಡುದು, ಪಾಠ ಮಾಡ್ತಾರೆ, ಆಯ್ತು ಸಾರ್ ಅಂತೇಳಿ ಹೋಗ್ತಾರೆ, ಎಂತ ಕೊಡುದು ಇಲ್ಲ. ಕೊಟ್ಟದ್ದು ಸಾಕಾಗೋದಿಲ್ಲ, ಏನು 1 ಆಣೆ 2 ಆಣೆ ಕೊಟ್ಟು ಹೋಗ್ತಾರೆ, ಅದು ಗುರುದಕ್ಷಿಣೆ. ಯಾವಾಗ ಪೂರ್ತಿ ಹೋಗುವಾಗ ಅಲ್ಲಿಯವ್ರು ಏನು ಕೊಡ್ಲಿಕ್ಕಿಲ್ಲ, ಅಲ್ಲಿಯವ್ರು ಏನು ಕೊಡ್ಬೇಕು, ಅವ್ರಿಗೆ ಊಟ ಕೊಡ್ಬೇಕು ಸಾಧ್ಯ ಇದೆ, ಇಲ್ಲಾಂದ್ರೆ ಅವ್ರು ಮನೆ ಹೋಗ್ತಾರೆ. ಅಂಥ ಸ್ಥಿತಿ, ಎಷ್ಟು ಬಡತನ ಸ್ಥಿತಿ. ಒಂದು ದಿವಸ ಇವಳು ಹೆಂಡತಿ ಹೇಳ್ತಾಳೆ, ಅಲ್ಲ ನೀವು ಯಾವಾಗಲೂ ಹೇಳ್ತಿರಲ್ಲ ಆ ಜಗದೊಡೆಯನೇ ನನ್ನ ಸಹಪಾಠಿ, ನಾವು ಒಟ್ಟಿಗೆ ವಿದ್ಯೆ ಕಲ್ತವರು ಅಂತ ನೀವು ಹೇಳ್ತಿರಲ್ಲ, ಅಂತ ಲಕ್ಷ್ಮಿ ಒಡೆಯ ಅವನಿಗೆ ಏನು ಕಡಿಮೆ? ನೀವು ಅಂತಹ ದೊಡ್ಡ ಒಂದು ಲಕ್ಷ್ಮೀಧವನಾಗತಕ್ಕಂಥ ಮಾಧವನ ನೀವು ಗೆಳೆತನ ಇದೆ ಅಂತ ಹೇಳಿ, ಆದರೆ ನಮಗೆ ಇಷ್ಟೊಂದು ಕಷ್ಟ ಯಾಕೆ ಬಂತು? ಸಮುದ್ರ ಅಂತ ಹೇಳ್ತಾರೆ ಅವಳು. ಸಮುದ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಲ್ಲ, ಸಮುದ್ರದವ್ರ ಮೇಲೆ ನೆಂಟಸ್ಥನಾಗಿದೆ, ಆದ್ರೆ ಉಪ್ಪಿಗೆ ಗತಿ ಇಲ್ಲ. ಒಂದು ಗಾದೆ ಇದೆ. ಆಮೇಲೆ ಈ ಗಾದೆಯನ್ನು ಅವ್ರು ಹೇಳ್ತಾಳೆ, ನಮಗೆ ಯಾವ ಥರ ಪರಿಸ್ಥಿತಿ ಆಗಿದೆ ಅಲ್ಲ, ನಿಮ್ಮ ಕ್ಲಾಸ್ಮೇಟ್ ಅಷ್ಟು ದೊಡ್ಡ ವ್ಯಕ್ತಿ, ಆದ್ರೆ ನಮಗೆ ಒಂದು ಸಲ ನೀವು ಅವರನ್ನು ಭೇಟಿ ಮಾಡಿಕೊಂಡು ಬರ್ತೀರಾ. ಅವಳು ಬಹಳ ಒಳ್ಳೆಯವಳು, ಬಹಳ ಭಕ್ತಿಯವಳು, ಕೃಷ್ಣನ ಹತ್ರ ಭಾರಿ ಭಕ್ತಿ. ಅವಳು ಕೂಡ ಭಕ್ತಿಯೇ, ಸಾಧಾರಣ ಹೆಂಗಸಲ್ಲ, ಅದು ಬಹಳ ದೊಡ್ಡ ಪತಿವ್ರತೆ ಬೇರೆ. ಅವಳ ಓಲೆ ಭಾಗ್ಯ ಬಹು ದೊಡ್ಡದು ಅಂತ ಅವಳು ಹೇಳುವಾಗ ಅವನು ಅಲ್ಲ ಅಂತ ಹೇಳಿಲ್ಲ. ಯಾಕೆ ನಮ್ಗೆ ಗೊತ್ತಾಗೋಯ್ತು, ಓ ಈಗ ಇವಳದ್ದೇನೋ ಒಂದು ಆಸೆ ಇದೆ, ಅವಳ ಆಸೆ ಏನು ಅಂದರೆ ಲಕ್ಷ್ಮೀಧವ ಅಂತ ಹೇಳಿದ್ದಾಳೆ ಲಕ್ಷ್ಮಿಯೇ ಗಂಡವ, ಲಕ್ಷ್ಮಿಯೇ ದೊಡ್ಡ ನಿಧಿ, ಅವಳ ಗಂಡ ಅವನು ಎಷ್ಟು ದೊಡ್ಡವನು ಅಂತ ಹೇಳಿದ ಅರ್ಥ ಬೇರೆ. ನನಗೆ ಆ ಲಕ್ಷ್ಮೀಧವನನ್ನು ನೋಡೋ ಭಾಗ್ಯ, ಅವನು ನೋಡೋ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನ, ಇವಳ ಒಂದು ಪ್ರೇರಣೆ ಸಿಕ್ಕಿತಲ್ಲ, ಆ ಮೂಲಕ ನಾನು ಪಡಿತೇನಲ್ಲ, ಅದು ನಾನು ಸಂತೋಷ ಪಡ್ತಾ ಇದ್ದೇನೆ. ಆಗಲಿ ಕಣೆ, ಅದನ್ನೇ ಹೇಳಿಲ್ಲ, ಅವಳಿಗೆ ಹೇಳಿಲ್ಲ, ಆಗಲಿ ಕಣೆ ನಾನು ಅಲ್ಲಿ ಹೋಗ್ತೇನೆ. ಅದು ಹೌದು, ದೊಡ್ಡ ವ್ಯಕ್ತಿಯಲ್ಲಿ ಹೋಗುವಾಗ ಏನಾದ್ರು ಕೊಂಡೋಗ್ಬೇಕಲ್ಲ, ಏನು ಏನಾರು ಸಿಹಿ ಏನಾದ್ರು ಮಾಡಿಕೊಡ್ತೀಯ? ಎಂತ ಸಿಹಿ ಮಾಡುದು, ಬಾಯ ಎಂಥದ್ದು ಇಲ್ಲ, ಸಕ್ಕರೆನಲ್ಲ ಬೆಲ್ಲನೂ ಇಲ್ಲ, ಸಿಹಿ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ನೋಡಿ ಎಂಥದಾದ್ರು ಇದೆಯಾ ನೋಡು ಒಳಗಡೆ, ಏನು ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಗುರುಗಳ ಹತ್ರ ಮತ್ತೆ ಅಂಥ ದೊಡ್ಡವರ ಹತ್ರ, ಇದು ಬೇರೆ, ಅವನು ಭಗವಂತ ಇದ್ದಾನೆ, ಭಗವಂತನ ಹತ್ರ ಪತ್ರ ಪ್ರಶ್ನೆ ಫಲ ಪತ್ರೆ ಸಾಕಂತೆ, ಒಂದು ಬಿಂದು ಉದಕ ಸಾಕಂತೆ, ಅವ್ನು ಏನಾರು ಒಂದು ಕೊಡು, ಏನಿಲ್ಲ ಮತ್ತೆ ನಾನು ಒಂದು ಚಮಚ ನೀರು ತಗೊಂಡು ಹೋಗ್ತೀನಿ ಅಷ್ಟೇ ಅಂತೇಳಿ. ಇಲ್ಲ ನೋಡೋಣ ಅಂಥೇಳಿ ನಮ್ಮ ಮನೇಲಿ ಏನಿಲ್ಲ, ಅಕ್ಕಪಕ್ಕನ ಮನೆಯಲ್ಲಿ ಕೊಡ್ತಾ ಇದ್ರು, ಅವಲಕ್ಕಿ ಕೊಡ್ತಾ ಇದ್ರು. ಅದ್ರ ಹೋಗಿ ಸ್ವಲ್ಪ ಒಂದು 2-3 ಮುಷ್ಟಿ ಅವಲಕ್ಕಿ ಕೊಡ್ತೇನಾ ಅಂತ ಕೇಳಿದೆ.
ಹೌದಾ, ಆಯ್ತು ತಗೊಳ್ಳಿ. ಬಡತನ ಅಂತ ಗೊತ್ತವರಿಗೆ, ಇಲ್ಲ ಅಂತ ಹೇಳುದಿಲ್ಲ ಅವರು. ಕೊಟ್ಟರು. ಕೊಟ್ಟೆಲ್ಲ ಆಗುವಾಗ ನಿಂದು ಹಿಂದಿನನ್ನು 3 ಆಣೆ ಬಾಕಿ ಇತ್ತಲ್ಲ, ಅದು ಯಾವ ಕೊಡ್ತಿ? ನಾನು ಕೊಡ್ತೇನೆ ಅಂತ ಹೇಳಿ ಆಯ್ತು ತೆಕೊಂಡು ಮನೆ ತೆಕ್ಕೊಂಡು ಬಂದು ಕಟ್ಟಲಿಕ್ಕೆ ಯಾವುದಿರಲಿ ಅಂತ ಹೇಳಿ ನೋಡ್ತೀವಿ. ಅಲ್ಲಿ ಒಂದು ಬೈರಾಸ್ ಇದೆ, ಆ ಬೈರಾಸಿನಲ್ಲಿ ಕಟ್ಟಿ ಆಯ್ತು. ಆ ಬೈರಾಸಿನಲ್ಲಿ ಹಾಕೊಂಡು ಅವನು ಹೋಗಿದ್ದಾನೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ. ನನಗೆ ನೋಡುವಂಥ ಭಾಗ್ಯ ಬಂತಲ್ಲ ಆ ಭಗವಂತನ ಅಂತ ಬಹಳ ಸಂತೋಷದಲ್ಲಿ ಹೋಗ್ತಾ ಇದ್ದೇನೆ. ತಕ್ಷಣ ಅಲ್ಲಿ ಬಾಗಿಲು ಕಾಯುವವರು ಇದ್ದಾರೆ. ಅವರನ್ನು ನೋಡ್ಬಿಟ್ಟು ಎದ್ದು ನಿಂತು ನಡಕ್ಕ ಎದ್ದು ನಿಂತು, ಬಹಳ ವಿಚಿತ್ರವಾದ ವ್ಯಕ್ತಿ ಇವ. ಒಂದು ಸಣ್ಣ ಬಟ್ಟೆ ತೇಪೆ ಹಾಕಿದ ಬಟ್ಟೆ ಹಾಕೊಂಡಿದ್ದಾನೆ, ಇದರಲ್ಲಿ ಒಂದು ಶಾಲ್ ಹಾಕಿದ್ದಾನೆ, ಹಿಂದೆ ಒಂದು ಸಣ್ಣ ಗಂಟೆ ಅಲ್ಲಾಡ್ತಾ ಇದೆ. ದೊಡ್ಡ ಗಂಟೆ, ಅದು 3 ಮುಷ್ಟಿ ಇರ್ತದೆ ಅವಲಕ್ಕಿ, ಅದನ್ನು ಕಟ್ಟಿಕೊಂಡು ಅಲ್ಲಾಡ್ತಾ ಇದೆ. ಮತ್ತೊಂದು ದಪ್ಪದ ಜನಿವಾರ ಇದೆ. ಅವರಿಗೆ ಕೆಲವು ಮಕ್ಕಳಿದ್ದಾರೆ, ಅವ್ರು 7-8 ಮಕ್ಕಳಿದ್ದಾರೆ. ಅವರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಯ್ತಲ್ಲ, ಇವರ ಹೊಟ್ಟೆ ಇಲ್ಲ, ಯಾವಾಗಲೂ ಇಲ್ಲ. ಇವ್ರಿಗೆ ಬರೀ ಒಂದು ಸ್ವಲ್ಪ ನೀರು ಕುಡಿದಷ್ಟು ಹೆಚ್ಚಿನ ದಿವಸಗಳಲ್ಲಿ ಆಯಿತು. ಅವನು ಅಷ್ಟು ಮಕ್ಕಳದ ಸಂಖ್ಯೆಯಲ್ಲಿ ಜನಿವಾರ ಹಾಕ್ತಾನೆ. ಒಂದು ಇಷ್ಟು ದೊಡ್ಡ ಜನಿವಾರ ಒಂದು ಗಟ್ಟಿ ಇದೆ, ಅದನ್ನು ಹಾಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಎದ್ರು ಏನು ಅಂತ ಕೇಳಿ, ಇಲ್ಲ ಒಳಗಿದ್ದಾನೆ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಹೋಗುವ ಒಂದು ಭಯ. ಇಲ್ಲಿ ದ್ವಾರ ಇದೆ, ದೊಡ್ಡ ದ್ವಾರ, ಅತ್ಲೊಂದು ಕಿಟಕಿ ಇದೆ. ಕಿಟಕಿಯಲ್ಲಿ ಮೆಲ್ಲ ಹೀಗೆ ನೋಡುವಾಗ ಒಂದು ಪಟ್ಟೆಯಲ್ಲಿ ಹಾಕಿದ ಮಂಚದಲ್ಲಿ ಇಬ್ಬರು ಕೂತಿದ್ದಾರೆ. ಅವ ಕೃಷ್ಣ ಮತ್ತೆ ಇಲ್ಲಿ ವಾಮಭಾಗದಲ್ಲಿ ರುಕ್ಮಿಣಿ ಕೂತಿದ್ದಾರೆ. ರುಕ್ಮಿಣಿ ಮನೆಯನ್ನೇ ಆಯ್ಕೆ ಮಾಡಿದ್ದಾನೆ, ಯಾಕಂದ್ರೆ ಎಲ್ಲ ತುಂಬ ಅರಮನೆಗಳು ಉಂಟಂತೆ. ಇಲ್ಲಿ ಯಾವುದಂತ ಹುಡುಕುವುದು? ಒಂದು ಅರಮನೆಯನ್ನು ಖಂಡಿತ ಅವನಿಗೆ ಒಳ್ಳೆಯ ನವರತ್ನಗಳನ್ನೇ ಜಾಲರಿ ಹಾಕಿ ತೋರಣ ಮಾಡಿ ಕಟ್ಟಿದ್ದಾರೆ ಮನೆಯಲ್ಲಿ. ಆಮೇಲೆ ಎಲ್ಲ ಬಂಗಾರ ನೆಲಗಳು, ಸ್ಫಟಿಕದ ಗೋಡೆಗಳು, ಸ್ಫಟಿಕವಾದ ಪ್ರಕಾಶಮಾನ ಬಿಳಿ ಬಣ್ಣವನ್ನು ಕೊಟ್ಟು ಕೇಳ್ತದೆ. ಈ ಬೆಳಗ್ಗೆ ಹಾಕಿದ ತಕ್ಷಣ ಅದು 15-20 ಪಟ್ಟು ಹೆಚ್ಚು ಮಾಡ್ತಾರೆ ಬೆಳಕನ್ನು. ಅಂಥದ್ದೆಲ್ಲ ಸ್ಫಟಿಕದ ಮಣಿಯಲ್ಲಿ ಗೋಡೆಗಳೆಲ್ಲ ಇದ್ದಾವೆ. ತೋರಣಗಳೆಲ್ಲ ಮುತ್ತಿನ ತೋರಣಗಳು, ನಾನಾ ಬಣ್ಣದ ತೋರಣಗಳು, ನವರತ್ನಗಳಿಂದ ಮಾಡಿರತಕ್ಕಂತಹ ಎಲ್ಲ ಡಿಸೈನ್ಗಳು ಗೋಡೆಗಳೆಲ್ಲ. ಈ ಥರದ ಭಾಳ ಡೆಕೋರೇಟಿವ್ ಮನೆ, ಭಾಳ ದೊಡ್ಡದಾಗಿದೆ, ಭಾಳ ಫಸ್ಟ್ಲಾಗುತ್ತೆ. ಎಲ್ಲ ವಿಶ್ವಕರ್ಮರಿಂದ ಮಾಡಿಸಿಕೊಂಡು ಅಂಥ ಮನೆಗಳು. ಇಟ್ಟಿಗೆ ನೋಡುವಾಗ ಪಟ್ಟೆ ಮಂಚದಲ್ಲಿ ಏನು ಒಂದು ಸುಂದರವಾಗದ್ರಿಂದ ಹಂಸತೂಲಿಕಾ ತಲುಪದ ಹಾಗಿರ್ತಕ್ಕಂಥ ಬೆಡ್ಡಿನ ಮೇಲೆ ಪಟ್ಟೆ ಹಾಸಿ ಗಂಡೆ ಅಂಡಿ ಕೂತಿದ್ದಾರೆ. ಎಡಬದಿದ್ದಾರೆ. ಇವ ಮೆಲ್ಲಗೆ ಅವಳ ಆಚೆ ಪಟ್ಟೆನೆ ಮುಟ್ಟು, ನೀವಾ ಹೀಗೆ ಮಾಡ್ತಾ ಇದ್ರು ತಲೆಯನ್ನು. ಅವಳಿಗೆ ಕಚ್ಬಿಳಿ ಆಗ್ತದೆ, ಹೀಗೆಲ್ಲ ಮಾಡ್ತಾ ಇದ್ರು. ಅದನ್ನು ನೋಡಿದ ಗಂಡ ಹೆಣ್ಣು ಅಲ್ಲಿ ಒಳಗೆ ಕೂತ್ಕೊಂಡಿದ್ದಾರೆ, ಏನೋ ತಮಾಷೆ ಆಟ ಆಡ್ತಾ ಇದ್ದಾರೆ. ಎದುರೆ ಬಂದ ತಕ್ಷಣ ನೋಡ್ತಾ ಝಡಕ್ಕ ಎದ್ದ, ಮಂಚದ ಹೋದ, ಅಪ್ಪಿಯವನ್ನ ಹಾಗೆ ಕರ್ಕೊಂಡು ಬಂದ. ಆ ಪಟ್ಟೆ ಹಾಸಿದ ಮಂಚಲ್ಲಿ ಅವನು ಕೂರಿಸಿದ. ಕುಚೇಲ ಸುಧಾಮ, ನಿನ್ನನ್ನು ನೋಡಿ ನನಗೆ ಅಪರಿಮಿತ ಆನಂದ ಆಗಿದೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ದ. ಹೆಂಡತಿ ಗಂಡ ಮಾಡಿದಾಗ ಅವಳು ಬಂದು ನಮಸ್ಕಾರ ಮಾಡಿದ. ಆಮೇಲೆ ಅವನು ಕೆಳಗೆ ಕೂತ್ಕೊಂಡ. ಆಮೇಲೆ ಅವನ ಪಾಲು ನೀರು ತಗೊಂಡು, ಅವಳು ಚೆಂಡಿನಲ್ಲಿ ಬಂಗಾರದ ಚೆಂಡಿನಲ್ಲಿ ನೀರು ತಗೊಂಡು ಬಂದು ಅದನ್ನು ಚೆಂದ ಮಾಡಿ ತೊಳೆದ ಅವನ ಪಾದವನ್ನು. ಆಮೇಲೆ ತನ್ನ ಉತ್ತರಿಯಿಂದ ಪಾದವನ್ನು ಉಜ್ಜಿದ. ಆಮೇಲೆ ಅಲ್ಲಿ ಇಟ್ಟ, ಅಲ್ಲಿ ಒಂದು ಸಣ್ಣ ಪೀಠ ಇದೆ, ಅದ್ರ ಮೇಲೆ ಅದನ್ನು ಇಟ್ಟ, ಅವನ ಮೇಲೆ ಕೂರಿಸಿದ. ಹೆಂಡತಿ ಹೇಳಿದ, ಇದು ಮಾಡುವ. ಅವ ಬಂಗಾರದ ಹಿಡಿಯಿರುವ ಒಂದು ಚಾಮರವನ್ನು ತೆಕ್ಕೊಂಡು ಅವಳು ಬೀಸು ಮಾಡಿದ. ಯಾರಿಗೆ? ಅವನಿಗೆ, ಸುಧಾಮಣಿ. ಇವನು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಅವನ ಹತ್ರ ಕೆಳಗೆ ಕೂತ್ಕೊಂಡು ಕೇಳ್ತಾನೆ, ಓ ಕುಚೇಲ, ನನ್ನ ಪ್ರಾಣದ ಗೆಳೆಯ ನೀನು. ನಿನ್ನನ್ನು ಬಹುಕಾಲದ ನಾನು ನೆನಪಿಸ್ತಾ ಇದ್ದೇನೆ. ಈಗಲಾದರೂ ನೀನು ನನ್ನ ನೆನಪಾಯಿತಾ? ನೀನು ಬಂದಿಯಲ್ಲ, ನಾನು ಧನ್ಯ ಆಗಿಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿ ಅವನ ಪಾದ ತೊಳೆದಿರ್ತಕ್ಕಂತಹ ನೀರನ್ನು ತಾನು ಚಿಮಿಸ್ಕೊಂಡ. ಹೆಂಡತಿ ಬಂದಿದ್ಲು, ಅವಳ ತಲೆಗೆ ಹಾಕಿದ. ಆಮೇಲೆ ಎಲ್ಲ ಕಡೆಗೆ ಒಂದು ಹಾರಿಸ್ಬಿಟ್ಟ, ಅಲ್ಲಿ ಇಲ್ಲೆಲ್ಲ ಶುದ್ಧ ಆಗಲಿ ಅಂತೇಳಿ. ನಾನು ನೋಡ್ತಾನೆ ಅವನಿಗೆ ಆಕಾಶ ಪಾತಾಳ ಒಂದಾಗಿದೆ. ಇಂಥ ಒಂದು ಸ್ಥಿತಿ ಉಂಟೆ ಅಂತೇಳಿ ಅಷ್ಟು ಗೌರವವನ್ನು ಕೊಟ್ಟ. ಅವನು ನಿಧಾನವಾಗಿ ಕೇಳಿದ, ನಾವು ಅಲ್ಲಿ ಗುರುಕುಲದಲ್ಲಿ ವಾಸಲಿದ್ದವಾಗ ಏನೆಲ್ಲ ಕಥೆ ನಡೆದೋಗುತ್ತಲ್ಲ, ಹೇಳ್ತೀಯ ಸ್ವಲ್ಪ? ಅವನೇನು ಹೆಚ್ಚಿಗೆ ಮಾತಾಡಿಲ್ಲ. ನನಗೆ ನಿನ್ನ ನೆನಪಾಯಿತು, ನಾನು ಬಂದೆ ಅಂತ ಅಷ್ಟೇ ಹೇಳಿದವ. ಆಮೇಲೆ ನೋಡಿ, ನಾವು ಒಂದು ಸಲ ಗುರುಪತ್ನಿ ಹೇಳಿದ್ರಲ್ಲ, ನೀವು ಕಾಡಿಗೆ ಹೋಗಿ ಸ್ವಲ್ಪ ಸೌದೆ ತಗೊಂಡು ಬರ್ತೀರಾ, ಈಗ ಮಳೆಗಾಲೆಲ್ಲ ಒಣಗಿದ್ದು ಇಲ್ಲ ಕಟ್ಟಿಗೆ, ಸ್ವಲ್ಪ ಇರೋ ನಾಳೆಗೆ ತಕ್ಕ ಉಂಟು, ಸ್ವಲ್ಪ ತನ್ನಿ, ನಾಳೆಗೆ ಸಲ ಒಣಗಿಸ್ಕೊಳ್ಬೇಕಲ್ಲ ನಾಡ್ದಿಗಾಗುವಾಗ ಅಂತೇಳಿ. ಆಯ್ತು ಅಂತ ಹೋಗಿದ್ದಾರೆ. ಸಂಜೆ ಆಗಿದೆ. ಹೋಗಿ ಆಗುವಾಗ ಮಳೆ ಬಲಿ ಶುರುವಾಯಿತು, ಕತ್ತಲಾಯಿತು. ಕಾಡಿನಲ್ಲಿದ್ದೇವೆ ನಾವು, ಕಟ್ಟಿಗೆ ಸಂಗ್ರಹ ಆಗಿದೆ, ಮಳೆ ಬೆಲೆ ಶುರುವಾಯಿತು. ಹೋಗ್ಲಿಕ್ಕೆ ದಾರಿ ಕಾಣಿದ್ರೆ ಎಲ್ಲ ಕತ್ತಲು.
ಕತ್ತಲಲ್ಲಿ ಹೇಗೆ ಹೋಗುತ್ತಪ್ಪ, ದಾರಿ ತಪ್ಪಿ ಹೇಳ್ತು ಅಲ್ಲೇ ಉಳಿದುಬಿಟ್ಟು ಏನು ಮಾಡಿದ್ರು, ಗಡೆ ನಡುಗುತ್ತಾ ಇದೆ, ಬಟ್ಟೆ ಇಲ್ಲ, ಮೈಯಲ್ಲೆಲ್ಲ ಬಟ್ಟೆ ಇಲ್ಲ, ಒಂದೆರಡು ಬಟ್ಟೆ ಇಲ್ಲದಷ್ಟೇ, ಚಳಿ ಒದ್ದೆ ಆದದ್ದು, ದಾರಿ ಕಾಣುವುದಿಲ್ಲ, ಹೋಗುದು ಹೇಗೆ ಸುಧಾಮ? ಹೋಗು, ಇಲ್ಲ ಕೃಷ್ಣ ಇಲ್ಲೇ ಕೂತ್ಕೊಳ್ಳೋ ಅಂತ ಇಬ್ರು ಕೂತ್ಕೊಂಡು ಅಲ್ಲೇ ಬೆಳಗ್ಗೆವರೆಗೆ ಕೂತಿದ್ದಾರೆ ಅವರು. 5:30 ಗಂಟೆಗೆ ಸ್ವಲ್ಪ ಬೆಳಕಾಗುವ ಗುರುಗಳು ಬಂದು ಹುಡುಕ್ತಾರೆ, ಎಲ್ಲಿ ಇಲ್ಲಿದ್ದೇನೋ, ಅಯ್ಯೋ ಪಾಪ ಎಷ್ಟು ಕಷ್ಟ ಆಗಿರ್ಬೋದು ಅಂತೇಳಿ ನೀವು ಅಳು ಬರ್ತದೆ ಯಾರಿಗೆ, ಆ ಗುರುಗಳಿಗೆ. ಅವ್ರನ್ನ ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವರು ಕೃಷ್ಣ ಮತ್ತೆ ಅಯ್ಯೋ ಬಲರಾಮ ಇಬ್ಬರು ಕೂಡ ಸುಧಾಮ 3 ಇದ್ದಾರೆ ಅಲ್ಲಿ. 3 ಇಲ್ಲೇ ಸಿಕ್ಕಿಬಿದ್ರಲ್ಲಪ್ಪ ನೀವು, ರಾತ್ರಿ ಹೋಗಿ ಎಲ್ಲಿ ಹೋದ ಅಂತ ಹುಡುಕಿ ಸಾಕಾಗಿ ನಮಗೆ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಮತ್ತೆ ನಮಗೆ ಕತ್ತಲಾದಿಗಳನ್ನ ಬರ್ಲಿಕ್ಕೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಆಮೇಲೆ ಅವನ ಆಶೀರ್ವಾದ ಮಾಡ್ತಾರೆ, ನೀವು ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಬೆಚ್ಚಗೆಯಾಗಿ ಅವರಿಗೆ ಊಟ ತಿಂಡಿ ಅದೆಲ್ಲ ಕೊಡ್ತಾನೆ. ಯಾರು ಈ ಕಥೆಯನ್ನು ಹೇಳುವಾಗ ಹೌದು ಅಂತ ಅವನು ಹೇಳಿದ. ಆನಂತರ ಕಡೆಗೆ ಅವನು, ಈಗ ಅದೆಲ್ಲ ಸರಿ, ನೀನು ನಿನ್ನ ಹೆಂಡತಿ ಎಲ್ಲ ಹುಷಾರಿದ್ದಾರೆ, ಮಕ್ಕಳು ಎಲ್ಲ ಎಲ್ಲ ಚೆನ್ನಾಗಿದ್ದಾರೆ, ತೊಂದರೆ ಇಲ್ಲ, ಎಲ್ಲ ಹುಷಾರಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತು ಹಾಗಾದರೆ ನಿನ್ನ ಹೆಂಡತಿ ಕೆಲವೆಲ್ಲ ಸ್ವೀಟ್ಸ್ ಎಲ್ಲ ನನಗೆ ಮಾಡಿಕೊಟ್ಟಿರ್ಬೇಕಲ್ಲ, ಸಿಹಿ ತಿಂಡಿ ಎಲ್ಲ ಎಂಥದ್ದು ಇಲ್ಲ ಅಂತ ಹೇಳಿ ಅಲ್ಲ ಎಂಥದಿಲ್ಲ ಅಂತ ಹೇಳಬೇಡ, ನೀನು ಸುಳ್ಳು ಹೇಳ್ಬೇಡ ಆಯ್ತಾ ಅಂತ ಹೇಳಿದೆ. ಇಲ್ಲ ಸುಳ್ಳಲ್ಲ, ಏನಿಲ್ಲ ಅದನ್ನು ನೋಡುವ, ನಿನ್ನ ಬೆಂಕಿ ಅದು ಗಂಟೆ ಎಂಥದ್ದು, ಎಂಥದಿಲ್ಲ, ಏನಿಲ್ಲಪ್ಪ ಎಂಥದ್ದು ಇಲ್ಲ ಅದರಲ್ಲಿ ಅಂತ ಅಲ್ಲ, ನೋಡುವ ಬಿಡಿಸ ಅಂತೇಳಿ ಬಿಡಿಸ್ತಾನೆ. ಅವಳ ನನಗೆ ತುಂಬ ಪ್ರೀತಿ ಇದನ್ನಂದ್ರೆ ತೆಗೆದು ಒಂದು ಮುಟ್ಟೆ ತಿಂದುಬಿಟ್ಟು ಎಷ್ಟು ರುಚಿಯಾಗಿದ್ದು, ನಿನ್ನ ಹೆಂಡತಿ ಕೊಟ್ಟದ್ದು, ಅಪ್ಪ ಭಾರಿ ರುಚಿ ಉಂಟು, ಪರಿಮಾಣ ಉಂಟು, ಒಳ್ಳೆ ಪರಿಮಾಣ ಉಂಟು, ನನಗೆ ಅವಳಕ್ಕಿಂತ ತುಂಬ ಇಷ್ಟ. ಎರಡು ತುತ್ತುವಾಗ ಅಲ್ಲೇ ರುಕ್ಮಿಣಿ ಇದ್ದಾಳೆ ನೋಡಿ, ಸಾಕು. ಅವು ಒಂದು ತುತ್ತು ತಿಂದಾವಾಗ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಹೊಟ್ಟೆ ತುಂಬಿ ಹೋಗ್ಬಿಟ್ಟಿದೆ ಎಲ್ಲರಿಗೆ ಸಹ. ಮತ್ತೆ ಇನ್ನು ಯಾಕೆ ತಿಂತೀರಿ, ನಮ್ಮನ್ನೆಲ್ಲ ಇವನ ಹಿಂದೆ ಹೋಗ್ಬೇಕಂತಲ್ಲ, ನಮಗೆ ಭಿಕ್ಷೆ ಬೇಡಬೇಕಂತಲ್ಲ, ಇವನ ಹತ್ರ ಹೋಗಿ ತಿನ್ಬೇಡಿ ಅಂತೇಳಿ ಕೊಡಿ ಅಂದಿಲ್ಲ, ತಗೊಂಡು ಒಳಗಿಟ್ಲು. ಆಮೇಲೆ ಮರುದಿವಸ ಆಯಿತು. ಆಮೇಲೆ ಅವನು ಎಲ್ಲವನ್ನ ಸ್ವೀಕಾರ ಆಯಿತು. ಕಡೆಗೆ ಹೋಗುವವರೆಗೂ ಕೂಡ ಕೃಷ್ಣ ನೀನು ಯಾಕೆ ಬಂದದ್ದು ಕೇಳಿಲ್ಲ, ಆ ಪ್ರಶ್ನೆಯನ್ನೇ ಕೇಳಿಲ್ಲ. ಅವನು ಕೂಡ ಹೇಳಲಿಲ್ಲ ನನಗೆ ಯಾಕಾಗಿ ನಾನು ಬಂದೆ, ಯಾವ ಕಾರಣಕ್ಕೆ ನಾನು ಬಂದೆ ಅದನ್ನು ಅವನು ಹೇಳೂ ಇಲ್ಲ. ಇಬ್ಬರು ಸಹ ಆ ವಿಷಯವನ್ನು ಮಾತಾಡಿಲ್ಲ, ಬೇರೆ ವಿಷಯಗಳನ್ನೆಲ್ಲ ಮಾತಾಡಿಕೊಂಡ್ರು, ಅಪ್ಪಿಕೊಂಡ್ರು, ಒಟ್ಟಿಗೆ ಕೂತ್ಕೊಂಡ್ರು. ಅವ ಮೇಲೆ ಒಂದು ಮಂಚದಲ್ಲಿ ಮಲಗಿದೆ, ಇವ ಒಂದು ಮಂಚದಲ್ಲಿ ಮಲಗಿದೆ, ಮತ್ತೊಂದು ಕಡೆಯಲ್ಲಿ ಅವನ ಪತ್ನಿ ಮಲಗಿದೆ. ಈ ರೀತಿ ರಾತ್ರಿ ಆಯಿತು. ಮರುದಿವಸ ಬೆಳಗ್ಗೆ ಆಯಿತು. ಬೆಳಗ್ಗೆ ಮತ್ತು ಊಟ ತಿಂಡಿ ಎಲ್ಲ ಆಯಿತು. ಬಟ್ಟೆ ಬರೆಯನ್ನು ಸ್ನಾನಕ್ಕೆ ಹೋದವಾಗ ಬಟ್ಟೆ ಬರೆಯನ್ನು ಚೇಂಜ್ ಮಾಡಿಕೊ ಅಂತ ಹೇಳಿದ್ರು. ಹಾಗೆ ಅವನ ಚಿಂತೆ ಬಟ್ಟೆಯಲ್ಲೇ ಉಳಿತು. ಅವನಿಗೆ ಬೇರೆ ಹೊಸತಾಗತಕ್ಕಂಥ ಬಟ್ಟೆಯನ್ನೆಲ್ಲ ಅವನಿಗೆ ಹಾಕಿ ಆಯಿತು. ಈಗ ಅವನಿಗೆ ಒಂದು ಕೆಳಗೆ ಒಂದು ವೇಷ್ಟಿ ಅಂತಂದು ಮತ್ತು ಮೇಲೆ ಒಳ್ಳೆಯ ಶಾಲು ಇವೆಲ್ಲ ಸಿಕ್ಕಿತು. ಅದೆಲ್ಲ ಹಾಕೊಂಡ, ಇದೆಲ್ಲ ಭಗವಂತನ ಕರುಣೆ ಅಂತ ತಿಳ್ಕೊಂಡ. ಆ ನಂತರ ಅವನು ಏನು ಹೇಳ್ತಾನೆ ಅದನ್ನೆಲ್ಲ ಮಾಡ್ತಾನೆ, ಬೇಡ ಹಾಗೆ ಬೇಡ ಹೀಗೆ ಬೇಡ ಅದೇನು ಹೇಳಿಲ್ಲ. ಅವನು ಸ್ವೀಕಾರ ಮಾಡಿಕೊಂಡ. ಎಂಥ ಸಾಧು ಹೇಳಿದ್ರೆ ಸಾಧು ಅಂತ ಬ್ರಾಹ್ಮಣ, ಅದನ್ನು ಮಾತುಂಟು ವಿದ್ವಾಂಸ ಹಾಗೆ ಅಲ್ಲ, ವಿನವೇ ಭೂಷಣ ಅವನಿಗೆ. ವಿನಯಕ್ಕಿಂತ ದೊಡ್ಡ ಇದುವೇ ಇಲ್ಲ, ಗುಣವೇ ಇಲ್ಲ. ನಮಗಾದ್ರೂ ಅಷ್ಟೇ ವಿನಯ ಬೇಕು, ತುಂಬ ನಮ್ಮ ಮಾತು ಅಷ್ಟು ಚಂದ ಇರಬೇಕು, ಪ್ರೀತಿಯಿಂದ ಅದು ಅಮೃತ ಸುರಿಬೇಕು, ನಾವು ಮಾತನಾಡೋ ಮತ್ತೊಬ್ಬರಿಗೆ ಖುಷಿ ಆಗಬೇಕು. ಅಂಥವನಿವನು ಕೃಷ್ಣ. ಇನ್ನೂ ಅವನು ಹೇಳೋದು ಬೇಡ, ಕೃಷ್ಣ ಮತ್ತೂ ಸಹ ಒಂದು ಹೆಜ್ಜೆ ಮುಂದೆ ಇರತಕ್ಕಂಥವನು. ಹಾಗೆ ಅವರಿಬ್ಬರು ಕೂಡ ಗಳಸ್ಯ ಕಂಠಸ್ಯ, ಅವರನ್ನ ಕೋಚೆಲ್ಲ ನಾನು ಹೆಚ್ಚು ಸಮಯ ಇಟ್ಟುಕೊಳ್ಳೋದಿಲ್ಲ, ಯಾಕೆಂದರೆ ಪಾಪ ಹೆಣ್ಣು ಮಗಳು ಒಬ್ಬಳೇ ಇದ್ದಾಳೆ, ಹಾಗಾಗಿ ಅವಳಿಗೆ ಏನು ಅಂದರೆ ಕಷ್ಟ ಆದೀತು. ನೀನು ಆದಷ್ಟು ಬೇಗನೆ ಕೂತ್ಕೊಳ್ಳಿ, ಆದಷ್ಟು ಬೇಗನೆ ನೀನು ಹೋಗಪ್ಪ ಮನೆಗೆ ಹೋಗು ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ಕಳಿಸ್ತಾ ಇದ್ದಾರೆ. ಅಲ್ಲಿವರೆಗೆ ಬಿಟ್ಟುಕೊಟ್ಟು ಶೀಲ ಸುಧಾಮ ಇನ್ನೊಂದ್ಸಲ ಕಾಣೋಣ ಅಂತ ಹೇಳ್ತಾಳೆ. ಮತ್ತೊಂದು ಸಲ ಅಪ್ಪಿಕೊಳ್ತಾನೆ ಕೃಷ್ಣ. ಆಮೇಲೆ ಅವನು ಹೋಗ್ತಾನೆ. ಹೋಗುವವನು ಆಲೋಚನೆ ಮಾಡ್ತಾನೆ, ಕೃಷ್ಣ ನಿನ್ನ ನಮಗೇನು ಇಲ್ಲ ಅಂತ ಹೇಳಿ ಅವನಿಗೆ ಗೊತ್ತಿರ್ಬೋದು, ಅವನು ಏನನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನಂದ್ರೆ, ಕೊಟ್ಟರೆ ನಮಗೆ ಗರ್ವ ಬರ್ತದೆ, ನಮಗೆ ಗರ್ವ ಬರಬಾರ್ದು. ಅಂತ ಗರ್ವ ಬಂದ್ರೆ ನಾಶ ಆಗಿಬಿಡ್ತೇವ ನಾವು. ನಮಗೆ ಕೃಷ್ಣ ಒಂದೇ ಸಾಕು, ಆ ಒಂದು ಇದೇ ಸಾಕು ನಮಗೆ, ಇದೇನು ಐಶ್ವರ್ಯೇ ಸಾಕು, ಇನ್ನೇನು ಬೇಡ ಅಂತ ಹೇಳ್ಕೊಂಡು ಅವನಿಗೆ ಹೋಗ್ತಾ ಇದ್ದಾನೆ. ಕೃಷ್ಣ ನಾಮಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದಾನೆ. ನಾನಿರುವಂತಹ ಮನೆ, 1 ಸೆಂಟ್ಸ್ ಜಾಗದಲ್ಲಿ ಇರ್ತಕ್ಕಂಥ ಮನೆ
ಎಷ್ಟು ದೊಡ್ಡದಾಗಿ ಒಂದು ದೊಡ್ಡ ಕಟ್ಟಡ ಆಗ್ಬಿಟ್ಟಿದೆ, ಎಂಥ ಒಂದು ದೊಡ್ಡ ಅರಮನೆ ಆಗ್ಬಿಟ್ಟಿದೆ. ಅದರ ಮುತ್ತಿನ ಜಾಲರಿ ಏನು, ಅದರ ಗೋಡೆಗಳು ಎಲ್ಲ ಬೆಳ್ಳಿ ಹಾಗೆ ಪ್ರಕಾಶಮಾನವಾಗಿದೆ. ಹೇಗೆ ನಾನು ಅಲ್ಲಿ ನೋಡಿರ್ತಕ್ಕಂತಹ ಮನೆ ಇದೆಯಲ್ಲ ಕೃಷ್ಣನದ್ದು, ಆ ನಮ್ಮನೆ ಮಾದರಿ ಇದು ಕಟ್ಟಿದ ಹಾಗಿದೆಯಲ್ಲ ಎಂಬ ಹಾಗೆ ಆಲೋಚನೆ ಮಾಡ್ತಾನೆ. ಅದು ಕೂಡ ವಿಶ್ವಕರ್ಮನೆ ಮಾಡಿಟ್ಟು ಹೋಗ್ಬಿಟ್ಟಿದ್ದಾನೆ ಕೃಷ್ಣನ ಒಂದು ಲೀಲೆ ನೋಡಿ. ಅದ್ರ ಹತ್ರ ಹೋಗಿ ನೋಡುವಾಗ ಮಾಳು ಕಾಳುಗಳೆಲ್ಲ ಹೋಗ್ತಾ ಇದ್ದಾರೆ ಗಂಡಸರು, ಕೆಲವು ಹೆಣ್ಣು ಮಕ್ಕಳು ಭಾರಿ ಸೀರೆ ಅದನ್ನೆಲ್ಲ ಉಟ್ಕೊಂಡು ಅಲ್ಲೇ ಆ ಕಡೆಗಳು ಹೋಗ್ತಾ ಇದ್ದಾವೆ. ಆನಂತರ ಮಹಾರಾಣಿಯಾಗಿ ಒಬ್ಬಳು ಬರ್ತಾ ಇದ್ದಾಳೆ. ಅದು ಇವನ ಹೆಂಡತಿ, ನನ್ನ ಹೆಂಡತಿ ಇವಳು. ಅವಳು ಎಂಥ ಇವಳು ದೊಡ್ಡ ದೊಡ್ಡ ಪೀತಾಂಬರವನ್ನು ಹುಟ್ಟಿದ್ದಾಳಲ್ಲ, ಅದಕ್ಕೆ ಸರಿಯಾದ ಕುಪ್ಪಸವನ್ನು ತೊಟ್ಟುಕೊಂಡು ನಾನಾ ರೀತಿಯ ಆಭರಣಗಳನ್ನ ಸರ್ವಾಂಗದಲ್ಲಿ ಭೂಷಿತಳಾಗಿಬಿಟ್ಟು ಬರ್ತಾ ಇದ್ದಾಳಲ್ಲ. ಇಷ್ಟೆಲ್ಲ ಹೇಗೆ ಇದು ಅಂತ ನನಗೆ ಆಶ್ಚರ್ಯ ಆಯ್ತು. ಅವನಿಗೆ ನನ್ನ ಮನೆ ಅಲ್ಲ ಅಂತ ಹೇಳಿದ ಹೆಂಡತಿಯನ್ನು ಯಾವಾಗ ನೋಡಿದ ಆವಾಗಿದ್ದು ನನ್ನ ಮನೆಯೇ ಹೌದು. ಅಬ್ಬಾ ಭಗವಂತನ ಒಂದು ಲೀಲೆಯೇ ಎಂಬ ದುಃಖಿಸ್ತಾನೆ, ಕಣ್ಣೀರು ಹಾಕ್ತಾನೆ. ಭಗವನ್, ನಾನು ದಾರಿ ತಪ್ಪದೇ ಇದ್ದ ಹಾಗೆ ಮಾಡು, ದಾರಿ ತಪ್ಪದೇ ಇದ್ದ ಹಾಗೆ ಮಾಡು, ಇಷ್ಟ ಐಶ್ವರ್ಯ ಕೊಟ್ಟೆಯಲ್ಲ, ಯಾಕಾಗಿ ಕೊಟ್ಟೆ ನೋಡಿ. ಅವನಿಗೆ ದುಃಖ, ಎಂಥ ಒಬ್ಬ ಮನುಷ್ಯ. ಆ ನಂತರ ಹೆಂಡತಿ ಬಂದ್ಲು, ಅವನ ಪಾದಕ್ಕೆ ಬಂಗಾರ ಚೆಂದಿರ್ತಕ್ಕಂತಹ ನೀರನ್ನು ತುಳಿದು ತನ್ನ ಸೀರೆ ಸೆರಗಿನಿಂದ, ಅದು ಎಂಥ ಸೀರೆ, ಪೀತಾಂಬರ, ಆ ಸರಿ ಅವನ ಪಾದವನ್ನು ಒರೆಸಿದ್ಲು, ಒಳಗೆ ಕರ್ಕೊಂಡು ಹೋಗ್ತು. ಅಲ್ಲಿಗೆ ಆ ಕಥೆ ಮುಗೀತದೆ. ಅಂದರೆ ಭಗವಂತನ ಲೀಲೆಯನ್ನ ಅದು ಹೇಳಿದೆ. ಈಗ ನಾವು ಕೊನೆಯ ಆ ತ್ರಿಮೂರ್ತಿಗಳು ಅಂದರೆ ಭಗವಂತನೇ ಒಬ್ಬನೇ ಬ್ರಹ್ಮ, ಆ ಭಗವಾನ್ ಶ್ರೀಕೃಷ್ಣ ಅಂತಕ್ಕಂಥವನೇ ಅವನೇ ಪರಬ್ರಹ್ಮ ಅಂತ ನೀವೆಲ್ಲ ಒಪ್ತೀರಾ ಅಂತ ಹೇಳಿದ್ರು. ಆಗ ನಾವದೆಲ್ಲ ಒಪ್ಪುತ್ತೇವೆ. ಆದರೂ ಕೂಡ ಶಿವನೇ ದೊಡ್ಡವನು, ವಿಷ್ಣುವೇ ದೊಡ್ಡವನು, ಬ್ರಹ್ಮನೇ ದೊಡ್ಡವನು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ತಪ್ಪ? ಒಂದು ಜಿಜ್ಞಾಸೆ ಅದು ಆಗಲಿ. ಈಗ ಇದನ್ನು ನಮಗೆ ತಿಳ್ಕೊಳ್ಬೇಕು, ಅವರ ಮೂಲಕವೇ ತಿಳ್ಕೊಳ್ಬೇಕು, ಅಥವಾ ಅವರನ್ನು ಪರಿಶ್ರಮ ತಾವು ಕಂಡುಕೊಳ್ಬೇಕು. ಆ ಜಿಜ್ಞಾಸೆ ಉತ್ತರವನ್ನು ಯಾರು ನಮ್ಮಲ್ಲಿ ಹೋಗ್ತೀರಿ, ಯಾರು ಪರಿಶ್ರಮ ಮಾಡ್ತೀರಿ? ಆಗ ಭೃಗು ಇದ್ದಾರಲ್ಲ, ಭೃಗು ಮಹಾದೊಡ್ಡ ಜ್ಞಾನಿ, ಮತ್ತೆ ಸ್ವಲ್ಪ ದೂರ್ವಾಸರ ಹಾಗೆ ನಾವು ಸ್ವಲ್ಪ ಕಠೋರ ವ್ಯಕ್ತಿ, ಸಾಮಾನ್ಯ ಅಲ್ಲ. ಅವ ನಾನು ಹೋಗ್ತೇನೆ ಅಂತ ಹೇಳಿದ. ಹೋದ, ನೇರವಾಗಿ ಹೋದ, ಬ್ರಹ್ಮನಲ್ಲಿ ಹೋದ. ಬ್ರಹ್ಮ ಸಭೆ ನಡೀತಾ ಇತ್ತು ಅಲ್ಲಿ. ಬ್ರಹ್ಮ ಸೀರಿಯಸ್ ಆಗಿ ಎಲ್ಲ ಸಭೆ, ಬ್ರಹ್ಮ ಋಷಿಗಳನ್ನೆಲ್ಲ ಮಾತಾಡ್ತಾ ಇದ್ದ, ವಿಚಾರಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದ. ಅವಾಗ ಇವ ಬಂದ, ಇವನು ಬಂದ, ಬ್ರಹ್ಮ ಋಷಿ ಬಂದರೆ ಅವನು ಬ್ರಹ್ಮ ಅದಕ್ಕೆ ಮೇಲೆ ನಮಸ್ಕಾರ ಮಾಡಿದ. ಅವನು ನೋಡ್ತಾನೆ, ನೋಡ್ದೆ ಬಿಟ್ಟ. ಬ್ರಹ್ಮ ಋಷಿ ಭೃಗು ಅಂತ ಗೊತ್ತಾಗಿದ್ದಾನೆ. ಅವನೇನು ಗಮನಿಸ್ಲಾರ್ನ ಮಧ್ಯದಲ್ಲಿ ಹೀಗೆ ನಡೆಯಲು ಮುಂದೆ ಬಂದು ಹೀಗೆ ಅವನ ಕಣ್ಣಲ್ಲಿ ಎದುರು ನಿಂತ. ಎಂತ ಅವತಾರ ಈ ಭೃಗು. ಅವ ಬಂದು ಹೀಗೆ ನೋಡಿದ ಬ್ರಹ್ಮ. ಹಾಗೆ ನೋಡಿದ ಓಡಿದ, ದಡ ಹೋದ. ಅವನು ನನ್ನನ್ನು ಹಾಗೆ ನೋಡಿಬಿಟ್ಟಲ್ಲ ಅಂತ ಸಿಟ್ಟು ಬಂದವನಿಗೆ ಹೋದ. ಬ್ರಹ್ಮನ ಕತೆ ಮುಗಿಯಿತು. ಆಮೇಲೆ ಮತ್ತೆ ಇಲ್ಲಿ ಹೋದ, ಎಲ್ಲಿಗೆ? ಕೈಲಾಸಕ್ಕೆ ಹೋದ. ಕೈಲಾಸ ಹೋಗುವಾಗ ಅವ ಸೀದಾ ಕೆಳಗೆ ಇಳಿದು ಬಂದು ಇನ್ನು ಅಪ್ಪಲಿಗೆ ಬಂದು, ಮುಟ್ಟಬೇಡ, ಅಪ್ಪಲಿಗೆ ಬರ್ತಾನೆ, ಮುಟ್ಟಬೇಡ. ಆಗ ಅವನಿಗೆ ಯಾಕೆ ಹೀಗೆ ಹೇಳ್ತಾನೆ ಅಂತ ಆಯ್ತು. ಮುಟ್ಟಬೇಡ ಅಂತ ಹೇಳಿದ ತಕ್ಷಣ ಅವನು ಹೀಗೆ ನೋಡಿ ಕಣ್ಣಲ್ಲಿ ಹೀಗೆ ನೋಡ್ತಾನೆ. ಅಷ್ಟಾಗ ಅವನಿಗೆ ಸಿಟ್ಟು ಬಂತು, ಇವನನ್ನು ಈಗಲೇ ಕೊಲ್ತೇನೆ ಅಂತ ಟೆನ್ಷನ್ ತೆಗೆಯುವಾಗ ಪಾರ್ಥ ಹೇಳ, ನೋಡಿ ಅವರು ಯಾರು ಭೃಗು ಭಾಷೆಗಳಲ್ಲಿ ಮಾಡಬೇಡಿ ಹಾಗೆ ಅಂತ ಹೇಳಿದ್ರು. ಮತ್ತೆ ಬಂದ. ಪಾರ್ಥ ಹೇಳಿದ್ರೆ ಮತ್ತೆ ಏನು ಮಾತಾಡಲಿಲ್ಲ. ಅಲ್ಲಿಂದ ಹೋದವನು, ಸರಿ ಇಲ್ಲ, ಈ ಜನ ಸರಿ ಇಲ್ಲ ಅಂತ. ಆಮೇಲೆ ವೈಕುಂಠಕ್ಕೆ ಹೋದ. ವೈಕುಂಠದಲ್ಲಿ ಭಗವಂತ ಆರಾಮ ಮಲಗಿದ್ದಾನೆ. ತನ್ನ ಹಸ್ತವನ್ನೇ ಆನಿಕೆಯನ್ನ ಮಾಡಿಕೊಂಡು ಒಂದು ಸೈಡಿಗೆ ಸ್ವಲ್ಪ ಒಂದು ಸೈಡಿಗೆ ಮಾಡಿಕೊಂಡು ಅವನು ಮಲಗಿದ್ದಾನೆ. ಪಾದಮೂಲದಲ್ಲಿ ಭಗವತ್ ಮಹಾಲಕ್ಷ್ಮಣ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಇವನು ಯೋಗ ನಿದ್ರೆ ಇದ್ದಾನೆ. ಆವಾಗ ಬಂದಿದ್ದಾನೆ. ನಾನು ಬರುವ ಇವನು ನಿದ್ರೆಯ ಅಲ್ಲ. ಬಂದ ತಕ್ಷಣ ತನ್ನ ಬಲಗಾಲನ್ನ ಎತ್ತಿ ಅವನ ಎದೆ ಮೇಲೆ ಇಟ್ಟ ತಕ್ಷಣ ಅವನು ಎಚ್ಚರ ಆಯಿತು. ಅಲ್ಲೇ ಹಿಡ್ಕೊಂಡ, ಭಗವನ್ ನನ್ನನ್ನು ಮನ್ನಿಸಬೇಕು, ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ. ನಿಮ್ಮಂಥ ಬ್ರಹ್ಮ ಋಷಿಗಳು ಬರುವಾಗ ನಾನು ನಿದ್ದೆ ಮಾಡಿದೆ, ಛೀ ಅಪರಾಧವಾಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ನಗು ಬಂತವಾಗ, ನಗು. ಆಮೇಲೆ ನೀನು ನಿಜವಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿ, ನೀನು ಪರಬ್ರಹ್ಮ ಹೌದು. ಎಂಥ ವಿನಯ ನಿನ್ನಲ್ಲಿ, ಎಂತಹ ಸಹನ ಶಕ್ತಿ, ಎಷ್ಟೊಂದು ನಿನ್ನ ಒಂದು ಸಾಮರ್ಥ್ಯ, ಎಂಥ ಒಂದು ಸಪ್ತಶಕ್ತಿಯ ಒಂದು ಪರಮಾವಧಿಯ ಪರಾಕಾಷ್ಠತೆ ಇದು ಅಂತ ಹೇಳ್ಬಿಟ್ಟು ನಿನಗೆ ನಮಸ್ಕಾರ, ನಿನಗೇ ಎಲ್ಲರೂ ಪೂಜೆ ಮಾಡುವಂಥದ್ದಾಗಲಿ, ನೀ ಪರಬ್ರಹ್ಮ ಅಂತ ಒಪ್ಪಿಕೊಂಡಾಯ್ತು. ಅಂತಹ ಭಗವಂತ ಶ್ರೀಮನ್ನಾರಾಯಣನೇ ಎಲ್ಲ ರೂಪದಲ್ಲಿಯೂ, ಬ್ರಹ್ಮನ ರೂಪದಲ್ಲಿಯೂ, ಮಂಗಳಕರವಾಗಿರ್ತಕ್ಕಂಥ ಮಂಗಳಮೂರ್ತಿ ಆಗಿದ್ದರಿಂದ ಶಿವನ ರೂಪದಲ್ಲಿಯೂ, ಮಹಾವಿಷ್ಣುವಿನ ರೂಪದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥವನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತಕ್ಕಂಥ ನನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟವನು ಭೃಗು.
ಆ ಬ್ರಹ್ಮ ಸಭೆಯಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿಗೆ ಆ ಕಥೆಯನ್ನು ನಾವು ಮುಗಿಸಿದೆ. ಇನ್ನು ನಮಗೆ ಒಂದು ಕೊನೆಯದಾಗಿರ್ತಕ್ಕಂಥ ಒಂದು ದುಃಖ ಆಗಿಟ್ಟಿದ್ದಾರೆ. ಬಹಳ ಮತದಿಂದ ಕೂಡಿರ್ತಾರೆ. ಕೃಷ್ಣ ಇದ್ದಾನಲ್ಲ, ನಾವು ಹೇಳಿದಾಗೆ ನಾವು ಮಾಡಿದೆಲ್ಲ ನಡೀತದೆ ಅಂತ ಹೇಳ್ತಕ್ಕಂಥ ಗರ್ವ ಬಂದ್ಬಿಟ್ಟಿದೆ. ಇವರ ನಾಶ ಆಗದೆ ನಾನು ನನ್ನ ಇದನ್ನು ಅವತಾರ ನಾನು ಮುಗಿಸೋ ಹಾಗಿಲ್ಲ ಅಂತ ಆಲೋಚನೆ ಮಾಡ್ತಾನೆ. ಏನು ಮಾಡುದು ಅಂತ ಆಲೋಚನೆ ಮಾಡುವಾಗಲೇ ಅಲ್ಲಿಗೆ ಅವನ ಆಲೋಚನೆ ಪ್ರಕಾರವಾಗಿ ಕೆಲವು ಋಷಿ ಪುಂಗವರು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಕೆಲವು ಋಷಿಗಳಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಇವರೆಲ್ಲ ಆಟ ಆಡ್ತಾ ಇರುವಾಗ ಅಲ್ಲಿ ಮನ್ಮಥನ ಒಂದು ಅವತಾರ ಅಂತಂದ್ರೆ ಪ್ರದ್ಯುಮ್ನ ಅಂತ ರುಕ್ಮಿಣಿಯ ಮಗ, ಮತ್ತಾರಲ್ಲ. ಅವರೆಲ್ಲ ಕೃಷ್ಣನಿಗೆ 16,000 ಹೆಂಡತಿದಾರಲ್ಲ, ಪ್ರತಿಯೊಂದು ಹೆಂಡತಿಯಲ್ಲಿ 10 ಗಂಡು ಮಕ್ಕಳನ್ನ ಒಂದೊಂದು ಹೆಣ್ಣು ಮಕ್ಕಳನ್ನ ಅವನು ಕೊಟ್ಟಿದ್ದಾನೆ. ಅವರಿಗೆಲ್ಲರಿಗೂ ಎಷ್ಟು ಲಕ್ಷ ಉಂಟಂತ ಲೆಕ್ಕಾಚಾರ ಮನೆಗೆ ಹೋಗಿದ್ರೆ ಮಾಡಿ 16,000 ಇಂಟು 12 ಲೆಕ್ಕ ಮಾಡಿಕೊಳ್ಳಿ. ಅಷ್ಟು ಮಕ್ಕಳನ್ನ ಕೊಟ್ಟಿದ್ದಾನೆ ಅವನು. ಪ್ರತಿಯೊಬ್ಬರ ಮನೆಯಲ್ಲಿಯೂ ಅವನು ಇರ್ತಾನೆ. ನಾರದಂತಲ್ಲಿ ಹೋಗಿದ್ದ ಅವರೆಲ್ಲರ ಮನೆಗೆ ಒಂದು 10 ಮತ್ತೆ ಬೇಜಾರಾಯ್ತು, ಟೈಮ್ ಇಲ್ಲ ಅಂತ ಹೇಳಿ ಅವ್ನು ನೋಡಿದ. ಒಂದು ವೇಳೆ ಪಗಡಾಡ್ತಾನೆ, ಗಂಡ ಹೆಂಡತಿ ಪಗಡಾಡ್ತಾನೆ. ಒಂದು ವೇಳೆ ಇದು ತುಳಸಿ ಪೂಜೆ ಒಂದು ಕಡೆ ಹಸ್ತದಿಗೆ ಹಾಕ್ತಾನೆ. ಬ್ರಾಹ್ಮಣರಿಗೆಲ್ಲ ಊಟ ಎಲೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ಬ್ರಹ್ಮಾರ್ಪಣ ಬಿಡ್ಲಿಕ್ಕೆ ಹಾಕ್ತಾನೆ. ಬ್ರಹ್ಮಾರ್ಪಣ ಬಿಡ್ತಾ ಇದ್ದ, ಊಟ ಮಾಡಿ ಗೋವಿಂದ ಅಂತ ಹೇಳಿ ಊಟ ಮಾಡಿ ಶುರು ಮಾಡಿ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪೂಜೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಅವನು ಹೋಗುವಾಗ ಎಲ್ಲ ಮನೆಗಳಲ್ಲಿ ಆ ಕಡೆ ಈ ಕಡೆ ಹೋಗಿ ಸುತ್ತಾಡ್ತಾ ಇದ್ದಾರೆ. ಒಂದು ಕಡೆ ನೆಂಟರೆಲ್ಲ ಬಂದಿದ್ದಾರೆ. ಆಮೇಲೆ ಮಗನಿಗೆ ವಿವಾಹದ ಮಾತುಕತೆಗಳು ನಡೀತಾ ಇದೆ. ಈ ತರ ಬದ್ಧ ಅಂತ ಹೇಳ್ತಾವಲ್ಲ ಅದರ ನಡೀತಾ ಇದೆ. ಒಂದೊಂದು ಮನೆಯಲ್ಲಿ ಒಂದೊಂದು ಕೆಲಸಗಳು ನಡೀತಾ ಇದೆ. ಒಂದೊಂದು ಮನೆಯಲ್ಲಿ ಅವನಿದ್ದಾನೆ. ಅವನು 10 ಮನೆಯಲ್ಲಿ ಹೋಗಿ ಸುಸ್ತಾಗಿ ಹೊರಗ ಎಲ್ಲ ಕಡೆ ಕೃಷ್ಣ ಇದ್ದಾನೆ. ಅಂತಹ ಭಗವಂತನ ಲೀಲೆಯನ್ನ ಏನಂತ ಹೇಳಿ ಅಂತ ಅವನು ಹೇಳ್ತಾನೆ. ಈ ಮಕ್ಕಳೆಲ್ಲ ಇದ್ದಾರಲ್ಲ, ಎಲ್ಲರೂ ಮಹಾ ಕೆಟ್ಟ ಕರ್ಮವನ್ನು ಹೊಂದಿರತಕ್ಕಂಥವ್ರು. ರಾಕ್ಷಸರು ಹುಟ್ಟಿದ್ದಾರೆ ನನ್ನ ಹೊಟ್ಟೆಯಲ್ಲಿ. ಯಾಕೆ ಹುಟ್ಟಿದ್ದಾರೆ ಅಂತಂದರೆ ಕೃಷ್ಣನ ಹೊಟ್ಟೆಯಲ್ಲೇ ಹುಟ್ಟಿ ಅವನ ಆ ಒಂದು ಲೀಲಾ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು, ಅವನ ಮೇಲೆ ನಾವು ಸಾಧಿಸ್ಬೇಕು, ಸೇಡು ತೀರಿಸ್ಬೇಕು ಅಂತ ಅದಕ್ಕೋಸ್ಕರ ಹುಟ್ಟಿದ್ದಾರೆ. ಮಕ್ಕಳು ಅಂದ್ರೆ ಕೆಲವರಿಗೆ ಹುಡ್ತಾರಲ್ಲ ಅವ್ರು ಇಕ್ಕಳು. ಮಕ್ಕಳನ್ನು ಎಲ್ಲ ಮಕ್ಕಳು ಒಳ್ಳೆ ಮಕ್ಕಳು ಇರೋದಿಲ್ಲ. ಮಕ್ಕಳ ತಂದೆ ತಾಯರನ್ನ ಅವ್ರು ಮುಗಿಸ್ತಾರೆ. ಇಲ್ಲ ಅಲ್ಲಿ ಕೊಂಡೋಗಿ ಇಟ್ಟಿದ್ದಾರೆ, ಎಲ್ಲಿ ಆಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ. ಅಂಥ ಮಕ್ಕಳೇ ಸಾಮಾನ್ಯ, ಅಂಥ ಜಾತಿ. ಕೃಷ್ಣನನ್ನು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ. ಅದ್ರ ಬದಲು ದುರ್ಲಾಭ ತಗೊಂಡು ಕೃಷ್ಣ ಈಗ ನಮ್ಮನ್ನು ಯಾರು ಮೀರಿಸೋರಿದ್ದಾರೆ ಆ ಗರ್ವ ಅವುಗಳಿಗೆ ಎಲ್ಲ ಒಂದಿಷ್ಟು ಬಂದಿದ್ದಾರೆ. ಕೆಲವೊಂದು ಋಷಿಗಳು ಬಂದಿದ್ದಾರೆ, ದೂರ್ವಾಸರು ಇದ್ದಾರೆ. ಅವರೊಟ್ಟಿಗೆ ಬರುವಾಗ ಗುರಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಅವ ಇದ್ದಾನಲ್ಲ, ಯಾರು ಮನ್ಮಥನ ಅವತಾರ ಪ್ರದ್ಯುಮ್ನ ಇದ್ದಾನಲ್ಲ, ಕೃಷ್ಣನ ಮಗ. ಅವಳಿ ತುಂಬಾ ಚಂದ. ಅವ ಮನ್ಮಥ ಅಲ್ವಾ, ರತಿ ಗಂಡ ಅಲ್ಲ ಅವನ ಹೆಂಡತಿ ರತಿ ಮನೆಯಲ್ಲಿ ಇದ್ದಾಳೆ. ಅವನಿದ್ದಾನೆ ಇವರೊಟ್ಟಿಗೆ ಕೂಟದಲ್ಲಿ. ಇವರೆಲ್ಲ ಹುಡುಗರು ಒಂದು ಆಲೋಚನೆ, ಪಡ್ಡೆ ಹುಡುಗರು ಇದ್ದಾರಲ್ಲ ಆ ಕೃಷ್ಣನ ಮಕ್ಕಳೆಲ್ಲ ಎಲ್ಲ ಬೆಳೆದು ಬಂದಿದ್ದಾರೆ. ಈಗ 35-40 ವರ್ಷ ಆಗಿದೆ ಅವರಿಗೆ. ಕೃಷ್ಣನಿಗೆ 126 ವರ್ಷ ಇವಾಗ. ಅವರೆಲ್ಲ ಒಬ್ಬನನ್ನ ಮೆಲ್ಲ ಕರ್ಕೊಂಡೋಗಿ ಋಷಿಗಳು ಬರ್ತಾರೆ ಅನ್ನೋದು ಅವನಿಗೆಲ್ಲ ವೇಷ ಪಲ್ಲಾಟ ಮಾಡಿದ್ರು. ಯಾರಿಗೆ? ಪ್ರದ್ಯುಮ್ನಿಗೆ. ಪ್ರದ್ಯುಮ್ನ ಬರ್ತಾನೆ. ಎಷ್ಟು ಚಂದದ ಹುಡುಗ ಅವನು ಎಲ್ಲ ದೊಡ್ಡ ಜಡೆ ಗಿಡ ಎಲ್ಲ ಹಾಕಿ ಹೂವೆಲ್ಲ ಮೂಡಿಸಿ ಎಲ್ಲ ಮಾಡಿ ಒಳ್ಳೆ ಸೀರೆ ಗಿಡ ಎಲ್ಲ ಹಾಕಿ ಕಂಚಿಗೆಲ್ಲ ತೋಡಿಸಿ ಚಂದ ಮಾಡಿ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇಬ್ಬರು ಕರ್ಕೊಂಡು ಎಲ್ಲಗೆ ಮಂದೆಗೆ ಮನೆ ಹಾಗೆ ಅವಳು ಬರ್ತಾ ಇದ್ದಾಳೆ. ಅವಳನ್ನು ಹಿಡಿದುಬಿಟ್ಟು ಆಮೇಲೆ ಆ ದೂರ್ವಾಸ ಮಹರ್ಷಿ ಕೇಳ್ತಾಳೆ, ಸ್ವಾಮಿ ಇವರಿಗೆ ಈ ಹುಡುಗಿ ಕೇಳು ನಾಚಿಕೆ ಬೇಕು, ಹೆಣ್ಣು ಮಕ್ಕಳಿಗೆ ನಾಚಿಕೆ ಬೇಕು, ನಾವು ಅಲ್ಲ ಅಂತ ಹೇಳೋದಲ್ಲ, ನಾವೇ ನಿನ್ನ ಪರ ನಾವೇ ಕೇಳ್ತೇವೆ, ಆಯ್ತಾ ಅಂತ ಹೇಳಿ. ಆಯ್ತು ಅಂತ ಹೇಳ್ತಾಳೆ. ಹೇಳಿ ನೋಡಿ, ಈಕೆ ಈಗ ಗರ್ಭಿಣಿ, ಇದಕ್ಕೆ ಅದೊಂದು ಹೊಟ್ಟೆ ಮಾಡಿದ್ದಾರೆ, ಗರ್ಭಿಣಿ. ಹಾಗಾಗಿ ಇವಳಿಗೆ ಎಂಥ ಮಗು ಹುಟ್ಟುತ್ತದೆ ಅಂತ ಹೇಳ್ತಾರೆ ನೀವು? ಅವಳಿಗೆ ಗಂಟೆ ಮಗು ಆಗ್ಬೇಕಂತ ಉಂಟು, ಆಟ ಗಂಟೆ ಆಗ್ಬೇಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಮಗು ಹುಟ್ಟಬಹುದು? ಇನ್ನ ಕರ್ಮ ಹುಟ್ಟೋದು, ಅವಳ ಹೊಟ್ಟೆಯಲ್ಲಿ ಒನಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸಲ ಅವ್ರಿಗೆ ಚಳಿ ಗೊತ್ತಿತ್ತು. ಹೊಟ್ಟೆ ಒಳಗೆ ಶಾಪ ಇದು, ವರ ಅಲ್ಲ ಇದು. ಆಮೇಲೆ ಬೇಗ ಹೋದ್ರು, ಅಹಂಕಾರ ಬಿರಿಯಿತು. ಒಳಗೆ ನೋಡ್ತಾರೆ, ಒಳಗೆ ಉದ್ದದ್ದು ಇವರು ಮುಟ್ಟಿದ ತಕ್ಷಣ ಇಷ್ಟು ಉದ್ದ ಆಯ್ತದೆ, ಬಲಿಷ್ಠವಾಗಿರ್ತದೆ ಅಂತ ಕಬ್ಬಿಣ. ಇದು ನಿಮ್ಮ ಸಂಪೂರ್ಣ ಸರ್ವನಾಶ ಮಾಡ್ತದೆ ಅಂತೇಳಿ ಉಂಟು ಈ ಒನಕೆ. ಅವ್ರಿಗೆ ಕೊಂಡೋಗಿ ಗಡಗಡ ತಗೊಂಡೋಗಿ ಉಗ್ರಸೇನ ಮಹಾರಾಜರ ಹೇಳ್ತಾರೆ, ಇಡ್ತಾರೆ, ಒನಕೆ ನೀಡ್ತಾರೆ. ಪ್ರಭು, ಈಗ ನಮಗೆ ಪ್ರಮಾದ ಮಾಡಿ ಹೌದು ಶಾಪ ಬಂದುಬಿಟ್ಟಿದೆ. ಶಾಪ ಏನು ಅಂತಂದರೆ ನಾವೆಲ್ಲ ಸಾಯ್ತೇವೆ ಅಂತೆ, ನೀವು ಸಹ ಎಲ್ಲರೂ ಸಾಯ್ತಾರಂತೆ, ಅವರು ಸೇರಿಸ್ಕೊಂಡು. ಯಾಕೆಂತಂದ್ರೆ ಹೇಳ್ಬೇಕಲ್ಲ, ಇದೊಂದು ಒನಕೆ ನಮಗೆ ಸಿಕ್ಕಿಬಿಟ್ಟಿದೆ, ನಾವೆಲ್ಲ ಕತೆ ಹೀಗೆಲ್ಲ ಆಗಿಬಿಟ್ಟಿದೆ, ಅದು ಏನು ಮಾಡೋದು ಗೊತ್ತಾಗೋದಿಲ್ಲ. ಅವ ಎಲ್ಲ ಆಲೋಚನೆ ಮಾಡ್ತಾನೆ, ಒಂದೊಂದು ಮಾಡ್ತೀರಿ ನೀವು ತಲೆ ತಿನ್ನತಕ್ಕಂಥ ಕೆಲಸ. ಇದನ್ನೆಲ್ಲರೂ ನೀವು ಸೇರಿಸಿ ಸವಿಸಿ ನೀರಲ್ಲಿ ಅದನ್ನು ಮುಳುಗಿಸಬೇಕು.
ಹಬ್ಬ ಶುರು ಬದುಕಬೇಕು ಅಂತೇಳಿ ಆದರೆ ಉಂಟಲ್ಲ, ಎಷ್ಟು ದಿವಸ ಸವಿಸಿದ್ರೆ ಗೊತ್ತುಂಟ, ಅದು ಇಷ್ಟು ಉಂಟಲ್ಲ, ಇಷ್ಟು ದಪ್ಪ ಉಂಟು, ಸವಿಸಿ 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 ಇಡೀ ಒಂದಷ್ಟು ಹಿಟ್ಟಾಗಿದೆ. ಆಮೇಲೆ ಒಂದಿಷ್ಟೊಂದು ಉಳಿದು ಅದು ಹೇಗೆ ಮಾಡಿಗೆ ಸಿಮೆಂಟಿ ಎಲ್ಲ ಹಿಡಿದು ಎಲ್ಲ ಸವಿದ್ರು, ಎಷ್ಟು ಮಾಡಿದ್ರು ಉಳಿದದ್ದೇ, ಒಂದು ತುಂಬ ಉಳಿದದ್ದೇ. ಆನಂತರ ಅವರೇ ಹೇಳಿದ್ರು ಅದನ್ನ ಸಮುದ್ರಕ್ಕೆ ಹಾಕಬೇಡಿ, ಎಲ್ಲ ನಮ್ಮ ಪ್ರವಾಸ ಹತ್ರ ಉಂಟಲ್ಲ ಸಮುದ್ರ ಉಂಟಲ್ಲ ಅಲ್ಲಿ ಹೊತ್ತು ಹಾಕಿ ಇದನ್ನೆಲ್ಲ ಕರಡಿಬಿಟ್ರು. ಈ ಹಿಟ್ಟು ಉಂಟಲ್ಲ ಅದರದ್ದು ಅದನ್ನೆಲ್ಲ ಕರಡಿದ್ರು, ಅದೆಲ್ಲ ಆಯಿತು. ಅದನ್ನು ಆಯಿತು, ಬಿಸಾಡಿ ಆಯಿತು. ಅಷ್ಟಾಗುವಾಗ ಆಮೇಲೆ ಮತ್ತೆ ಈ ಬೆಳಗ್ಗೆ ಒಂದು ದಿವಸ ಅವರೆಲ್ಲರೂ ಬಂದಿದ್ದಾರೆ, ಬಂದು ಒಂದು ಪೂಜೆ ಎಲ್ಲ ಮಾಡಿದ್ರು ಬೆಳಿಗ್ಗೆ ಹೊತ್ತಿನಲ್ಲಿ. ಅಂದರೆ ಸಾಯಂಕಾಲಕ್ಕೆ ಆಗುವಾಗ ಅವರು, ಇದು ಸ್ವಲ್ಪ ಸಮಯ ಆಗಿದೆ, ಒಂದು 7-8 ದಿವಸ ಆಗಿದೆ. ಆವಾಗ ಸಾಯಂಕಾಲಕ್ಕೆ ಆಗುವಾಗ ಸ್ವಲ್ಪ ಡಿಂಗ್ ಮಾಸ್ಟರ್ ಆದರು. ಎಲ್ಲರೂ ಕಳ್ಳು ಕುಡ್ದದ್ದೆ. ಎಲ್ಲಿವರೆಗೆ ಅಂತ ಕೇಳಿದ್ರೆ, ಇಲ್ಲಿ ಸ್ವಲ್ಪ ಇಲ್ಲಿವರೆಗೆ ಕುಡ್ದಿದ್ದಾರೆ. ಇಲ್ಲಿನ ಸಾಲ ಇನ್ನೊಂದು 100 ಹಿಡಿದಿತ್ತು ಅಂತ ಹೇಳಿ ತುಂಬಿಸ್ಕೊಂಡಿದ್ದಾರೆ. ಎಲ್ಲ ಆಮೇಲೆ ಇದ್ದಾರೆ. ಏನ ಮಾತಾಡ್ತೀಯಾ ಅಂತ ಹೇಳಿ ಢಪ್ಪ ಕೊಡ್ತಾನೆ. ಅದು ಹಲ್ಲು ಉದಿರ್ಬೇಕು ಆತ ಬರ್ತಾನೆ, ಹಾಗೆ ಮಾಡಿದೆ ಅಂತ ಇವನು ಇನ್ನೊಂದು ಹಿಡಿದು. ಅವರಿವರೊಳಗೆ ಎಲ್ಲ ಯುದ್ಧ. ಎಷ್ಟು ಮಂದಿ ಯಾದವರು ಸತ್ರು ಈ ಪಟ್ಟಿನಲ್ಲಿ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಆಯುಧ ಏನೂ ಇರಲಿಲ್ಲ. ಅಲ್ಲೇ ಪ್ರಭಾಸ ಬಂದೆಲ್ಲ ಇಷ್ಟು ದಪ್ಪಕ್ಕೆ ಹುಲ್ಲಾಗಿದೆ. ಆ ಒಂದೊಂದು ಹುಲ್ಲು ಸಹ ಕತ್ತಿ ಅಲಗಿನ ಆಗಿದೆ. ಹೀಗೆ ಮುಟ್ರೆ ಸಾಕು ಕೊಯ್ತದೆ. ಅದು ಒಂದು ಹೊಡೆದ ತಕ್ಷಣ ಅದು ಕೊಯ್ತದೆ. ಅಂಥ ಗಟ್ಟಿ ಸಾಮಾನು ಅದು. ಅದನ್ನೆಲ್ಲ ಹಿಡ್ಕೊಂಡು ಎಲ್ಲರಿಗೆ ಜಪ್ಪಿದ್ದು ಆ ಜಪ್ಪಿದ ಪೆಟ್ಟಿ ಎಲ್ಲರಿಗೂ ಕೂಡ ಪ್ರಾಣ ಕಳ್ಕೊಂಡ್ಬಿಟ್ರು. ತುಂಬ ನಾಶ ಆಗಿದೆ. ಆ ನಂತರ ಕೃಷ್ಣನ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಉದ್ಧವ ಬಂದಿದ್ದಾನೆ. ಉದ್ಧವ ಗೀತೆಯನ್ನು ಹೇಳ್ತಾನೆ. ಉದ್ಧವ ಗೀತೆ ಅಂತಂದರೆ ಅವನಿಗೆ ನಾನೇನು ಹಿಂದೆ ಹೇಳಿದ್ದೇನೆ ಅದನ್ನು ನೀವೇನು ಯೋಚನೆ ಮಾಡಬೇಡ, ನನ್ನ ಅಗಲಿಕೆ ದುಃಖವನ್ನು ನೀವು ಮರೆಯಿರಿ. ನಾನು ಇನ್ನು 7 ದಿವಸ ನಮ್ಮ ಇದು ಯಾವುದು ಮುಗಿತದೆ, ಯಾವುದು ಇದು ಮುಳುಗುತ್ತದೆ ನಮ್ಮ ದ್ವಾರಕ್ಕೆ. ಅಷ್ಟರಲ್ಲಿ ಅರ್ಜುನ ಇದ್ದಾನೆ ಇಲ್ಲೇ. ಅವನ ಹತ್ರ ಬಾಕಿ ಉಳಿದಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನೆಲ್ಲ ಮುಳುಗಿರುವಾಗ ಆದಷ್ಟು ಕರ್ಕೊಂಡು ಬನ್ನಿ. ಮತ್ತೆ ಎಲ್ಲ ಮಂದಿ ಸತ್ತಾಗಿದೆ ಈಗಾಗಲೇ. ಉಗ್ರಸೇನಾದಿ ಸ್ವಲ್ಪ ಮಂದಿ ಇದ್ದಾರೆ. ಮತ್ತೆ ನನ್ನ ಹೆಂಡಂದಿರುಗಳು ಎಲ್ಲರೂ 16,008ರಲ್ಲಿ ಅದು ಮಾತ್ರ ಒಂದು ಕೆಲವು ಸಾವಿರ ಇದ್ದಾರೆ. ಮತ್ತೆ ಪ್ರಧಾನವಾದ ಅಷ್ಟಮಾಂಗನೆಯರಿದ್ದಾರೆ. ಅವರೆಲ್ಲರೂ ಕೂಡ ಅವರು ನನ್ನ ಚಿತೆಗೆ ಅವ್ರು ಹಾರಿ ಸಾಯ್ತಾರೆ, ಅಥವಾ ನಾನು ನಿರ್ಯಾಣ ಆದ ನಂತರ ಅವರೆಲ್ಲ ಸಾಯ್ತಾರೆ. ಆದರೆ ಅದು ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ. ಆಯ್ತು ಅಂತ ಅವನು ಹೇಳ್ತಾನೆ. ಅರ್ಜುನ ಹತ್ರ ಹೇಳ್ತಾನೆ. ಅವರು ಏನು ಆನಂತರ ಉದ್ಧವ ಅನಂತರ ಅವನ ದಿವಸ ಬರ್ತದೆ. ಒಂದು ದಿವಸ ಅವನು ಅಶ್ವತ್ಥದ ಮರದ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಅವನ ಪಾದ ಒಳ್ಳೆ ಕೆಂಪಾಗಿದೆ. ಅವನ ವಯಸ್ಸು ಆವಾಗಲೂ ಅಷ್ಟೇ. ಆಮೇಲೆ ಅವನು ಗೋಕುಲದಲ್ಲಿ ಇದ್ದವಾಗ ಯಾವ ವಯಸ್ಸಿತ್ತು, ಅದನ್ನು ಸ್ವಲ್ಪ ಎತ್ತರ ಆಗಿದ್ದಾನೆ, ಸ್ವಲ್ಪ ದಷ್ಟಪುಷ್ಟ ಆಗಿದ್ದಾನೆ ಅಷ್ಟೇ ಹೊರತು ಅದೇ ಹುಡುಗನ ರೂಪ. ಅಂತಹ ಸೌಂದರ್ಯದಲ್ಲಿ ಕೂಡಿರ್ತಕ್ಕಂಥವನು. ಹಿಂದಿನ ದಿವಸ ಬಲರಾಮನು ಕೂಡ ಎಲ್ಲೋ ಹೋಗಿದ್ದಾನೆ, ಎಲ್ಲೋ ನೀರಿಗೆ ಹೋದ ಅಂತ ಹೇಳ್ತಾರೆ. ಅವನು ನಾಪತ್ತೆ. ನೀರಿಗೆ ಹೋದ ತಕ್ಷಣ ಭಯಂಕರವಾದ ಸರ್ಪವಾಗಿತ್ತು. ಸಹಸ್ರದೇಹ ಸರ್ಪವಾಗಿಬಿಟ್ಟು ಅದು ನೀರಿನ ಒಳಗೆ ಅಂತರ್ಧಾನವಾಗಿ ಹೋಯಿತು. ಅವನ ಅಂತರ್ಧಾನ ಇವನಿಗೆ ನಿರ್ವಾಣ ಆಗಬೇಕಾಗಿದೆ. ಅಂತಹ ಒಂದು ಸಂದರ್ಭ ಬಂದಿದೆ. ಆವಾಗ ಕೃಷ್ಣನಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಕಾಲ ಮೇಲೆ ಕಾಲು ಹಾಕಿ ಒಂದು ಪಾದವನ್ನು ಹೀಗೆ ಅಲ್ಲಾಡಿಸ್ತಾ ಇದ್ದಾನೆ. ಅಲ್ಲಿ ಒಂದು ತುಂಡು, ಆ ಉಕ್ಕಿನ ಆ ಒನಕೆಯ ಒಂದು ತುಂಡನ್ನು ಬಿಸಾಕಿದ್ರಲ್ಲ, ಅದನ್ನೊಂದು ಮೀನು ತಿಂದಿದೆ. ಆ ಮೀನಿಗೆ ಒಬ್ಬ ಬೇಡ ಬಂದು ಅದನ್ನು ಹಿಡಿದಿದ್ದಾನೆ, ಗಾಳದಲ್ಲಿ ಹಿಡಿದಿದ್ದಾನೆ. ಅದನ್ನು ತೆಗೊಂಡಿದ್ದಾನೆ. ಅದನ್ನು ನೋಡಿದ್ರೆ ಬಹಳ ಒಳ್ಳೆದುಂಟು. ಅದನ್ನು ಇನ್ನೂ ಸ್ವಲ್ಪ ಚೂಪ್ ಮಾಡಿಬಿಟ್ಟು ತನ್ನ ಬಾಣಕ್ಕೆ ಅದನ್ನು ಹೋಲಿಸಿ ವೆಲ್ಡಿಂಗ್ ಮಾಡಿ ಅದನ್ನು ಇಟ್ಕೊಂಡಿದ್ದಾನೆ. ಇದು ಒಂದು ಚೂರು ಮುಟ್ಟಿದ್ರೆ ಸಾಕು, ಯಾರೇ ಪ್ರಾಣಿಗಳು ಸಾಯ್ತದೆ ಅಂತ ಹೇಳಿ ಆಲೋಚನೆ ಮಾಡಿ ಬಂದಿದ್ದಾನೆ. ಅವನು ಅಲ್ಲಿಗೆ ಬಂದಿದ್ದಾನೆ. ಕೃಷ್ಣ ಕುಳಿತುಕೊಂಡಿರ್ತಕ್ಕಂಥ ಅವನು ಕುಳಿತುಕೊಂಡು ಧ್ಯಾನಾಸಕ್ತನಾಗಿದ್ದಾನೆ. ಆ ಕೃಷ್ಣ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಅವನು ಅರೆತೆರದ ನಾಯಿನಲ್ಲಿ ಇದ್ದಾನೆ. ಅವನು ಧ್ಯಾನ ಅಂದ್ರೆ ಹಾಗೆ ಈ ಕಣ್ಣು ಮುಚ್ಚುವಲ್ಲ, ಈಗ ಕಣ್ಣು ಮುಚ್ಚಿ ನಿದ್ರೆ ಅದು ಧ್ಯಾನ. ಇಷ್ಟೇ ಆ ಥರದಲ್ಲಿದ್ದಾನೆ ಅವ. ಇವಾಗ ಬೇಡ ಒಬ್ಬ ಬಂದಿದ್ದಾನೆ ಅಲ್ಲಿಗೆ. ನೋಡಿ ಅಲ್ಲಿ ಕೆಂಪಾಗಿದ್ದು ಹೀಗೆ ಮಾಡ್ತಾ ಇದೆಯಲ್ಲ, ಅದನ್ನು ನೋಡಿದ. ಅಲ್ಲಿ ಏನೋ ಒಂದು ಹಕ್ಕಿಯಲ್ಲಿ ಏನೋ ಒಂದು ಇದೆ, ಮೃಗ ಏನೋ ಒಂದು ಇದೆ ಅಂತೇಳಿ ಇದೇ ಬಾಣವನ್ನು ಬಿಡ್ತಾನೆ. ಅದು ಬಿಟ್ಟ ತಕ್ಷಣ ಕೃಷ್ಣನ ಪಾದವನ್ನು ಹೊಕ್ಕಿದ ತಕ್ಷಣ ಕೃಷ್ಣನಿಗೆ ಗೊತ್ತಾಗೋಯ್ತು. ಆ ನಂತರ ಕೃಷ್ಣ ಅವನು ನಿರ್ವಾಣ ಹೊಂದಿದ ಅಂತ ಕಥೆಯನ್ನು ಹೇಳಲಾಗ್ತದೆ. ಆಮೇಲೆ ಅವನು ಅಂತರ್ಧಾನಾದ. ಅವನ ಶರೀರವೂ ಕೂಡ ಇಲ್ಲ, ಎಲ್ಲವೂ ಕೂಡ ಮಾಯಕಾಯಿತು. ಅದಾಗುವ ಮೊದಲೇ ಈ ಬೇಡದ ಗೊತ್ತಾಗೋಯ್ತು. ಇದು ಒಬ್ಬ ಇದ್ದಾನೆ ಅಂತ ಗೊತ್ತಾಗೋದು. ಬಂದು ಕಾಲಿ ಬೀಳ್ತಾನೆ. ತಪ್ಪಾಯ್ತು ನನ್ನದು ಅಂತ ಹೇಳ್ತಾನೆ. ತಪ್ಪಿಲ್ಲ, ಅದನ್ನೆಲ್ಲದ ನನ್ನದೇ ಎಲ್ಲ ವ್ಯವಸ್ಥೆಗಳು, ನಾನು ಇಲ್ಲಿ ಬಿಡಬೇಕಾಗಿದೆ. ನಿನ್ನ ಬಾಣ ಒಂದು ನಿಯತ್ತು ಅದೊಂದು ಇದು ಮಾತ್ರ, ನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ನೀನು ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದಿ, ಹಾಗಾಗಿ ನಿನಗೆ ನನ್ನ ಒಂದು ರೂಪವನ್ನು ನೋಡಬೇಕಂದ್ರೆ ನಿನಗೆ ಆಸೆ ಇತ್ತು.
ಆಸೆಯನ್ನು ನಾನು ನಿನಗೆ ಪೂರೈಸಿದ್ದೇನೆ. ನಾನು ಪರಮಾತ್ಮ ನಿನಗೆ ಗೊತ್ತಾಯ್ತಲ್ಲ ಈಗ, ಹಾಗಾಗಿ ನಿನಗೆ ಇನ್ನು ಮುಂದೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತೇಳಿ. ನೋಡಿ, ಬಾಣ ಬಿಟ್ಟವನಿಗೆ ಅವನು ಕ್ಷಮಾ ಮಾಡೋದಲ್ಲದೆ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಮಹಾಭಗವಂತ ಅವನು ನಮ್ಮಂಥವರಿಗೆ ಅವನ ನಾಮಸ್ಮರಣೆ ಮಾಡಿದರೆ ಸಾಕು ಅಂತ ಹೇಳ್ತಾನೆ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆ ಒಂದು ಅವತಾರ ಸಮಾಪ್ತವಾಯಿತು. ಆಮೇಲೆ ಇತ್ಲಾಗಿಂದ ಪರಿಷತ್ ಮಹಾರಾಜನ ಕಥೆನೆಲ್ಲ ಆ ಶುಕ ದೇವರ ಕಥೆನೆಲ್ಲ ಹೇಳಿ ಆಯಿತು. ಪರಿಷತ್ ಮಹಾರಾಜ ಅದನ್ನ ಎಲ್ಲ ಕೇಳಿ ಆಯಿತು. ಇಲ್ಲಿ ಗಂಟೆ ಕೂಡ ಆಗಿದೆ. ಅನಂತರ ಆ ಪರಿಷತ್ ಮಹಾರಾಜ ಎಲ್ಲ ಕೇಳಿದ ಭಗವನ್ ನನ್ನ ಮೋಹ ಎಲ್ಲವೂ ಕೂಡ ನಷ್ಟವಾಯಿತು, ನನಗೆ ಜ್ಞಾನ ಬಂತು ಎಂಬುದಾಗಿ ಹೇಳ್ತಾನೆ. ನಿಮ್ಮ ಉಪಕಾರಿಯನ್ನು ಮರೆಯಲಾರೆ ಅಂತೇಳಿ ನಮಸ್ಕಾರವನ್ನು ಮಾಡ್ತಾನೆ. ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಶುಕ ಮಹರ್ಷಿಗಳು ಆ ಕಡೆ ಹೋಗ್ತಾ ಇದ್ದಾರೆ. ಇವನು ಧ್ಯಾನದಲ್ಲಿ ಕುಳಿತುಕೊಂಡಿದ್ದಾನೆ. ಒಂದೊಂದೇ ಕುಂಡಲಿನಿಂದ ಶಕ್ತಿಯನ್ನು ತಂದುಬಿಟ್ಟು ಇಲ್ಲಿಗೆ ಬಂದು ನಿಂತಿದೆ. ಮೊದಲೇ ಭಾಗವತನ ಕೇಳುವಾಗ ಇಲ್ಲೇ ಅದು ಕೂತು ಕೇಳ್ತಾ ಇದೆ. ಈಗ ಅವನು ಧ್ಯಾನ ಮಾಡ್ತಾ ಇರುವ ಇನ್ನು ಸ್ವಲ್ಪವೇ ಮೇಲಕ್ಕೆ ಹೀಗೆ ಬಂದು ಇಲ್ಲಿ ಸಹಸ್ರಾರ ಇದೆ. ಸಹಸ್ರಾರ ಅಲ್ಲಿ ಬರುವಾಗ ತೆರೆಯುತ್ತದೆ. ಅವನು ಆಮೇಲೆ ಹೋಗತಕ್ಕಂಥದ್ದಿದೆ. ಸ್ವಲ್ಪ ಬಾಕಿ ಇದೆ, ಇಷ್ಟು ಬಾಕಿ ಇದೆ. ಆವಾಗ ಆ ಕಡೆ ಒಬ್ಬ ಕಾಶ್ಯಪ ಅಂತ ಹೇಳ್ತಕ್ಕಂಥ ಒಬ್ಬ ಬ್ರಾಹ್ಮಣ, ಮತ್ತೆ ನಡುದಾಗಿದೆ ಆಳದ ಮರದಾಗಿರ್ತಕ್ಕಂಥದ್ದು. ಅದರ ಹತ್ರ ಹೋಗ್ಬಿಟ್ಟು ನೋಡು ಈಗ ಈ ಮರದ ಅವಸ್ಥೆ ಏನಾಗ್ತದೆ ನೋಡು ಅಂತ ಹೇಳ್ದ ಈ ಬ್ರಾಹ್ಮಣ. ಕಶ್ಯಪ ಅಲ್ಲ, ಕಶ್ಯಪ ಅಂದ್ರೆ ಅವರಲ್ಲ, ಕಾಶ್ಯಪ ಅಂತ ಹೇಳಿ ಅಷ್ಟಾಗ ಆ ಮರವನ್ನು ನೋಡಿ ಅಲ್ಲ, ಅವನು ಹೋಗ್ಬಿಟ್ಟು ಅದಕ್ಕೆ ಒಂದು ಮಂತ್ರವನ್ನು ಮಾಡಿ ತನ್ನ ಕಮಂಡಲಿನ ಸ್ವಲ್ಪ ನೀರು ತೆಗೆದು ಹೀಗೆ ಹಾಕಿ ಭಸ್ಮ ಆಯ್ತಲ್ಲ, ಇಡೀ ಭಸ್ಮ ಆಗಿ ದೊಡ್ಡ ಬೂದಿಯ ರಾಶಿ. ಪುಣ್ಯಾತ್ಮ, ಇಂಥ ಎಲ್ಲ ವಿದ್ಯೆ ನೀನು ಕಲ್ತಿದ್ದೀಯಾ? ಸರಿ, ಈ ವಿದ್ಯೆನ ನೀನು ಏನೋ ಮಾಡಬಲ್ಲೆ, ಹಾಗಾದ್ರೆ ನೀನು ಯಾಕಾಗಿ ಹೋಗುದು? ಉದ್ದೇಶ ಏನು? ಅದಾದ್ರೆ ನನಗೆ ಹೇಳು. ನಾನು ಹೋಗುದು, ನಾನು ಬಡ ಬ್ರಾಹ್ಮಣ, ನನಗೆ ಇದನ್ನೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಗೊತ್ತುಂಟು, ನನಗೆ ಗೊತ್ತಿದೆ. ಎಲ್ಲರ ಹಾಗೆಲ್ಲ ಕೇಳಿಕ್ಕೆ ಹೋಗುದಿಲ್ಲ. ಪಾಪ ಅವನು ಬಹಳ ಕಷ್ಟದ ಇದ್ದಾನೆ. ಒಂದು ಅವನು ಉಪಕಾರ ಮಾಡಲಿ, ಎರಡನೇದಾಗಿ ನನಗೆ ಸುಮ್ಮನೆ ಬಿಡ್ತಾನೆ, ಸಾಕಷ್ಟು ಕೊಡ್ತಾನೆ, ಬಂಗಾರ ಹಣ ಅಷ್ಟೇ ತಾನೇ. ಅವನಿಗೆ ಶಾಪ ಉಂಟು, ಶಾಪದ ಪ್ರಕಾರ ಅನುಭವಿಸ್ಲಿ, ಅವನು ಭಗವಂತನ ಕಡೆ ಹೋಗ್ತಾನೆ. ಚಿಂತೆ ಬಿಡು, ನಿನಗೆ ಬಂಗಾರ ಬೇಕಲ್ಲ ತಗೋ, ಎಷ್ಟು ರಾಶಿ ಬೇಕು ನಿನಗೆ, ನನ್ನ ತನ್ನ ಕಡಿಮೆ ಉಂಟಂತ ಮಾಡಿದೆ ನೀನು ನಮ್ಮ ಲೋಕದಲ್ಲಿ ಅಂತ ಹೇಳ್ತಾನೆ. ಅಲ್ಲೇ ಕೂತ್ಬಿಡ್ತಾನೆ, ನಾನು ಕೊಡ್ಲಿಕ್ಕಾಗುದಿಲ್ಲ. ಇದೋ ಜನ ನಿನಗೆ ಒಂದು 10-15 ಜನ ಆಳುಗಳನ್ನು ಹಾಕ್ಬಿಟ್ಟು ಬಂಗಾರ ತುಂಬಿಸಿ ಅವನ ಮನೆ ಕಳಿಸ್ತಾನೆ. ಬಂದ ಬರುವಾಗ ಇವ ಬಿಟ್ಟಿದ್ದಾನೆ. ಅವ ಅಲ್ಲಿ ಎಲ್ಲಾ ಬಾರಿ ಬಂದೋಬಸ್ತ್ ಇದೆ. ಇವ ಕೇಳಿಕೊಂಡ್ರೆ ಇಲ್ಲ, ನಾವು ಅವನಿಗೆ ಒಂದು ಸ್ವಧರ್ಮ ಪಾಲಿಸುವುದು ಅದನ್ನು ಮಾಡ್ತಾರೆ. ಅವರು ಯಾವುದರಲ್ಲಿ ಕೂಡ ಚ್ಯುತರಾಗುವುದಿಲ್ಲ, ಧರ್ಮವನ್ನು ಬಿಟ್ಟು ಅವರು ಜೀವನವನ್ನು ಮಾಡುವುದಿಲ್ಲ. ಅನಂತರ ಕೃಷ್ಣ ರುಕ್ಮಿಣಿ ಅದು ಅಲ್ಲ, ನಾನು ನಿನ್ನೇನು ನೋಟ್ಸ್ ಸುಮ್ಮನೆ ಅವರಿಗೆ ಸುಖವಾಗುತ್ತದೆ, ಮರಣ ಬರ್ತದೆ ಅಂತ ಅದರ ಒಂದು ಟೋಟಲ್ ಆದರ್ಶ. ಆಮೇಲೆ ಜನ್ಮ ಜನ್ಮಾಂತರದ ನಮ್ಮ ಎಲ್ಲ ದುಃಖಗಳು ಕೂಡ ಇಲ್ಲವಾಗುತ್ತದೆ. ಪ್ರಾರಬ್ಧ ಕರ್ಮಗಳು ಕೂಡ ಬಂದರೂ ಕೂಡ ಕೆಲವು ತಲೆಯ ಮೇಲಿಂದ ಹೋಗ್ತದೆ, ಕೆಲವು ಅಡಿಯಿಂದ ಹೋಗ್ತದೆ, ಅಂತೂ ಅವನಿಗೆ ಏನೂ ಆಗುವುದಿಲ್ಲ. ಆ ರೀತಿಯಾದ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಇದೆಲ್ಲ ಕೆಲವು ಇದರ ಸಂದೇಶಗಳು. ಆಮೇಲೆ ಇನ್ನು ನನಗೆ ಸಂಸಾರದ ಭಯವಿಲ್ಲ ಎಂಬುದಾಗಿ ಮುಚ್ಚಿಕೊಂಡು ಹೇಳಿರ್ತಕ್ಕಂತಹ ಮಾತು ಅದು. ಇನ್ನು ನನಗೆ ಸಂಸಾರದ ಭಯ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ನಿನ್ನನ್ನು ನಾನು ನೋಡಿ ಆಯಿತು, ಪರಬ್ರಹ್ಮಳಾಗಿರ್ತಕ್ಕಂಥ ಕೃಷ್ಣನನ್ನ ನೋಡಿದ್ದೇನೆ. ಸೊ ಇದನ್ನಿಷ್ಟು ನಾವು ಸ್ವಲ್ಪ ಭಕ್ತಿಯಿಂದ ಈ ಒಂದು ಕಥಾನಕವನ್ನ, ಪುಣ್ಯ ಕಥೆಯನ್ನ ಕೇಳಿದ್ದೀರಾ. ಇದು ನಿಮ್ಮನ್ನು ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಭಗವಂತನ ಈ ಒಂದು ಮಹಿಮೆ ಏನು ಅಂತಂದ್ರೆ, ನಮ್ಮ ಹಿಂದೆ ಇರ್ತಾನೆ, ಮುಂದೆ ಇರ್ತಾನೆ. ನಮ್ಗೆ ಯಾವುದಕ್ಕೂ ಭಯ ಬೇಕಾಗಿಲ್ಲ. ಭಯ ಆದರೆ ನನ್ನ ಒಳಗಿದ್ದಾನಲ್ಲ, ಹಾಗಾದ್ರೆ ಅವನಿಗೆ ಹೇಳಿಕೊಳ್ಬಾರ್ದ ಅಂತಕ್ಕಂಥ ಜ್ಞಾನ ನಮಗೆ ಯಾವಾಗಲೂ ಬರ್ತದೆ. ಸಾಯುವ ಕಾಲದಲ್ಲಿ ಕೂಡ ನಾನು ಯಾಕೆ ಭಯ ಪಡಬೇಕು? ಇವತ್ತಿನ ನಮಗೆ ಸಾವಿನ ಭಯ ಇಟ್ಕೊಡುದು. ಯಾಕೆಂದ್ರೆ ಸಾವಿನಲ್ಲಿ ಭಯ ಎಂತದಕ್ಕೆ? ಒಳಗಿದ್ದಾನಲ್ಲ, ಇಬ್ಬರಿದ್ದೇವಲ್ಲ ನಾವು, ಒಬ್ಬನೇ ಅಲ್ವಲ್ಲ. ನೀವು ಒಬ್ಬರೇ ಆಗುವಂಥದ್ದು ಉಂಟಾ? ಹೇಳ್ತಾರೆ ಸಾಯುವಾಗ ಯಾರು ಬರ್ತಾರೆ ಹಿಂದಿನಿಂದ? ಹೆಂಡತಿ ಮಕ್ಕಳು ಬರ್ತಾರೆ? ಇಲ್ಲ, ಬೇಕಾಗಿಲ್ಲ, ಒಳಗೊಬ್ಬ ಇದ್ದಾನಲ್ಲ, ಹಾಗಾದ್ರೆ ಇಬ್ಬರು ಆಯ್ತಲ್ಲ. ಇಬ್ಬರು ಹೇಳೋ ಭಯ ಏನು? ಅವನಿಗೆ ಹೇಳ್ಕೊಳ್ಬೋದಲ್ಲ, ಭಯ ನಿವಾರಣೆ ಅಲ್ವಾ? ಹಾಗಾದ್ರೆ ನಾನು ಸಾಯುವ ಬಗ್ಗೆ ಯಾಕೆ ಭಯ ಪಡಬೇಕು? ನೋಡಿ, ಈ ರೀತಿಯದೆಲ್ಲ ಧೈರ್ಯ ಬರ್ತದೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಭಾಗವತಕ್ಕೆ ನಾವು ಎಲ್ಲರೂ ಕೂಡ ಕೈ ಮುಗಿಯೋಣ ಅಂತ ಹೇಳ್ತಾ ಇವತ್ತಿನ ಕಥಾವನ್ನ ನಾನು ಮುಗಿಸ್ತೇನೆ. ಇಲ್ಲಿ ಇನ್ನೊಂದು ವಿಚಾರ, ಒಂದೆರಡು ವಿಚಾರಗಳನ್ನು ಹೇಳಿಬಿಡ್ತೇನೆ. ಆರೋಗ್ಯ, ಸಂತೋಷ, ಆರೋಗ್ಯ ಬಹಳ ಪ್ರಾಮುಖ್ಯವಾಗತಕ್ಕಂಥ, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಅಂತ ಸೌಭಾಗ್ಯವನ್ನು ಎಲ್ಲರಿಗೂ ಕೊಡ್ಲಿ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಬೇಡುತ್ತಾ ನನ್ನ ಎರಡು ಮಾತುಗಳು ಮತ್ತೆ ಭಗವಂತನ ಚರಣಾರವಿಂದ ಅರ್ಪಿಸ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಇಡೀ ಲೋಕ ಕಲ್ಯಾಣವಾಗಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ನಿಲ್ಲಿಸ್ತೇನೆ.
ಶುಭವಾಗಲಿ. ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಆ ಒಂದು ಏನು ಸಹಕಾರ ಸಹಾಯ ಇದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಇವರು ಕೂಡ ಒಂದು ಸಣ್ಣ ಬಾಣಿ ಲೋಕ ಸಮಸ್ತ ಸುಖಿನೋ ಭವಂತು. ಕಾಯೇನ ವಾಚ ಮನಸೇಂದ್ರ ಇರುವ ಬುದ್ಧಾತ್ಮ ಪ್ರತ್ಯಕ್ಷವಾದ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ. ಗಣೇಶರು ಲೇಟಾಗಿ ಬಂದಿದೆ, ತುಂಬ ಸಂತೋಷ ಆಯಿತು.